Hello students, namaskar. Welcome to Vedantu Karnataka students. ನಾನು ನಿಮ್ಮ master teacher Basavaraj Sir. Now, this is a one short lecture on the most difficult chapter of your entire class 11th. ಈ ಚಾಪ್ಟರ್ ನಿಮಗೆ ನೀಟ್ ಎಕ್ಸಾಮಿನೇಷನ್ ಗೋಸ್ಕರ ತುಂಬಾ ಇಂಪಾರ್ಟೆಂಟ್, ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಗೋಸ್ಕರ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಸ್ಟೂಡೆಂಟ್ಸ್, ಪ್ಲೀಸ್ ವಾಚ್ ದ ಲೆಕ್ಚರ್ ಟಿಲ್ ದ ವೆರಿ ಎಂಡ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಈ ಚಾಪ್ಟರ್ ನೀವು ಲೆಟ್ಸ್ ಸೇ ಕಲ್ತ್ಕೊಂಡ್ಬಿಟ್ರೆ ನಿಮ್ದು ಎಕ್ಸಾಮ್ ಅಲ್ಲಿ ಈಸಿಯಾಗಿ ಮಾರ್ಕ್ಸ್ ಬರುತ್ತೆ, ನೀಟ್ ಅಲ್ಲೂ ಕೂಡ ಒಳ್ಳೆ ನಂಬರ್ ಬರುತ್ತೆ. ಸೊ ಸ್ಟೂಡೆಂಟ್ಸ್, ವಿತ್ ದಟ್ ಬೀಯಿಂಗ್ ಸೆಡ್, ಬೇಗ ಸ್ಟೂಡೆಂಟ್ಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಇಫ್ ಐ ಆಮ್ ಪರ್ಫೆಕ್ಟ್ಲಿ ಆಡಿಬಲ್ ಅಂಡ್ ವಿಸಿಬಲ್ ಟು ಆಲ್ ಆಫ್ ಯು ಸ್ಟೂಡೆಂಟ್ಸ್. ಬೇಗ ಎಲ್ಲರೂ ಕೂಡ hello ಚಿನ್ನೀಶ್, hello everyone, hello students, hello everyone. Students, ಬೇಗ ಹೇಳಿ if I am perfectly audible and visible to all of you. Perfect students, perfect. Now students, ಎಲ್ಲರಿಗೂ ಒಂದು ಕ್ವೆಶ್ಚನ್. Like, I want to start the class with a very simple question. The simple question is that, students, now do we breathe in oxygen or do we breathe in CO2? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ಲೆಟ್ಸ್ ಸೇ ನಮ್ಮ ಹತ್ರ ಇಲ್ಲೊಬ್ರು ಮನುಷ್ಯ ಇದ್ದಾನೆ, ಸರಿನಾ? ಇವನ ಹೆಸರು ರಾಜು ಅಂತ. ಈಗ this Raju will take in oxygen or will he take in CO2? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. What do we take in? We take in what? We take in something called as oxygen. ತಾನೆ? We take in oxygen and we release out CO2. ಇದನ್ನ ನಮಗೆ ತುಂಬಾ ವರ್ಷನೇ ಹೇಳ್ಕೊಡ್ತಾ ಇದ್ದಾರೆ ಎಲ್ಲಾ ಟೀಚರ್ಸ್ ಕೂಡ. ಪ್ರೈಮರಿ, ಸೆಕೆಂಡರಿ ಕಲ್ತಿದ್ದೀರಾ ನೀವು ಇದನ್ನ. Now we have also learned that ನಮ್ಮ ಹತ್ರ ಇಲ್ಲೊಂದು ಮರ ಇದೆ ಅನ್ಕೊಳ್ಳಿ, ಟ್ರೀ. ನಾವು ಸ್ಟೂಡೆಂಟ್ಸ್ ಬೇಗ ಹೇಳಿ, ಜನರಲಿ ಸ್ಪೀಕಿಂಗ್ ಆನ್ ದ ಟ್ರೀ, ಡಸ್ ಇಟ್ ಟೇಕ್ ಇನ್ ಆಕ್ಸಿಜನ್ ಆರ್ ಡಸ್ ಇಟ್ ಟೇಕ್ ಇನ್ CO2 ಸ್ಟೂಡೆಂಟ್ಸ್? ಬೇಗ ಹೇಳಿ. ನಮ್ಗೆ ಹೇಳ್ಕೊಟ್ಟಿದ್ದಾರೆ ಮುಂಚೆ ಕ್ಲಾಸಲ್ಲಿ ನಾವು ಕಲ್ತಿದೀವಿ, ನಾವೆಲ್ಲರೂ ಕೂಡ ಕಲ್ತಿದೀವಿ. ಪ್ಲಾಂಟ್ಸ್ ಜನರಲಿ ಟೇಕ್ ಇನ್ ದ CO2 and plants release out oxygen. ನಾವು ಇದೇ ಆಕ್ಸಿಜನ್ ನಾವ್ ಇದನ್ನ ಬ್ರೀತ್ ಮಾಡ್ತೀವಿ ತಾನೆ, ಇದನ್ನ ನಾವು ಕಲ್ತಿದೀವಿ ಮುಂಚೆ. ಬಟ್ ವಾಟ್ ಇಫ್ ಐ ಟೆಲ್ ಯು ಸ್ಟೂಡೆಂಟ್ಸ್, ದಟ್ ನಮ್ ಈ ತರ ಯಾವಾಗೂ ನಡೆಯಲ್ಲ. ವಾಟ್ ಇಫ್ ಐ ಟೆಲ್ ಯು ಪ್ಲಾಂಟ್ಸ್ ಕೂಡ ಏನ್ ಮಾಡುತ್ತೆ? ಪ್ಲಾಂಟ್ಸ್ ಕೂಡ CO2 ನ ಸ್ಟೂಡೆಂಟ್ಸ್, ಪ್ಲಾಂಟ್ಸ್ ಏನ್ ಮಾಡುತ್ತೆ? ಪ್ಲಾಂಟ್ಸ್ಗೂ ಕೂಡ CO2 ಬೇಕು, ಅಂಡ್ ಸ್ಟೂಡೆಂಟ್ಸ್ ಪ್ಲಾಂಟ್ಸ್ ಕೂಡ ಏನ್ ಮಾಡುತ್ತೆ? ಪ್ಲಾಂಟ್ಸ್ ಕೂಡ ಆಕ್ಸಿಜನ್ ತಗೊಳತ್ತೆ, ಮತ್ತೆ CO2 ರಿಲೀಸ್ ಮಾಡುತ್ತೆ. ನಮ್ ತರ ನಾವ್ ಹೆಂಗ್ ಮಾಡ್ತೀವಲ್ಲ, ವಿ ರಿಲೀಸ್ CO2 ಔಟ್ಸೈಡ್, ವಿ ಟೇಕ್ ಆಕ್ಸಿಜನ್ ಇನ್ಸೈಡ್. ಒಂದು ಪ್ಲಾಂಟ್ಸ್ ಕೂಡ ಸೇಮ್ ಪ್ರೋಸೆಸ್ ಮಾಡುತ್ತೆ. ಪ್ಲಾಂಟ್ಸ್ ಕೂಡ ಆಕ್ಸಿಜನ್ ತಗೊಳತ್ತೆ ಅಂಡ್ ಪ್ಲಾಂಟ್ಸ್ ವಿಲ್ ರಿಲೀಸ್ ಔಟ್ CO2. ಸೊ ಅದೇ ನೀವು ಸ್ಟೂಡೆಂಟ್ಸ್ ಇದೇ ಕಲಿತೀರಾ. ದಿಸ್ ಇಸ್ ಕಾಲ್ಡ್ ಎಸ್ ಮಿತ್ ಬಸ್ಟರ್. ತುಂಬಾ ವರ್ಷಗಟ್ಟಲೆ ನೀವು ಕಲ್ತಿರ್ತೀರಾ, ಪ್ರೈಮರಿ, ಸೆಕೆಂಡರಿ ಎಲ್ಲಾ ಕಡೆನೂ ಕೂಡ. ಬಟ್ ಟುಡೇ ಯು ನೋ ದಟ್ ಪ್ಲಾಂಟ್ಸ್ also release CO2. Plants release CO2. Plants also take oxygen. Nam tarane. Students, beggarly, is the voice breaking, students? Is the voice breaking? Beggarly, students. I'll change the mic, students. Beggarly. Plants kuda nam tarane. Proper ಆಗಿರಬೇಕು, ರೈಟ್? ಪ್ಲಾಂಟ್ಸ್ ಕೂಡ ನಮ್ ತರಾನೇ ಸ್ಟೂಡೆಂಟ್ಸ್. ನಾವು ಪ್ಲಾಂಟ್ಸ್ ಎಲ್ಲರೂ ಒಂದೇ. ನಾವು ಪ್ಲಾಂಟ್ಸ್ ಆಲ್ಸೋ ಟೇಕ್ ಇನ್ ವಾಟ್? ಪ್ಲಾಂಟ್ಸ್ ಆಲ್ಸೋ ಟೇಕ್ ಇನ್ CO2. ಪ್ಲಾಂಟ್ಸ್ ರಿಲೀಸ್ ಆಕ್ಸಿಜನ್. ಆ ಜೊತೆಗೆ ಪ್ಲಾಂಟ್ಸ್ ವಿಲ್ ಆಲ್ಸೋ ರಿಲೀಸ್ CO2 and plants will take in oxygen. ನಮ್ ತರಾನೇ ಸೇಮ್. ಸೊ ಇನ್ ದಿಸ್ ಚಾಪ್ಟರ್ ಯು ವಿಲ್ ಅಂಡರ್ಸ್ಟ್ಯಾಂಡ್ why plants also require oxygen and why plants release CO2. ಅದನ್ನ ಕಲಿತೀರಾ. ಓಕೆ ಸ್ಟೂಡೆಂಟ್ಸ್, ಚಾಪ್ಟರ್ ನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ there is a very simple thing which all of you need to understand. ಏನಪ್ಪಾ ಅದು? what is breathing and what is respiration? First of all ಸ್ಟೂಡೆಂಟ್ಸ್, ಎರಡು ಕೂಡ ಒಂದಲ್ಲ. breathing and respiration both are two separate things. ಓಕೆನಾ? ಸೊ breathing is separate, respiration separate. ಡಿಫರೆನ್ಸ್ ಏನು? ಓಕೆ, ಲೆಟ್ಸ್ ಸೇ ನೋಡಿ ನಾನೀಗೇನ್ ಮಾಡಿದೆ ಸ್ಟೂಡೆಂಟ್ಸ್? ಡಿಡ್ ಐ ಡೂ ರೆಸ್ಪಿರೇಷನ್ ಆರ್ ಡಿಡ್ ಐ ಡೂ ಬ್ರೀದಿಂಗ್ ರೈಟ್ ನೌ? ನಾನು ಈಗೇನ್ ಮಾಡಿದ್ರೆ ಐ ಡಿಡ್ ಬ್ರೀದಿಂಗ್ ರೈಟ್ ನೌ. ಸೊ ಬ್ರೀದಿಂಗ್
is a much more physical process, while respiration is a chemical process. So ಈ difference ಎಲ್ಲರಿಗೂ ಗೊತ್ತಿರಬೇಕು. Then what is the purpose of breathing? Purpose of breathing is to intake oxygen and release out CO2. What is the purpose of respiration? The purpose of respiration is to produce energy. Produce energy. Now control. Breathing control ಮಾಡ್ಬೋದು ನೋಡಿ ಇಟ್ಕೊಂಡ್ಬಿಟ್ಟೆ ನಾನು ಉಸಿರನ್ನ ಉಸಿರನ್ನ ಸೊ ಐ ಕ್ಯಾನ್ ಕಂಟ್ರೋಲ್ ಬ್ರೀದಿಂಗ್, ಫಾಸ್ಟ್ ಬ್ರೀದಿಂಗ್ ತಾನೆ. ಸೊ ರೆಸ್ಪಿರೇಷನ್ ಕಂಟ್ರೋಲ್ ಮಾಡಕ್ಕಾಗಲ್ಲ, ರೆಸ್ಪಿರೇಷನ್ ಕಂಟ್ರೋಲ್ ಮಾಡಕ್ಕಾಗಲ್ಲ. ದೆನ್ ಎನರ್ಜಿ ಸಿಗತ್ತಾ ಬ್ರೀದಿಂಗ್ ಅಲ್ಲಿ? ಎನರ್ಜಿ ಸಿಗಲ್ಲ. ಇಲ್ಲಿ ಎನರ್ಜಿ ಸಿಗತ್ತೆ. ಇದೆಲ್ಲ ಓಕೆ ಸರ್, ಬಟ್ ಲೊಕೇಶನ್ ಅಲ್ಲಿ ಲೊಕೇಶನ್. ಕ್ಯಾನ್ ಎನಿವನ್ ಟೆಲ್ ಮೀ ಬ್ರೀದಿಂಗ್ ಎಲ್ಲ ಆಗುತ್ತೆ ಸ್ಟೂಡೆಂಟ್ಸ್? ವಾಟ್ ಆರ್ ದ ಆರ್ಗನ್ಸ್ ಇನ್ವಾಲ್ವ್ಡ್ ಇನ್ ಬ್ರೀದಿಂಗ್? ಯಾರು ಹೇಳ್ತೀರಾ? Can anyone tell me what are the organs involved in breathing? Breathing ಮಾಡಬೇಕಾದ್ರೆ we have the nostrils, nasal chamber, then we have entire windpipe, then we have the entire lungs. So ಎಲ್ಲ ಬೇರೆ ಬೇರೆ organs breathing ಅಲ್ಲಿ help ಮಾಡುತ್ತೆ, diaphragm ಕೂಡ. But can anyone tell me students, where does the respiration take place? ಕಿಡ್ನಿ ಅಲ್ಲಿ ಆಗುತ್ತಾ? ಕಿಡ್ನಿಯಲ್ಲಿ, ಲಿವರ್ ಅಲ್ಲಿ ಆಗುತ್ತಾ? ಹಾರ್ಟ್ ಅಲ್ಲಿ ಆಗುತ್ತಾ? ಮಸಲ್ಸ್ ಅಲ್ಲಿ ಆಗುತ್ತಾ? ಈ ಚೀಕ್ ಸೆಲ್ಸ್ ಅಲ್ಲಿ ಆಗುತ್ತಾ? Can anyone tell me where does the respiration takes place? Students, very simple answer. Very, very simple answer. The respiration takes place inside a cell. This entire thing takes place inside a cell. One the cell ಒಳಗಡೆ ಆಗುತ್ತೆ respiration. So that is very important to understand. So this chapter is called as what? Respiration in plants. So students, whatever we learn in today's class, ನಾವು ಏನೇ ಕಲಿತೀವಲ್ಲ, everything in today's class, ಇದು ಗ್ಲೈಕೋಲಿಸಿಸ್ ಆಗಿರ್ಬೋದು, ಕ್ರೆಬ್ಸ್ ಸೈಕಲ್ ಆಗಿರ್ಬೋದು, ಲಿಂಕ್ ರಿಯಾಕ್ಷನ್ ಆಗಿರ್ಬೋದು, ಆಲ್ಕೋಹಾಲಿಕ್ ಫರ್ಮೆಂಟೇಷನ್, ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್ ತಾನೆ, ಅದಾದ್ಮೇಲೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್, ಈ ಎಲ್ಲಾ ಪ್ರಾಸೆಸ್ ಸ್ಟೂಡೆಂಟ್ಸ್ ಎಲ್ಲಾಗ್ತಾ ಇದೆ? Can anyone tell me students? ಎಲ್ಲಾಗ್ತಾ ಇದೆ ಸ್ಟೂಡೆಂಟ್ಸ್? all of these processes, electron transport chain, Krebs cycle, glycolysis, ಈ ಎಲ್ಲಾ ಪ್ರಾಸೆಸ್ ಕೂಡ ಒಂದು ಸೆಲ್ ಒಳಗಡೆ ಆಗುತ್ತೆ, ಇದೆಲ್ಲ. ಓಕೆ, ಸೊ ವಿತ್ ದಟ್ ಬೀಯಿಂಗ್ ಸೆಡ್ ಸ್ಟೂಡೆಂಟ್ಸ್, ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ. ಸ್ಟೂಡೆಂಟ್ಸ್, ಚಾಪ್ಟರ್ ನ ಸ್ಟಾರ್ಟ್ ಮಾಡೋದು ಬೇಗ ಹೇಳಿ. ಶೆಲ್ ವಿ ಸ್ಟಾರ್ಟ್ ದ ಚಾಪ್ಟರ್? ಓಕೆ, ನಾವು ಈ ತುಂಬಾ ಸ್ಟೂಡೆಂಟ್ಸ್ ಗೆ ಈ ಚಾಪ್ಟರ್ ಸ್ವಲ್ಪ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳಕ್ಕೆ. ಯಾಕಂದ್ರೆ ನೀವು ಡೈರೆಕ್ಟ್ ಆಗಿ ಒಂದು ಫಾರ್ಮುಲಾನ ಬೈ ಹಾರ್ಟ್ ಮಾಡ್ತೀರಾ. ಎಸ್ ಸ್ಟೂಡೆಂಟ್ಸ್, ನೀವು ಡೈರೆಕ್ಟ್ ಆಗಿ ನೀವು ಒಂದು ಫಾರ್ಮುಲಾನ ಬೈ ಹಾರ್ಟ್ ಟ್ರೈ ಮಾಡ್ತೀರಾ. ಅದೇ ಮಾಡೋ ಮಿಸ್ಟೇಕ್ ನೀವು. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಫಾರ್ಮುಲಾ ಆಗಿರ್ಬೋದು, ಡೆಫಿನೇಷನ್ ಆಗಿರ್ಬೋದು. ನಾನ್ಗೊಂದು ಡೆಫಿನೇಷನ್ ಕೊಡ್ತೀನಿ, ಟೆಲ್ ಮಿ ಇಫ್ ಯು ಅಂಡರ್ಸ್ಟ್ಯಾಂಡ್ ಡೆಫಿನೇಷನ್. ಓಕೆನಾ? ಒಂದು ಸಿಂಪಲ್ ಡೆಫಿನೇಷನ್ ಸ್ಟೂಡೆಂಟ್ಸ್, ಒಂದು ಸಿಂಪಲ್ ಡೆಫಿನೇಷನ್. ವಾಟ್ ಇಸ್ ರೆಸ್ಪಿರೇಷನ್ ಅಂತ ಕೇಳಿದಾಗ ಏನ್ ಮಾಡ್ಬೇಕು? ರೆಸ್ಪಿರೇಷನ್ ಇಸ್ ಅ biological process. It is a biological process, biological process where substrate is broken to produce energy. ಇದು ಈಸಿ ಆಗೋಯ್ತು. ಲೆಟ್ಸ್ ಸೇ biological process where oxidation of substrate takes place. Friends, ಈ ತರ ಡೆಫಿನೇಷನ್ ಲೆಟ್ಸ್ ನೀವು ಓದ್ಕೊಂಡು ಹೋದ್ರಿ, ಲೆಟ್ಸ್ ಸೇ ನೀವು ಈ ತರ ಡೆಫಿನೇಷನ್ ನ ಓದಿದ್ರಿ, ಅವಾಗ ತುಂಬಾ ಕಷ್ಟ ಆಗುತ್ತೆ ಸ್ಟೂಡೆಂಟ್ಸ್, ಅವಾಗ ತುಂಬಾ ಕಷ್ಟ ಆಗುತ್ತೆ. ಈ ತರ ಡೆಫಿನೇಷನ್ ನೀವು ಅಕಸ್ಮಾತ್ ಓದ್ಕೊಂಡ್ರೆ ಕಷ್ಟ ಆಗುತ್ತೆ. ನಾನ್ ನಿಮ್ಗೆ ಈಗ ಮೋಸ್ಟ್ ಈಸಿ ವೇಲಿ ಹೇಳ್ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಲೆಟ್ಸ್ ಸೇ ನಮ್ಮ ಹತ್ರ ಒಂದು ಸೆಲ್ ಇದೆ. ವಿಲ್ ಗೋ ವೆರಿ ಬೇಸಿಕ್ ಸ್ಟೂಡೆಂಟ್, ವಿಲ್ ಗೋ ವೆರಿ ಬೇಸಿಕ್. ಲೆಟ್ಸ್ ಸೇ ನಮ್ಮ ಹತ್ರ ಒಂದು ಸೆಲ್ ಇದೆ. ಈಗ ಇದೊಂದು ಪ್ಲಾಂಟ್ ಸೆಲ್. ಓಕೆನಾ? ಈ ಪ್ಲಾಂಟ್ ಸೆಲ್ ಹತ್ರ ಇಟ್ ಹ್ಯಾಸ್ 2 layers ತಾನೆ ಸ್ಟೂಡೆಂಟ್ಸ್? ಇಟ್ ಹ್ಯಾಸ್ 2 layers. A plant cell has 2 layers. It has cell wall on the outside and cell membrane on the inside. ಇದೇನಿದು? ಆಚೆಗಡೆ ಸೆಲ್ ವಾಲ್ ಇದೆ, ಆಮೇಲೆ ಒಳಗಡೆ ಸೆಲ್ ಮೆಂಬ್ರೇನ್ ಇದೆ. ಈ ತರ ಸೆಲ್ ಮೆಂಬ್ರೇನ್. ಓಕೆ,
ನಾವು ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ, ಆರಾಮಾಗಿ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಆರಾಮಾಗಿ ಅರ್ಥ ಮಾಡ್ಕೊಳ್ಳಿ. ಲೆಟ್ ಸೇ ಇದೊಂದು ಸೆಲ್ ಒಳಗಡೆ ಏನ್ ಬಂತೀಗ, ಆಕ್ಸಿಜನ್ ಎಂಟರ್ ಮಾಡ್ತು, ಆಕ್ಸಿಜನ್ ಎಂಟರ್ ಮಾಡ್ತು. ಪ್ಲಾಂಟ್ಸ್ಗೆ ಆಕ್ಸಿಜನ್ ಬೇಕು, ಹೆಂಗೆ ನಮ್ಗೆ ಆಕ್ಸಿಜನ್ ಬೇಕಲ್ಲ, ವಿ ನೀಡ್ ಆಕ್ಸಿಜನ್. ಪ್ಲಾಂಟ್ಸ್ ಆಲ್ಸೋ ನೀಡ್ ಆಕ್ಸಿಜನ್. ಡೋಂಟ್ ಬಿ ಲೈಕ್ ಸರ್ ಪ್ಲಾಂಟ್ಸ್ ಆಕ್ಸಿಜನ್ ಬೇಡ, ಪ್ಲಾಂಟ್ಸ್ ಓನ್ಲಿ ಟೇಕ್ CO2, ರಿಲೀಸ್ ಆಕ್ಸಿಜನ್. ನೋ 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 ನೋ, ಪ್ಲಾಂಟ್ಸ್ ಕೂಡ ಆಕ್ಸಿಜನ್ ಅವಶ್ಯಕತೆ ಇದೆ. ಪ್ಲಾಂಟ್ಸ್ ಆಲ್ಸೋ ರಿಕ್ವೈರ್ ಆಕ್ಸಿಜನ್. ಓಕೆನಾ? ಈಗ ಒಂದು ಸೆಲ್ ಒಳಗಡೆ ಆಕ್ಸಿಜನ್ ಬಂತು. ನಾವೀಗ ಈ ಸೆಲ್ ಒಳಗಡೆ ಏನಿದೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಫುಡ್ ಐಟಮ್. ಏನಪ್ಪ ಫುಡ್ ಸ್ಟೂಡೆಂಟ್ಸ್ ಇದು? ನೋಡಿದ್ರೆ ಫುಡ್ ಐಟಮ್, ಫುಡ್ ಐಟಮ್ ಒಂದು ಗ್ಲೂಕೋಸ್ ಆಗಿರ್ಬೋದು. ಈ ಫುಡ್ ಐಟಮ್ ಒಂದು ಗ್ಲೂಕೋಸ್ ಆಗಿರ್ಬೋದು. ಈಗ ಗ್ಲೂಕೋಸ್ ಇಲ್ಲಿ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ ಏನಾಗುತ್ತೆ, ಈ ಆಕ್ಸಿಜನ್ ಈ ಊಟ ಮೇಲೆ ಅಟ್ಯಾಕ್ ಮಾಡುತ್ತೆ, ಆಕ್ಸಿಜನ್ ಊಟ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಅಂಡ್ ಇಟ್ ಅಂಡರ್ಗೋಸ್ ಅ ಪ್ರಾಸೆಸ್, it undergoes a process called as what? Undergoes a process called as oxidation. ಏನಾಗುತ್ತೆ ಸ್ಟೂಡೆಂಟ್ಸ್ ಆಕ್ಸಿಡೇಷನ್ ಅಲ್ಲಿ? ಆಕ್ಸಿಡೇಷನ್ ಅಲ್ಲಿ there is nothing but breaking of carbon bonds. ಈ ಕಾರ್ಬನ್ ಬಾಂಡ್ಸ್ ಕಂಪ್ಲೀಟ್ ಆಗಿ ಬ್ರೇಕ್ ಆಗ್ಬಿಡುತ್ತೆ. ಈ ಆಕ್ಸಿಡೇಷನ್ ಆದ್ಮೇಲೆ ಏನ್ ಸಿಗುತ್ತೆ ಸ್ಟೂಡೆಂಟ್ ನಮ್ಗೆ? ಅಕಸ್ಮಾತ್ ಒಂದ್ಸತಿ ಆಕ್ಸಿಡೇಷನ್ ಆಗೋಯ್ತು ಅನ್ಕೊಳ್ಳಿ, ಆಕ್ಸಿಡೇಷನ್ ಆದ್ಮೇಲೆ ವಿ ಗೆಟ್ ಎನರ್ಜಿ, ಸಿಗುತ್ತೆ ನಮ್ಗೆ, ಎನರ್ಜಿ ಸಿಗುತ್ತೆ. ಓಕೆ, ಆಕ್ಸಿಡೇಷನ್ ಆಯ್ತು, ಎನರ್ಜಿ ಸಿಕ್ತು. ಈಗ ಈ ಎನರ್ಜಿ ಸಿಕ್ಕಿದಾಗ ಕ್ಯಾನ್ ವಿ ಯೂಸ್ ದಿಸ್ ಎನರ್ಜಿ ಆಸ್ ಸಚ್? ನಾವು ಈ ಎನರ್ಜಿನ ಯೂಸ್ ಮಾಡಬಹುದಾ? ಆಗಲ್ಲ, ಚಾನ್ಸೇ ಇಲ್ಲ. ನಾವು ದಿಸ್ ಎನರ್ಜಿ ಇಸ್ ನಾವು ಟ್ರಾಪ್ ಮಾಡ್ತೀವಿ ಒಂದು ಬಾಂಡ್ ಅಲ್ಲಿ. ದಿಸ್ ಎನರ್ಜಿ ಇಸ್ ಟ್ರಾಪ್ಡ್ ಇನ್ ದ ಫಾರ್ಮ್ ಆಫ್ ಸಮಥಿಂಗ್ ಕಾಲ್ಡ್ as what? ATP, adenosine triphosphate. This is called as respiration. ಒಂದು ರೆಸ್ಪಿರೇಷನ್ ಯಾವತ್ತೂ ಕೂಡ ಒಂದು ಸೆಲ್ ಒಳಗಡೆ ಆಗುತ್ತೆ. ಸೆಲ್ ಒಳಗಡೆ ಯಾವತ್ತೂ ಕೂಡ there is always entry of oxygen, there is availability of food inside. This food undergoes oxidation. What is oxidation? Breaking of carbon bond ಆಗ್ತಿದೆ ಅಲ್ಲಿ, right? Then after oxidation the energy is produced, and this energy is trapped in the form of ATP. This is called as, entire thing is called respiration. ನಾವೀಗ ಇದೇ ಪ್ರಾಸೆಸ್ ನ ಸ್ವಲ್ಪ ಡೀಟೇಲ್ ಆಗಿ ಕಲಿತಾ ಹೋಗೋದ. ಓಕೆ, ಸೊ ಐ ಬಿಲೀವ್ ನಿಮ್ಮೆಲ್ಲರಿಗೂ ಕೂಡ ಈಗ ಒಂದು ಸ್ವಲ್ಪ ಐಡಿಯಾ ಬಂದಿದೆ. ಸೊ ಕ್ಯಾನ್ ಎನಿವನ್ ಟೆಲ್ ಮಿ ಸ್ಟೂಡೆಂಟ್ಸ್, ಈಗ ನಾವಿಲ್ಲಿ ಊಟನ ಬ್ರೇಕ್ ಮಾಡ್ತಿದೀವಿ. ಸೊ ಕ್ಯಾನ್ ಐ ಕಾಲ್ ಇಟ್ as a catabolic reaction? ಸ್ಟೂಡೆಂಟ್ಸ್, ಇಲ್ಲಿ ನಾನು ಊಟನ ಬ್ರೇಕ್ ಮಾಡ್ತಾ ಇದ್ದೀನಿ. ಸೊ ಕ್ಯಾನ್ ಐ ಕಾಲ್ ಇಟ್ as a catabolic reaction? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ಸೊ ಐ ವಿಲ್ ಕಾಲ್ ದಿಸ್ ರಿಯಾಕ್ಷನ್ ಆಸ್ ಕ್ಯಾಟಬಾಲಿಸಮ್. ಕ್ಯಾಟಬಾಲಿಸಮ್ ಅಂತ ಕರಿತೀವಿ ನಾವಿನ್ನ, ಕ್ಯಾಟಬಾಲಿಸಮ್ ಅಂತ ಕರಿತೀವಿ. ಓಕೆ, ಆರ್ ಕ್ಯಾಟಬಾಲಿಕ್ ರಿಯಾಕ್ಷನ್, ಕ್ಯಾಟಬಾಲಿಕ್ ಪ್ರಾಸೆಸ್ ಸದ್ಯಕ್ಕೆ, ಬಿಕಾಸ್ ದಿಸ್ ವಿಲ್ ಚೇಂಜ್ ಲೇಟರ್ ಆನ್, ಚೇಂಜ್ ಆಗುತ್ತೆ ಅದು. ನಾವು ಸ್ಟೂಡೆಂಟ್ಸ್ ಇಲ್ಲಿ ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಕ್ಯಾನ್ ಐ ಕಾಲ್ ಇಟ್ as exothermic reaction? Can I call it as exothermic reaction? Exothermic reaction, ಹೌದು, I can call it as exothermic reaction. And students, it is also a physiochemical process. Why students? ಯಾಕೆ? Why do I call it as physicochemical process? ಯಾಕಂದ್ರೆ there is a physical process happening here. ಏನಪ್ಪ ಇಲ್ಲಿ physical process? The physical process here is the exchange of gases. Stomata in the order bantu. Okay. Now, what is the chemical process here? The chemical process here is oxidation, breaking of carbon bonds. So, physicochemical process is called as respiration. So, ee ella points nimge gothirbeku. So, nodi biological process haudu, where substrate is broken to produce energy, or where oxidation of substrate, oxidation of idu substrate idu food takes place. ಆಯ್ತಲ್ಲಿಗೆ. So with this we are done with the first basic understanding of what is respiration. Students, ಯಾರಿಗಾದ್ರೂ ಡೌಟ್ ಇದೆ ಸ್ಟೂಡೆಂಟ್ಸ್, ಬೇಗ ಕೇಳಿ. Anyone, any doubt till now regarding what is respiration? So all of you, ನಿಮ್ಗೀಗ ಒಂದು respiration basic idea ನಿಮ್ಗೀಗ ಮೈಂಡ್ ಅಲ್ಲಿ ಕುಂತಿದ್ರೆ, let's go to the next concept students. Let's go to the next concept. Yes, shall we students? Okay, next concept ge. Okay, now next concept is called as respiratory substrates.
Now, what is respiratory substrates? Students, respiratory substrate is nothing but uta. Nothing but uta. The food item. This food item is nothing but the respiratory substrate. ಈ ಊಟ ಇದೆಯಲ್ಲ ಇಲ್ಲಿ ಬೇರೆ ಬೇರೆ ತರದ್ ಇರ್ಬೋದು. ನೀವು ಎವ್ರಿ ಸ್ಟೂಡೆಂಟ್ಸ್ ನಿಜ ಹೇಳಿ, ನೀವು ಎವ್ರಿ ಸಿಂಗಲ್ ಡೇ ಬರೀ ಅನ್ನ ತಿಂತೀರಾ? ಎವ್ರಿ ಸಿಂಗಲ್ ಡೇ ಡು ಯು ಈಟ್ ಓನ್ಲಿ ರೈಸ್? ಇಲ್ಲ. ಸಮ್ ಡೇ ಸ್ವಲ್ಪ ಮನೇಲಿ ಬಿರಿಯಾನಿ ಮಾಡ್ಬಿಡ್ತಾರೆ, ಬಿರಿಯಾನಿ ಮಾಡ್ತಾರೆ, ಎಗ್ಸ್ ತಿಂತೀರಾ, ಇಲ್ಲ ಅಂದ್ರೆ ನೀವು ವಾಟ್ ಇಸ್ ದಟ್ ಸ್ಟೂಡೆಂಟ್ಸ್ ಕಾಳು ಪಲ್ಯ ತಿಂತೀರಾ. ಸೊ ಪ್ರೋಟೀನ್ ಬರುತ್ತೆ ನಿಮ್ ಬಾಡಿಗೆ, ಪ್ರೋಟೀನ್ ಬರುತ್ತೆ. ಇಲ್ಲ ಅಂದ್ರೆ ಲೆಟ್ಸ್ ಸೇ ನಿಮ್ಮ ಮಮ್ಮಿ ಬಿಸಿ ಬಿಸಿ ವಡೆ ಮಾಡಿದ್ದಾರೆ, ಬಿಸಿ ಬಿಸಿ ವಡೆ, ಆ ವಡೆಯಲ್ಲಿ there is ಲಿಪಿಡ್ಸ್ ಇದೆ, ಲಿಪಿಡ್ಸ್. ಸೊ ನಿಮ್ ಬಾಡಿಲಿ ಬರೋ ಊಟ ಈಗ ಬೇರೆ ಬೇರೆ ತರ ಇರ್ಬೋದಾ? ಇರ್ಬೋದು, ರೈಟ್? ದಟ್ ಇಸ್ ಕಾಲ್ಡ್ ಆಸ್ ಡಿಫರೆಂಟ್ ಟೈಪ್ಸ್ ಆಫ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್. ಯಾಕಂದ್ರೆ there is something called as carbohydrates, there is proteins, there is lipids, proteins ಆಗಿರ್ಬೋದು, lipids ಆಗಿರ್ಬೋದು. Then students, there is something called as organic acids ಕೂಡ ಇರ್ಬೋದು, organic acids. ಇದು ಕೂಡ ಆಗುತ್ತೆ ಸ್ಟೂಡೆಂಟ್ಸ್, ಆರ್ಗಾನಿಕ್ ಆಸಿಡ್ ಕೂಡ ಆಗುತ್ತೆ. ಓಕೆನಾ? ಸೊ ಮ್ಯಾಲಿಕ್ ಆಸಿಡ್, ಆಕ್ಸಿಲಿಕ್ ಆಸಿಡ್ ಎಕ್ಸಾಂಪಲ್ಸ್ ಇದು. ಸೊ ಆಲ್ ಆಫ್ ದೀಸ್ ಆರ್ ಕಾಲ್ಡ್ ಆಸ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ಸ್. ನಾವು ಇದು ಬಿಟ್ಟು ಸ್ಟೂಡೆಂಟ್ಸ್, ಇದು ಬಿಟ್ಟು ನಮ್ಮ ಬಾಡಿಯಲ್ಲಿ ಡು ವಿ ಆಲ್ಸೋ ಹ್ಯಾವ್ something called as vitamins, minerals and also H2O and also certain ಹಾರ್ಮೋನ್ಸ್ ಆಗಿರ್ಬೋದು, ಇರುತ್ತೆ ನಮ್ಮ ಬಾಡಿಯಲ್ಲಿ ಇರುತ್ತೆ ಇದೆಲ್ಲ. ಸೊ ಈ ಐಟಮ್ಸ್ ಇದೆಯಲ್ಲ ಸ್ಟೂಡೆಂಟ್ಸ್, ಈ ಐಟಮ್ಸ್ ಕೂಡ ಕ್ಯಾನ್ ದೇ ಗಿವ್ ಎನರ್ಜಿ ಸ್ಟೂಡೆಂಟ್ಸ್? ಎನರ್ಜಿ ಕೊಡ್ಬೋದಾ? ಇದು ಎನರ್ಜಿ ಕೊಡ್ಬೋದಾ? ಬೇಗ ಹೇಳಿ ಸ್ಟೂಡೆಂಟ್ಸ್, ಯೋಚನೆ ಮಾಡಿ. ಕ್ಯಾನ್ ವೈಟಮಿನ್ಸ್, ಮಿನರಲ್ಸ್, ವಾಟರ್, ಹಾರ್ಮೋನ್ಸ್, ಈ ಎಲ್ಲಾ ಪ್ರೋಸೆಸ್ ಇಂದ ನಮ್ಗೆ ಎನರ್ಜಿ ಸಿಗುತ್ತಾ ಸ್ಟೂಡೆಂಟ್ಸ್? ಬೇಗ ಹೇಳಿ, ಸಿಗುತ್ತಾ? ಸಿಗಲ್ಲ, ರೈಟ್? ಸೊ ಯು ವಿಲ್ ನೆವರ್ ಗೆಟ್ ಎನಿ ಎನರ್ಜಿ from any of the following items. You will never get energy. DNA batch students, I'm coming for the next chapter. I'm coming from ecosystem. From ecosystem onwards, I'll be back. Okay. From ecosystem, I'll be back. Okay. So all of these things will not give you energy. Bari carbohydrates energy sigutte, proteins sigutte, lipids sigutte, organic acids sigutte. So all of these different substrates ನಿಮಗೆ ಎನರ್ಜಿ ಸಿಗುತ್ತೆ, ಇಲ್ಲಿ ಸಿಗಲ್ಲ. ಸೊ ಎಷ್ಟು ಡಿಫರೆನ್ಸ್ ಕ್ಲಿಯರ್ ಇದೆ ಸ್ಟೂಡೆಂಟ್ಸ್? ಟೆಲ್ ಮೀ. ಓಕೆ, yes students, is this difference clear to all of you? Which substrates can give you energy, which substrates cannot give energy? If that is clear to all of you, let's go to the next concept, shall we? All of you, let's go to the next concept. Okay, now here we have a celebrity students. Here we have a celebrity on our hand. ಯಾರ್ದು ಹೇಳ್ತೀರಾ ಸ್ಟೂಡೆಂಟ್ಸ್? ಹೂ ಇಸ್ ಸೆಲೆಬ್ರಿಟಿ? ಕ್ಯಾನ್ ಎನಿವನ್ ನೇಮ್ ದಿ ಸೆಲೆಬ್ರಿಟಿ ಸ್ಟೂಡೆಂಟ್ಸ್? ದಿಸ್ ಸೆಲೆಬ್ರಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಬಾಡಿ. ನಮ್ಮ ಬಾಡಿಯಲ್ಲಿ ಈ ಸೆಲೆಬ್ರಿಟಿ ಇಲ್ಲ ಅಂತಂದ್ರೆ ನಾವು ಕೆಲಸನೇ ಮಾಡಕ್ಕಾಗಲ್ಲ ಸ್ಟೂಡೆಂಟ್ಸ್. ಹೂ ಇಸ್ ದಿಸ್ ಪರ್ಸನ್? ಫೇಮಸ್ ಪರ್ಸನ್. ದಿಸ್ ಫೇಮಸ್ ಪರ್ಸನ್ ಹಿಯರ್ ಹ್ಯಾಸ್ 1 2 3 phosphate to it. It has the adenine ring here. Students, there's the adenine ring here. So this famous person is none other than adenosine triphosphate. Okay, this famous person is ATP molecule. This famous person is who? It is ATP molecule students, ATP molecule. Now I want all of you to understand one small concept, 2 minutes concept. I'll call it a 2 minutes concept right now. ಏನಪ್ಪ ಇದು 2 minutes concept ಸ್ಟೂಡೆಂಟ್ಸ್? ವೆರಿ ಈಸಿ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಬಾಡಿಯಲ್ಲಿ ಯಾವತ್ತೂ ಕೂಡ, ನಮ್ಮ ಬಾಡಿಯಲ್ಲಿ, ಪ್ಲಾಂಟ್ಸ್ ಬಾಡಿಯಲ್ಲಿ, ರೈಟ್, I told you there is initially something called as the ADP molecule, adenosine diphosphate ಅಂತ ಇರುತ್ತೆ. ADP molecule, ಇದು ADP molecule. ADP molecule ಒಂದು ಬ್ಯಾಟರಿ ತರ. ಈ ಬ್ಯಾಟರಿ ಫುಲ್ ಚಾರ್ಜ್ ಆಗ್ಬೇಕಂದ್ರೆ ಸ್ಟೂಡೆಂಟ್ಸ್ ನೀವೇ ಹೇಳಿ, ನಿಮ್ ಫೋನ್ ಚಾರ್ಜಿಂಗ್ ಕಮ್ಮಿ ಆದ್ರೆ ನೀವೇನ್ ಮಾಡ್ತೀರಾ? ಫೋನ್ ಚಾರ್ಜಿಂಗ್ ಕಮ್ಮಿ ಆದ್ರೆ ನೀವು ಆ ಚಾರ್ಜರ್ ತಗೊಂಡು ನಿಮ್ ಫೋನ್ ಚುಚ್ಬಿಟ್ಟು ಚಾರ್ಜಿಂಗ್ ಮಾಡ್ತೀರಾ ಅದನ್ನ? ಹೌದು. So similarly students, here we have a battery here, battery. ಈ ಬ್ಯಾಟರಿಯಲ್ಲಿ ಪವರ್ ಇಲ್ಲ, ಈಗ ಎನರ್ಜಿ ಇಲ್ಲ ಇದರಲ್ಲಿ. ದಟ್ ಇಸ್ ಕಾಲ್ಡ್ as ADP molecule, ಎನರ್ಜಿ ಇಲ್ಲ ಇದರಲ್ಲಿ. ಸೊ ನಾವೇನ್ ಮಾಡ್ತೀವಿ ಇದಕ್ಕೆ? ಲೆಟ್ಸ್ ಸೇ ಈ ಬ್ಯಾಟರಿಗೆ ಇಫ್ ಯು ಆಡ್ ಎನರ್ಜಿ ಅಲಾಂಗ್ ವಿತ್ ಒನ್ ಫಾಸ್ಫೇಟ್, ಈ ಫಾಸ್ಫೇಟ್ ಮತ್ತೆ ಈ ಎನರ್ಜಿನ ಒಟ್ಟಿಗೆ ಆಡ್ ಮಾಡಿದ್ರೆ ವಿ ಗೆಟ್ ಸಮಥಿಂಗ್ ಕಾಲ್ಡ್ as ATP molecule.
ಸೊ ಸ್ಟೂಡೆಂಟ್ಸ್ ನೆನಪಿರ್ಲಿ, ADP ಅಡಿನೋಸಿನ್ ಡೈಫಾಸ್ಫೇಟ್ ಪ್ಲಸ್ ಫಾಸ್ಫೇಟ್, ಇದಕ್ಕೆ ನಾವು ಎನರ್ಜಿನ ಕೊಟ್ಟಾಗ ATP ಮಾಲಿಕ್ಯೂಲ್ ಕನ್ವರ್ಟ್ ಆಗುತ್ತೆ. ಅಂಡ್ ದಿಸ್ ATP ವಿ ಕ್ಯಾನ್ ಯೂಸ್ ಇನ್ ಅವರ್ ಬಾಡಿ. ನಾವು ನಿಮ್ಮೊಂದು ಎಲ್ಲರಿಗೂ ಒಂದು ಕ್ವಶನ್, ಈಗ ನಿಮ್ ಫೋನ್ ಚಾರ್ಜಿಂಗ್ ಏನ್ ನೀವು ಮನೆಯಲ್ಲಿ ಪ್ಲಗ್ ಇನ್ ಮಾಡ್ಬಿಡ್ತೀರಾ ಚಾರ್ಜಿಂಗ್, ಬಟ್ ಇಲ್ಲಿ ಸ್ಟೂಡೆಂಟ್ಸ್ ಈ ಚಾರ್ಜಿಂಗ್ ಹೆಂಗಾಗ್ತಾ ಇದೆ? ಹೌ ಆರ್ ವಿ ಗೆಟಿಂಗ್ ದಿಸ್ ಎನರ್ಜಿ? ಈ ಎನರ್ಜಿ ಎಲ್ಲಿಂದ ಬರ್ತಾ ಇದೆ ಸ್ಟೂಡೆಂಟ್ಸ್? ಈ ಎನರ್ಜಿ ಇದೆಯಲ್ಲ, ದಿಸ್ ಎನರ್ಜಿ ಇಸ್ ಕಮಿಂಗ್ ಫ್ರಮ್ ಎಲ್ಲಿಂದ? ಇಟ್ ಇಸ್ ಕಮಿಂಗ್ ಫ್ರಮ್ ದ ಊಟ ತಿಂತೀರಾ ನೀವು, ಊಟ, ಓಕೆನಾ, ದ ಫುಡ್ ಐಟಮ್. ಈ ಊಟದಿಂದಾನೇ ಈ ಎನರ್ಜಿ ಬರ್ತಾ ಇರೋದು, ಓಕೆನಾ. ಸೊ ನಮ್ಮ ಬಾಡಿಯಲ್ಲಿ ATP ಫಾರ್ಮೇಶನ್ ಆಗ್ಬೇಕಂದ್ರೆ ನೀವೆಲ್ಲರೂ ಏನ್ ಮಾಡ್ಬೇಕು ಸ್ಟೂಡೆಂಟ್ಸ್? ಬೇಗ ಹೇಳಿ. ನಿಮ್ ಬಾಡಿಯಲ್ಲಿ ATP ಮಾಲಿಕ್ಯೂಲ್ ಬೇಕಂದ್ರೆ ಏನ್ ಮಾಡ್ಬೇಕು ನೀವು? ಬೇಗ ಹೇಳಿ ಸ್ಟೂಡೆಂಟ್ಸ್. ಊಟ ಮಾಡ್ಬೇಕು ಚೆನ್ನಾಗಿ. ಸೊ ಊಟ ಮಾಡಿದ್ರೆ ನಿಮ್ ಬಾಡಿಯಲ್ಲಿ ATP ಬರುತ್ತೆ, ಓಕೆನಾ. ಓಕೆ, ನಾವು ಇದೆಲ್ಲ ಕಾನ್ಸೆಪ್ಟ್ ಓಕೆ ಸರ್, ಬಟ್ ನನಗೆ ಈ ATP ಇಂದ ಎನರ್ಜಿ ವಾಪಸ್ ಹಿಂಗ್ ತಗೋಬಹುದು ನಾನು? ಸ್ಟೂಡೆಂಟ್ಸ್ ವೆರಿ ಸಿಂಪಲ್, ಪ್ಲೀಸ್ ನೆನ್ಪಿಕೊಳ್ಳಿ, ಯಾವತ್ತು ಕೂಡ ಎನರ್ಜಿ ಇದೆಯಲ್ಲ, ಆ ಎಲ್ಲಾ ಎನರ್ಜಿ ಕೂಡ ಈ ಬಾಂಡ್ಸ್, ಸ್ಟೂಡೆಂಟ್ಸ್ ಬಾಂಡ್ಸ್ ಇದೆಯಲ್ಲ, ಬಾಂಡ್ಸ್ ಸ್ಟೋರ್ ಆಗಿರುತ್ತೆ, ಬಾಂಡ್ಸ್ ಅಲ್ಲಿ ಎನರ್ಜಿ ಸ್ಟೋರ್ ಆಗಿರುತ್ತೆ. ಸೊ ಈ ಬಾಂಡ್ಸ್ ಅಲ್ಲಿ ಎನರ್ಜಿ ಸ್ಟೋರ್ ಆಗಿರುತ್ತೆ. ನಾವೇನ್ ಮಾಡ್ಬೇಕು ಈಗ? ಲೆಟ್ಸ್ ಸೇ ನಮ್ಗೆ ಎನರ್ಜಿ ಬೇಕೀಗ, ನಾವೇನ್ ಮಾಡ್ಬೇಕು? ATP ಮಾಲಿಕ್ಯೂಲ್ ನ ಒಡೆದಾಕ್ಬಿಡ್ಬೇಕು. ಮಟಾಶ್ ಇದು ನೋಡಿ, ಈ ATP ಮಾಲಿಕ್ಯೂಲ್ ನ ಈ ಬಾಂಡ್ ನ ಬ್ರೇಕ್ ಮಾಡಿದ್ವಿ ಅನ್ಕೊಳ್ಳಿ ನಾವು, ಈ ಬಾಂಡ್ ನ ಬ್ರೇಕ್ ಮಾಡಿದ ತಕ್ಷಣನೇ ಆ ಫಾಸ್ಫೇಟ್ ಆಚೆ ಬಂತ, ಫಾಸ್ಫೇಟ್ ಆಚೆ ಬಂದ ತಕ್ಷಣ ಎನರ್ಜಿ ರಿಲೀಸ್ ಆಗೋಯ್ತು ನೋಡಿ ಈ ತರ. ಸೊ ADP ಮಾಲಿಕ್ಯೂಲ್ ನಾವು ಈ ಬಾಂಡ್ ನ ಬ್ರೇಕ್ ಮಾಡಿದ್ರೆ, ಈ ಬಾಂಡ್ ಬ್ರೇಕ್ ಆಗಿದ ತಕ್ಷಣ ಎನರ್ಜಿ ಬಂದ್ಬಿಡುತ್ತೆ. ಸೊ ಎನರ್ಜಿ ಫ್ರಮ್ ದ ಟರ್ಮಿನಲ್ ಫಾಸ್ಫೇಟ್ ಬಾಂಡ್ ಲಿಬರೇಟೆಡ್, ಓಕೆನಾ. ಸೊ ಪ್ಲೀಸ್ ನೆನಪಿರ್ಲಿ, ADP ಇಂದ ATP ಆಗ್ಬೋದು, ವಾಪಸ್ ATP ಇಂದ ADP ಆಗ್ಬೋದು, ಆ ಕನ್ವರ್ಷನ್ ನೆನಪಿರ್ಲಿ. ಓಕೆ ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ಒಂದು ಕ್ವಶನ್ ಕೇಳಲಾ? ನಿಮ್ಮೆಲ್ಲರಿಗೂ ಒಂದು ಕ್ವಶನ್ ಕೇಳ್ತೀನಿ. ಹೌ ಮೆನಿ ಆಫ್ ಯು ಹ್ಯಾವ್ ರಿಟರ್ನ್ ಚೆಕ್ಸ್ ಇನ್ ಯುವರ್ ಲೈಫ್? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ಹೌ ಮೆನಿ ಆಫ್ ಯು ಹ್ಯಾವ್ ಸೀನ್ ಚೆಕ್ಸ್? ಬರೆಯಬೇಡಿ ಸ್ಟೂಡೆಂಟ್ಸ್, ಹೌ ಮೆನಿ ಆಫ್ ಯು ಸೀನ್ ಚೆಕ್ಸ್? ಬೇಗ ಹೇಳಿ ಸ್ಟೂಡೆಂಟ್ಸ್. ಚೆಕ್ ನೋಡಿದ್ದೀರಾ ಲೈಫಲ್ಲಿ? ನೋಡಿರ್ತೀರಾ ಚೆಕ್ನ, ಓಕೆನಾ. ನಾವು ಅಕಸ್ಮಾತ್ ಸ್ಟೂಡೆಂಟ್ಸ್ ನೀವೇ ಹೇಳಿ ನಂಗೆ, ನಾನೀಗ ಈ ಲೆಟ್ಸ್ ನಾನು ನಿಮ್ಗೆ 1,00,000 ರೂಪಾಯಿ ಚೆಕ್ ಕೊಟ್ಟೆ, ನಿಮ್ಗೆ 1 ಲಕ್ಷ ಬಿಡಿ, 10,000 ರೂಪಾಯಿದು ಒಂದು ಚೆಕ್ ಕೊಟ್ಟಿದ್ದೀನಿ, ನಿಮ್ಗೆ ಚೆಕ್ ಕೊಟ್ಟಿದ್ದೀನಿ. ನೀವು ಆ ಚೆಕ್ ನ ತಗೊಂಡು ಹೋಗಿ ನಿಮ್ ಮನೆ ಹತ್ರ ಇರೋ ಯಾವ್ದೋ ಒಂದು ಐಸ್ ಕ್ರೀಮ್ ಅಂಗಡಿಗೆ ಹೋದ್ರಿ, ಐಸ್ ಕ್ರೀಮ್ ಅಂಗಡಿಗೆ ಹೋಗ್ಬಿಟ್ಟು ನೀವು ಆ ಚೆಕ್ ನ ಕೊಟ್ಬಿಟ್ಟು ಐಸ್ ಕ್ರೀಮ್ ತೊಗೊಳಕ್ಕಾಗುತ್ತಾ? ಇಸ್ ಇಟ್ ಪಾಸಿಬಲ್ ದಟ್ ಯು ಕ್ಯಾನ್ ಗಿವ್ ದಿಸ್ ಚೆಕ್? ನೀವು ಈ ಚೆಕ್ ನ ತಗೊಂಡು ಹೋಗಿ ಒಂದು ಐಸ್ ಕ್ರೀಮ್ ಅಂಗಡಿಯಲ್ಲಿ ಕೊಟ್ಬಿಟ್ಟು ನಿಮ್ಗೆ ಐಸ್ ಕ್ರೀಮ್ ಕೊಡ್ತಾರಾ? ಇಸ್ ಇಟ್ ಪಾಸಿಬಲ್? ಚಾನ್ಸೇ ಇಲ್ಲ. ಚೆಕ್ ಮಕ್ಕ ಮೇಲೆ ಇಸ್ತಾರೆ ಹಂಗೆ, ನಿಮ್ಗೆ ಹೋಗಿ ಮನೆ ತಗೊಂಡು ಹೋಗಿ ಚೆಕ್ನ ಅಂತ ಕಾಸು ತುಂಬ ಅಂತ ಕಳಿಸ್ತಾರೆ ನಿಮ್ಗೆ, ಸರಿನಾ. ಸೊ ಚೆಕ್ ನ ಡೈರೆಕ್ಟ್ ಆಗಿ ಯೂಸ್ ಮಾಡಕ್ಕಾಗಲ್ಲ, ಓಕೆನಾ. ಸೊ ನಾವು ಐ ವಿಲ್ ಟೀಚ್ ಯು ದ ಕಾನ್ಸೆಪ್ಟ್ ಆಫ್ ವಾಟ್ ಇಸ್ ದಿಸ್ NADH, ವಾಟ್ ಇಸ್ ದಿಸ್ FADH, ಅಂಡ್ ಈ NADH FADH ನಮ್ ATP ಗೆ ಹೆಂಗ್ ಕನೆಕ್ಟೆಡ್ ಆಗಿದೆ ಅಂತ ಕಲಿಬೇಕು ನಾವೀಗ, ಓಕೆನಾ. ನಾವು ಸ್ಟೂಡೆಂಟ್ಸ್ ಈಗ ಕೇಳಿಸ್ಕೊಳ್ಳಿ, ಕರೆಕ್ಟ್ ಕೇಳಿಸ್ಕೊಳ್ಳಿ. ನಮ್ ಬಾಡಿಯಲ್ಲಿ ಏನೇ ಕೆಲಸ ಆಗ್ಬೇಕಂದ್ರೆ, ಪ್ರೋಟೀನ್ ಸಿಂಥಸಿಸ್ ಆಗಿರ್ಬೋದು, ಏನೇ ಕೆಲಸ ಆಗ್ಬೇಕಂದ್ರೆ ಅದಕ್ಕೆ ಎನರ್ಜಿ ಬೇಕು, ರೈಟ್. ನಮ್ಮ ಬಾಡಿಯಲ್ಲಿ ಏನೇ ಕೆಲಸ ಆಗ್ಬೇಕಂದ್ರೆ ಏನ್ ಬೇಕು? ಎನರ್ಜಿ ಬೇಕು. ಯಾವ ತರ ಎನರ್ಜಿ? ATP ಫಾರ್ಮ್ ಅಲ್ಲಿ. ಸೊ ನಮ್ಮ ಬಾಡಿಯಲ್ಲಿ ಯಾವತ್ತೂ ಕೂಡ ATP ರಿಕ್ವೈರ್ಮೆಂಟ್ ಆಗಿರುತ್ತೆ. ಲೆಟ್ಸ್ ಒಂದು ಪ್ರೋಟೀನ್ ಇದೆ, ಆ ಪ್ರೋಟೀನ್ ಅಂಗಡಿಗೆ ಹೋಗುತ್ತೆ, ಅಂಗಡಿಗೆ ಹೋಗ್ಬಿಟ್ಟು ಒಂದು ಕೆಲಸ ಮಾಡಿಸ್ಬೇಕು. ಏನ್ ಮಾಡುತ್ತೆ ಅವಾಗ? ಪ್ರೋಟೀನ್ ಮಾಡುತ್ತೆ, ಪ್ರೋಟೀನು ATP ನ ಕೊಡುತ್ತೆ, ಆ ATP ನ ತಗೊಳತ್ತೆ, ಕೆಲಸ ಮಾಡುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಏನೇ ಕೆಲಸ ಆಗ್ಬೇಕಂದ್ರೂ ATP ಬೇಕು. ನಮ್ ರಿಯಲ್ ಲೈಫಲ್ಲೂ ಕೂಡ ಏನೇ ಕೆಲಸ ಆಗ್ಬೇಕಂದ್ರೆ ಏನ್ ಬೇಕು ಸ್ಟೂಡೆಂಟ್ಸ್? ರಿಯಲ್ ಲೈಫ್ ಅಲ್ಲಿ ಏನೇ ಕೆಲಸ ಆಗ್ಬೇಕು ಏನ್ ಬೇಕು ಹೇಳಿ? ಏನ್ ಬೇಕು ಸ್ಟೂಡೆಂಟ್ಸ್? ನಮ್ ರಿಯಲ್ ಲೈಫ್ ಅಲ್ಲಿ ಏನೇ ಕೆಲಸ ಆಗ್ಬೇಕಂದ್ರೂ ಕಾಸು ಬೇಕು. ಸೊ ದಿಸ್ ATP ಇಸ್ ಲೈಕ್ ಮನಿ ತಾನೆ. ATP ಇಸ್ ಲೈಕ್ ಮನಿ ತರ ಒಂಥರ. ಸೊ ದಟ್ ಇಸ್ ವೈ ATP ಇಸ್ ಆಲ್ಸೋ ಕಾಲ್ಡ್ ಆಸ್ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್. ಏನದು? ಎನರ್ಜಿ ಕರೆನ್ಸಿ ಆಫ್ ದ ಸೆಲ್ ಅಂತ. ನಾವು ಈ ATP ಮನಿ ಎಲ್ಲಾದ್ರಲ್ಲೂ ಕೂಡ ಹೌ ಇಸ್ NADH and FADH ಇನ್ವಾಲ್ವ್ಡ್? ಅರ್ಥ ಮಾಡ್ಕೊಳ್ಳಿ. This NADH and FADH2 are like checks. ಏನಿದು? ಚೆಕ್ ತರ ಇದು. ನಾವೀಗ ಈ ಚೆಕ್ ನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ರೆ ನಮ್ಗೇನ್ ಸಿಗುತ್ತೆ? ಕಾಸು ಸಿಗುತ್ತೆ. ಸೊ ನಾ ಈ ಚೆಕ್ ನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ರೆ ನಂಗೆ ಕಾಸು ಸಿಗುತ್ತೆ.
ಜಸ್ಟ್ ಲೈಕ್ ದಟ್. ಏನು, ನಾವು ಈ NADH ನ FADH ನ NADH ಮತ್ತೆ FADH ನ ತಗೊಂಡು ಹೋಗ್ಬಿಟ್ಟು ETCL ಕೊಟ್ರೆ ನಮಗೆ ಏನ್ ಸಿಗತ್ತೆ ಸ್ಟೂಡೆಂಟ್ಸ್? ಬೇಗ ಹೇಳಿ. ನಾವು ಈ NADH ಮತ್ತೆ FADH ಮಾಲಿಕ್ಯೂಲ್ಸ್ ಹೈ ಎನರ್ಜಿ ಮಾಲಿಕ್ಯೂಲ್ಸ್ ಇದು. ಈ NADH ಮತ್ತೆ FADH ನ ನಾವು ಹಂಗೆ ಯೂಸ್ ಮಾಡಕ್ಕಾಗಲ್ಲ. ಸೊ ಈ NADH ಮತ್ತೆ FADH ನ ನಾವು ತಗೊಂಡು ಹೋಗಿ ETC ಕೊಟ್ರೆ ನಮಗೆ ಏನ್ ಸಿಗತ್ತೆ? ATP ಸಿಗತ್ತೆ ವಾಪಸ್ಸು. ನಾವು ಚೆಕ್ ಇಂದ ಕಾಸು ಸಿಗತ್ತೆ, NADH ಇಂದ ATP ಸಿಗತ್ತೆ ನಮ್ಗೆ. ಸೊ ನಿಮ್ಗೆ ಅಕಾರ್ಡಿಂಗ್ ಟು ನಿಮ್ NCERT ತಪ್ಪು ಇನ್ಫಾರ್ಮೇಶನ್ ಅದು, ಓಕೆನಾ? ಒಂದ್ NADH ಇಂದ 3 ATP ಸಿಗುತ್ತೆ. 1 NADH gives 3 ATP. 1 FADH2 gives 2 ATP. So that concept is clear, students. Concept is clear. ಎಲ್ಲ ಕ್ಲಿಯರ್ ಆಯ್ತಾ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್? ಸೊ ಚೆಕ್ ಇಂದ ಕಾಸು ಸಿಗತ್ತೆ, NADH ಇಂದ ATP ಸಿಗತ್ತೆ. ಎಸ್ ಸಿಗತ್ತೆ ಆ ನಂಬರ್ ಕೂಡ ನೆನಪಿಕೋಬೇಕು ನೀವು. 1 NADH ಇಂದ 3, 1 FADH ಇಂದ 2, 3 and 2 ನೆನಪಿಕೊಳ್ಳಿ. ಬಟ್ ಆಕ್ಚುಲಿ ಹೇಳಬೇಕಂದ್ರೆ ತಪ್ಪು ಇನ್ಫಾರ್ಮೇಶನ್. ಇಟ್ ಇಸ್ 2.5 and 1.5 ಅದು ಆಕ್ಚುಯಲ್ ಇನ್ಫಾರ್ಮೇಶನ್. ಬಟ್ ನೀವೀಗ ರಿಯಲ್ ಲೈಫ್ ಎಲ್ಲ ಕಲಿಯಕ್ಕಾಗಲ್ಲ. ನಿಮ್ಮ ಎಕ್ಸಾಮ್ಗೋಸ್ಕರ ನಿಮ್ ಬುಕ್ ಕಲ್ತಿರೋ ಕಲ್ತ್ಕೊಳ್ಳಿ ಸಾಕು. ಡನ್ ಸ್ಟೂಡೆಂಟ್ಸ್, ಡನ್. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಮಾಡೋದ ಸ್ಟೂಡೆಂಟ್ಸ್? ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಟೈಪ್ಸ್ ಆಫ್ ರೆಸ್ಪಿರೇಷನ್. Types of respiration is mainly based on the availability of oxygen. Let's say ಒಂದು respiration ಆಗ್ಬೇಕಾದ್ರೆ, one respiration is happening, oxygen is available. ಇದೆ oxygen. That is called as aerobic respiration. Let's say students, absence of oxygen. There is no oxygen here. No oxygen. No oxygen is there. That is called as anaerobic respiration. Anaerobic respiration ಅಲ್ಲಿ oxygen ಇರಲ್ಲ. And this will take place where? It will take place in the cytoplasm ಅಲ್ಲಿ ಆಗುತ್ತೆ. ಇದು cytoplasm ಅಲ್ಲಿ ಆಗುತ್ತೆ, ಓಕೆನಾ? ಇಲ್ಲಿ ನಿಮ್ಗೆ ಏನೇನ್ ಸಿಗುತ್ತೆ? ಬೈ ಪ್ರಾಡಕ್ಟ್ಸ್ ನಿಮ್ಗೆ ಇಲ್ಲಿ ಸಿಗ್ತಾ ಇರುತ್ತೆ ಸ್ಟೂಡೆಂಟ್ಸ್, ಸಿಗ್ತಾ ಇರುತ್ತೆ ಈ ತರ, ಓಕೆನಾ? ನಿಮ್ಗಿಲ್ಲಿ ಇದು ಎನರ್ಬಿಕ್ ಅಲ್ಲ, ಎಥನಾಲ್ ಸಿಗುತ್ತೆ. ಎಥನಾಲ್ ಆರ್ ಲ್ಯಾಕ್ಟಿಕ್ ಆಸಿಡ್ ಇದು ಸಿಗುತ್ತೆ ನಿಮ್ಗೆ ಇಲ್ಲಿ. ಇದು ಸಿಗುತ್ತೆ ಇಲ್ಲಿ. ವೆರಿ ಲೆಸ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ವೆರಿ ಲೆಸ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ನಾವೆಲ್ಲ ಫುಲ್ ಹೈ ಎನರ್ಜಿ ಗೊತ್ತಲ್ಲ, ನಾವೆಲ್ಲ ಫುಲ್ ಹೈ ಎನರ್ಜಿ ನಾವೆಲ್ಲ, ಓಕೆನಾ? ನಾವು ಇಲ್ಲಿ ಏನಾಗುತ್ತೆ? ದೇರ್ ಇಸ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಇದೆ ಇಲ್ಲಿ, ಆಕ್ಸಿಜನ್ ಇರುತ್ತೆ ಇಲ್ಲಿ, ರೈಟ್? Where does it take place, students? This also takes place in the cytoplasm and mitochondria. ಮತ್ತೆ ಮೈಟೋಕಾಂಡ್ರಿಯಾದಲ್ಲೂ ಕೂಡ ಆಗುತ್ತೆ. ಎರಡು ಕಡೆನೂ ಆಗುತ್ತೆ, ರೈಟ್? ಮೈಟೋಕಾಂಡ್ರಿಯಲ್ಲೂ ಕೂಡ ಆಗುತ್ತೆ ಇದು ಏರೋಬಿಕ್ ರೆಸ್ಪಿರೇಷನ್, ರೈಟ್? ನಾವು ಇಲ್ಲಿ ಏನ್ ಸಿಗುತ್ತೆ? ಇಲ್ಲಿ ನಮ್ಗೆ CO2 ಪ್ಲಸ್ H2O ಬೈ ಪ್ರಾಡಕ್ಟ್ ಸಿಗುತ್ತೆ. ಅದ್ರ ಜೊತೆಗೆ ವೆರಿ ಹೈ ಎನರ್ಜಿ, ಇಲ್ಲಿ ವೆರಿ ಹೈ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಇಲ್ಲಿ, ಓಕೆ? ದಟ್ ಇಸ್ ದ ಮೇನ್ ಡಿಫರೆನ್ಸ್. ದಟ್ ಇಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಏರೋಬಿಕ್ ಆಸ್ ವೆಲ್ ಆಸ್ anaerobic respiration. Clear students? Clear students ellaru kuda? Clear done. Now ಇಲ್ಲಿ ನೆನಪಿರಲಿ ಸ್ಟೂಡೆಂಟ್ಸ್, ವೆರಿ ಹೈ ಎನರ್ಜಿ, ವೆರಿ ಲೆಸ್ ಆರ್ ವೆರಿ ಲೋ ಎನರ್ಜಿ. ಓಕೆ ಸ್ಟೂಡೆಂಟ್ಸ್, ಈ ನೋಟ್ಸ್ ಬೇಕಾ ನಿಮ್ಗೆ? ಡು ಯು ವಾಂಟ್ ದೀಸ್ ನೋಟ್ಸ್? ಈ ನೋಟ್ಸ್ ನಾನು ಟೆಲಿಗ್ರಾಮ್ ಚಾನಲ್ ವೇದಾಂತು ಕರ್ನಾಟಕ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಆಡ್ ಮಾಡ್ತಾ ಇದೀನಿ. ಆ ಜೊತೆಗೆ ಇದೇ ನೋಟ್ಸ್ ನಾನು ಡಿಸ್ಕ್ರಿಪ್ಷನ್ ಕೂಡ ಆಡ್ ಮಾಡಿರ್ತೀನಿ. ಎಲ್ಲಿಂದ ಬೇಕಾದ್ರೆ ತಗೊಂಡ್ಬಿಡಿ, ಸರಿನಾ? ಸಿಗುತ್ತೆ ನಿಮಗೆ ನೋಟ್ಸ್ ಇದು, ಓಕೆನಾ ಸ್ಟೂಡೆಂಟ್ಸ್? ನಾವು ಸ್ಟೂಡೆಂಟ್ಸ್ ನೆಕ್ಸ್ಟ್ ಇದು ನಾವು ಟೈಪ್ಸ್ ಆಫ್ ರೆಸ್ಪಿರೇಷನ್ ಬಗ್ಗೆ ಕಲಿಯೋದ. ನಾವು ಸ್ಟೂಡೆಂಟ್ಸ್ ನಿಮ್ಗೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ದಿಸ್ ಎಂಟೈರ್ ರೆಸ್ಪಿರೇಷನ್ ಒಂದೇ ಶಾರ್ಟ್ ಅಲ್ಲಿ ಆಗಲ್ಲ. ಲೈಕ್ ಎಲ್ಲಾ ಬೇರೆ ಬೇರೆ ರಿಯಾಕ್ಷನ್ಸ್ ಒಟ್ಟಿಗೆ ಆಗೋಕೆ ಹೋಗಲ್ಲ. All of these reactions are happening in step-wise manner, students. ಸರ್, ನೀವು MSET ಆನ್ಲೈನ್ ಸ್ಟೇಷನ್ ಕೆಲಸ ವೇದಾಂತು ವಲ್ಲು ಕಾಲ್ ಚೆಷ್ಟುಂದಾರು ಸ್ಟೂಡೆಂಟ್ಸ್ ನಂಗೆ ಅರ್ಥ ಆಗ್ತಾ ಇಲ್ಲ. ಸ್ಟೂಡೆಂಟ್ಸ್ ಅರ್ಥ ಆಗ್ತಾ ಇಲ್ಲ. ಹಾ, ಓಕೆ. ಸೊ ನೀವೇನ್ ಮಾಡ್ಬೇಕಂತಂದ್ರೆ ಫ್ಲೋ ಮಾಡ್ತಾ ಹೋಗಿ ತರ ಕಮೆಂಟ್ಸ್ ಹಾಕ್ಬಿಟ್ರು ಅನ್ನಿಸ್ತಿ. ಪ್ಲೀಸ್ ಡೋಂಟ್ ಸ್ಪ್ಯಾಮ್. ನಾವು ಸ್ಟೂಡೆಂಟ್ಸ್ ಕಡೆ ಕೇಳಿಸ್ಕೊಳ್ಳಿ ಈಗ, ಓಕೆ?
ಸೊ ಇದು ಎಂಟೈರ್ ರೆಸ್ಪಿರೇಷನ್ ಇಸ್ ಅ ಮಲ್ಟಿ ಸ್ಟೆಪ್ ಪ್ರಾಸೆಸ್. ಒಟ್ಟಿಗೆ ಆಗಲ್ಲ ಇದು, ಒನ್ ಬೈ ಒನ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಎಲ್ಲಕ್ಕಿಂತ ಫಸ್ಟ್ ಸ್ಟೂಡೆಂಟ್ಸ್, ಎಲ್ಲಕ್ಕಿಂತ ಫಸ್ಟ್ ಏನಿದೆ ನಮ್ಮ ಹತ್ರ ಊಟ ಇದೆ. ಸ್ಟೂಡೆಂಟ್ಸ್ ಕ್ಯಾನ್ ಎನಿವನ್ ಗಿವ್ ಮಿ ದ ಎಕ್ಸಾಂಪಲ್ ಆಫ್ ಊಟ? ಅನ್ನ ಸಾಂಬಾರ್ ಅನ್ಬಿಡಿ, ಅನ್ನ ಸಾಂಬಾರ್ ಅಲ್ಲ, ಗ್ಲೂಕೋಸ್. ನಮ್ಮ ಹತ್ರ ಈಗ ಗ್ಲೂಕೋಸ್ ಇದೆ. Now this glucose here gets converted to something called as pyruvate. ಏನಾಗುತ್ತೆ? ಪೈರುವೇಟ್ ಕನ್ವರ್ಟ್ ಆಗುತ್ತೆ. ಪೈರುವೇಟ್ ಇಂದ this converts into something called as acetyl CoA. Acetyl CoA. Acetyl CoA ಆದ್ಮೇಲೆ this now enters something called as Krebs cycle. ಅದಾದ್ಮೇಲೆ this now enters something called as ETC, electron transport chain. This process right here is called as what? Glycolysis. This right here is called as what? Link reaction. Link reaction. So ಈ ತರ ಊಟ ಹೋಗ್ತಾ ಇರೋ ಸ್ಟೂಡೆಂಟ್ಸ್, ಈ ತರ ಊಟ ಮುಂದೆ ಹೋಗ್ತಾ ಇರುತ್ತೆ. ಸ್ಟಾರ್ಟಿಂಗ್ ವಿತ್ ಗ್ಲೂಕೋಸ್, ಗ್ಲೈಕೋಲಿಸಿಸ್ ಆಗುತ್ತೆ, ಪೈರುವೇಟ್ ಸಿಗುತ್ತೆ, ಪೈರುವೇಟ್ ನ ಲಿಂಕ್ ರಿಯಾಕ್ಷನ್ ಆಗುತ್ತೆ, ಅಸಿಟೈಲ್ CoA ಬಂತು, ಅಸಿಟೈಲ್ CoA enters Krebs cycle, etc. This is your entire chapter. ಇದೇ ಫುಲ್ ಎಲ್ಲಾ ಕಾನ್ಸೆಪ್ಟ್ಸ್ ನಾವು ಇವತ್ತಿನ ಕ್ಲಾಸಲ್ಲಿ ಕವರ್ ಮಾಡ್ತಿದೀವಿ. ಸ್ಟೂಡೆಂಟ್ಸ್ ರೆಡಿನಾ? ರೆಡಿ ಸ್ಟೂಡೆಂಟ್ಸ್? ಆಲ್ ಆಫ್ ಯು ರೆಡಿ? ಎಸ್. ಸ್ಟೂಡೆಂಟ್ಸ್ ರೆಡಿ ಎಲ್ಲರೂ ಕೂಡ? ಒನ್ ಮೋರ್ ಇನ್ನೊಂದು ಹೇಳ್ತೀನಿ. ಈ ಗ್ಲೈಕೋಲಿಸಿಸ್ ಅಲ್ಲಿ ಏನಿದು 10 ಸ್ಟೆಪ್ಸ್ ಇದೆ. 10 ಸ್ಟೆಪ್ಸ್ ಇಲ್ಲೇ ಇದೆ. ಇಲ್ಲಿ ನಿಮ್ಗೆ ಲಿಂಕ್ ರಿಯಾಕ್ಷನ್ ಒಂದ್ ಸ್ಟೆಪ್, ಇಲ್ಲೊಂದು ಸ್ಟೆಪ್, ಇಲ್ಲೊಂದು ಸ್ಟೆಪ್. ಸೊ ತುಂಬಾ ಸ್ಟೆಪ್ಸ್ ಇದೆ ಸ್ಟೂಡೆಂಟ್ಸ್. ಓಕೆ. Vedantu team was calling. Oh my god, students, I don't know why Vedantu team was calling you. Huh? Students, I never called anyone. Lol. Online test. So students, Vedantu team was calling. Students, okay, wait. I don't know why Vedantu is calling you. Sarna. Students, but write the test. Don't pick up any call, right? As such, but write the test. Okay, forget about everything else, but write the test. It is very important. It has a lot of advantage also. Okay. Now students, start madava. Shall we start? All of you. Shall we start? Starting with glycolysis. But before we start glycolysis, we have one or two topics left. Before we start glycolysis, there is one or two questions which we need to address here. One or two questions. First question on the board. Answer. Like, now I'm telling you this entire process of respiration. ಈ respiration ಅಲ್ಲಿ ಊಟ ಬೇಕು. ಬಟ್ ನಾವು ಊಟ ಮಾಡ್ತೀವಿ, ನಮ್ಗೆ ಸಿಗತ್ತೆ ಎನರ್ಜಿ. ಬಟ್ ಪ್ಲಾಂಟ್ಸ್ ಊಟ ಮಾಡೋದು ನೋಡಿದೀರಾ ಯಾವತ್ತಾದ್ರು? ಕದ್ದು ಮುಚ್ಚಿ ರಾತ್ರಿ ಹೊತ್ತು ಅದು ಒಂದು ತಿಂತದೇನೋ ನಿಮ್ಗೆ ನೋಡಿದೀರಾ ಯಾವತ್ತಾದ್ರು? ಕದ್ದು ಮುಚ್ಚಿ ಅನ್ನ ಸಾಂಬಾರ್ ತಿನ್ನೋದು, ಕರ್ಡ್ ರೈಸ್ ತಿನ್ನೋದು, ರೈಟ್? ಪಾನಿಪುರಿ ತಿನ್ನೋದು, ಮಸಾಲಾ ಪುರಿ ತಿನ್ನೋದು ನೋಡಿದೀರಾ ಯಾವತ್ತಾದ್ರು? ಕದ್ದು ಮುಚ್ಚಿ ಯಾವಾಗ ರಾತ್ರಿ ಹೊತ್ತು ನೋಡಿದೀರಾ? ನೋಡಿಲ್ಲ ನೀವು? ಸೊ ವೇರ್ ಡು ಪ್ಲಾಂಟ್ಸ್ ಗೆಟ್ ದಿ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಫ್ರಮ್? ಹೆಂಗ್ ಬರುತ್ತೆ ಸ್ಟೂಡೆಂಟ್ಸ್ ಪ್ಲಾಂಟ್ ಹತ್ರ? ನಾವು ಊಟ ಮಾಡ್ತೀವಿ, ಓಕೆ, ಅಂಡರ್ಸ್ಟ್ಯಾಂಡಬಲ್. ನಾ ರಾತ್ರಿ ಮಧ್ಯಾಹ್ನ ಅನ್ನ ಸಾಂಬಾರ್ ತಿಂದೆ, ನಾನು ಕರ್ಡ್ ರೈಸ್ ತಿಂದೆ, ಐಸ್ ಕ್ರೀಮ್ ತಿಂದೆ, ಅದ್ರಲ್ಲಿ ನಂಗೆ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಆಯ್ತು. ಬಟ್ ಪ್ಲಾಂಟ್ಸ್ ಹೆಂಗ್ ಬರುತ್ತೆ? Can anyone tell me, students? Anyone? How do plants get the substrate? ಎಲ್ಲಿಂದ ಬರುತ್ತೆ? ಸ್ಟೂಡೆಂಟ್ಸ್ ನೆನಪಿರಲಿ, plants make their own substrate. Students, plants make their own substrate. ನಾವು ತಿನ್ನಕ್ ಹೋಗಲ್ಲ ಆಚೆಯಿಂದ. They never eat from outside, but in fact they make their own substrate. Okay, they make their own substrate. Students ನೆನಪಿರಲಿ, this is the entire process of respiration, photosynthesis. ನೆನಪಿದ್ಯಾ? In the photosynthesis, carbon dioxide plus water, sunlight and chlorophyll, we get glucose. So plants ಗೆ ಗ್ಲೂಕೋಸ್ ನ ಆಚೆಯಿಂದ ತಗೊಳಕ್ ಅವಶ್ಯಕತೆ ಇಲ್ಲ. Plants do not require to take glucose from the outside because plants will produce their own glucose. Plants produce their own glucose. ಅವರೇ ಪ್ರೊಡ್ಯೂಸ್ ಮಾಡ್ತಾರೆ ಗ್ಲೂಕೋಸ್. ಬೇರೆ ಕಡೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಪ್ಲಾಂಟ್ಸ್ ಗೆ. ಓಕೆನಾ? So that is very important to understand, students. Now next question on the board, ಯಾರು ಹೇಳ್ತೀರಾ? Okay. Students, I will upload creative ideas. I am coming on the channel also. I will be taking classes on Namma Vedantu SLC. Okay.
I am planning classes. I will be taking English and I'll be taking social. I'll be taking science also there. Students, I don't speak Telugu. Chependi. Only few things I know. I can't speak in Telugu so much. Okay. Students, do plants breathe? Beg early, students. Beg early. Try ಮಾಡಿ. Try ಮಾಡಿ. Do plants breathe? Yes or no? Students, do plants breathe? ಯಾವ್ದಾರು ನೋಡಿದ್ದೀರಾ ಬ್ರೀತ್ ಮಾಡೋದು ಪ್ಲಾಂಟ್ಸ್ ನ? Students, remember, please remember, plants do not have any organs for breathing. They don't breathe actually, but they need oxygen for respiration. So plants hatra ಒಂದು ಮೂಗು, ಒಂದು lungs, wind pipe ಆ ತರ ಏನು ಇರಲ್ಲ, diaphragm ಏನು ಇರಲ್ಲ ಅವ್ರ ಹತ್ರ, but they still need oxygen. They still need oxygen. So ಈ ಆಕ್ಸಿಜನ್ ಒಂದು ಪ್ಲಾಂಟ್ ಒಳಗಡೆ ಹೆಂಗ್ ಬರುತ್ತೆ ಸ್ಟೂಡೆಂಟ್ಸ್? ಬೇಗ ಹೇಳಿ, ಬೇಗ ಹೇಳಿ ಸ್ಟೂಡೆಂಟ್ಸ್. How do you think this entire oxygen is entering inside a plant? Yes. Students, upload ಮಾಡ್ತೀನಿ, no worry students, upload ಮಾಡ್ತೀನಿ. Okay na? ಬೇಗ ಹೇಳಿ, how do plants get the oxygen? How is the oxygen entering inside the plant? Do plants also have small holes throughout their body? Do they have small holes on the leaf? Do they, students? Do they? Yes, they do. Plants have a small round tiny structures called as stomata. Very good. They have something called as stomata, and when this stomata opens up, oxygen can enter inside, or CO2 can be released outside, or CO2 can enter inside. So there is a variety of gaseous exchange happening because of stomata. Okay, one is stomata. Adu bitre students, adu bitre, do you think there is one more structure which also helps in respiration? Stomata bitti? Yes, they do, students. So helps in exchange of gases. Okay. Oh, RV college, students, which branch? Students, which branch? Yes, which branch, students? ಒಳ್ಳೆದು. If you're in RV college, that's amazing thing. ನಮ್ಮ ಕಡೆಯಿಂದ ಕಲ್ತ್ಬಿಟ್ಟು RV college ಹೋಗಿದ್ರೆ ಒಳ್ಳೇದಾಗತ್ತಲ್ಲ. ಸ್ಟೂಡೆಂಟ್ಸ್ ಬೇಗ ಹೇಳಿ, ಇದು ಬಿಟ್ರೆ ಬೇರೆ ಇದೆಯಾ? ಸ್ಟೂಡೆಂಟ್ಸ್ ಇದೆ. There is something called as lenticels. ಗೊತ್ತಾ ಸ್ಟೂಡೆಂಟ್ಸ್ ಇದು? Lenticels. Lenticels are the small dots or small apertures. ಇದರಿಂದ there can be entry of, right? There can be entry of gases. Okay now, but students, but you need to remember students, plants ge they avashyakate illa. They do not need any type of organs as such. Gotta ya gotta students? Ya gotta? Why do you think they don't require any special organs as such? Very simple students, very simple. Because plants, each part can take care of itself. A requirement ನೋಡ್ಕೊಂಡ್ಬಿಡುತ್ತೆ. And oxygen demand is very low. Demand is very low. Like very low. Demand ಇಲ್ಲ. ಯಾಕಂದ್ರೆ ಸ್ಟೂಡೆಂಟ್ಸ್ ನೀವೇ ಹೇಳಿ, ECS ECE na? Okay, very good students, very proud feeling. Namge students last year nan batch inda, nan DNA batch inda, right? Nan DNA batch indane almost is to 17 doctors ಆಗಿದ್ರು ನಮ್ಮ ಬ್ಯಾಚ್ ಅಲ್ಲಿ. ಸೊ ಖುಷಿ ಆಗುತ್ತೆ ಸ್ಟೂಡೆಂಟ್, ಖುಷಿ ಆಗುತ್ತೆ. ಯೋಚನೆ ಮಾಡಿ, ನಮ್ಮ ಹತ್ರ ಕಲ್ತ್ಬಿಟ್ಟು ಡಾಕ್ಟರ್ ಆಗೋದು, ನಮ್ಮ ಹತ್ರ ಕಲ್ತ್ಬಿಟ್ಟು ಒಳ್ಳೆ ಕಾಲೇಜ್ ಸೇರ್ಕೊಳೋದು, ರೈಟ್? RV ಕಾಲೇಜ್ ಹತ್ರ ಒಳ್ಳೆ ಕಾಲೇಜ್ ಗೊತ್ತಲ್ಲ, RV ಕಾಲೇಜು ಒನ್ ಆಫ್ ದ ಬೆಸ್ಟ್ ಕಾಲೇಜಸ್ ಇನ್ ಬ್ಯಾಂಗ್ಳೂರ್, ರೈಟ್? ಆ ಥರ ಕಾಲೇಜ್ ಸೇರ್ಕೊಳೋದು ಖುಷಿ ಆಗುತ್ತೆ ನಮಗೂ ಕೂಡ. ಸೊ ನೀವೆಲ್ಲರೂ ಕೂಡ ಸ್ಟೂಡೆಂಟ್ಸ್, ಆಲ್ ಆಫ್ ಯು ಹೂ ಆರ್ ರೈಟ್ ನಾವ್ ಇನ್ 11th 12th, ನೀವು ಕೂಡ ನೆಕ್ಸ್ಟ್ ಇಯರ್ ಇಲ್ಲ ನೆಕ್ಸ್ಟ್ ಇಯರ್ ಆ ಥರ ಹೈಟ್ ಸೇರ್ಕೋಬೇಕು ನೀವೆಲ್ಲರೂ ಕೂಡ. ಓಕೆನಾ? ಓಕೆ ಸ್ಟೂಡೆಂಟ್ಸ್, ಈಗ ನೋಡಿ, ನಾವು O2 ಡಿಮಾಂಡ್ ಇಸ್ ವೆರಿ ಲೋ. ಡಿಮಾಂಡ್ ತುಂಬಾ ಕಮ್ಮಿ ಇರುತ್ತೆ, ರೈಟ್? ವೆನ್ ದ ಡಿಮಾಂಡ್ ಇಸ್ ವೆರಿ ಲೋ, ರೈಟ್, do you think plants have a supply of oxygen ಇದೆಯಾ ಅವ್ರಿಗೆ? Do you think plants has a internal mechanism for supply of oxygen? ಇದೆ ಸ್ಟೂಡೆಂಟ್ಸ್, ಇದೆ ನೋಡಿ ಇಲ್ಲಿ. We learned here this process of photosynthesis. This process of photosynthesis ಅಲ್ಲಿ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್, we get glucose plus oxygen. ಸ್ಟೂಡೆಂಟ್ಸ್, ಇಲ್ಲಿ ಕಾಣಿಸ್ತಿದೆ ಆಕ್ಸಿಜನ್. ಸೊ ಪ್ಲಾಂಟ್ಸ್ ಬಾಡಿ ಒಳಗಡೆ O2 ರಿಲೀಸ್ ಆಗ್ತಾ ಇದೆ. So can plants take the same O2? Yes,
They can take the same O2, no? Yes or no, students? Yes or no? So plants can O2 from photosynthesis. ಈ photosynthesis ತಗೋಬಹುದು O2 ಆರಾಮಾಗಿ. Students, I had a personal issue. ನಮ್ಮಲ್ಲಿ ನಡೀತಾ ಇತ್ತು, no? So I had a personal issue, that's why I couldn't attend. Right? I had a personal issue, that's why I couldn't attend NEET examination. ನನಗೂ ಬೇಜಾರಾಗಿತ್ತು. Many students messaged me on Instagram. ತುಂಬಾ ಸ್ಟೂಡೆಂಟ್ಸ್ ಮೆಸೇಜ್ ಮಾಡಿದ್ರು, ಸರ್ ಐ ಆಮ್ ಹಿಯರ್ ಇನ್ ಸೆಂಟರ್, ನೀವೆಲ್ಲಿದ್ದೀರಾ ಅಂತ. ರೈಟ್, ಮೆನಿ ಸ್ಟೂಡೆಂಟ್ ಮೆಸೇಜ್, ಬಟ್ ಐ ರಿಪ್ಲೈ ಟು ಮೆನಿ ಆಫ್ ದೆಮ್. ರೈಟ್, ಯಾಕೆ ಬರಕ್ ಆಗಿಲ್ಲ ಅಂತ ನಾನು. ರೈಟ್, ಸೊ ಸ್ಟೂಡೆಂಟ್ಸ್ ಬೇಜಾರ್ ಮಾಡ್ಕೋಬೇಡಿ. ವಿಲ್ ಮೀಟ್, ವಿಲ್ ಕೀಪ್ ಅನ್ ಇವೆಂಟ್. ನಾವು ಸ್ಟೂಡೆಂಟ್ಸ್ ಸಿಗ್ಬೇಡ, ಫಸ್ಟ್ ಕಲಿಬೇಕು. ನೀವು ಓದಿ ಕಲ್ತಾದ್ಮೇಲೆ ಮಾಡೋದು ಅದೆಲ್ಲ ಸ್ವಲ್ಪ ಸರಿನಾ, ಮೀಟಪ್ ಮಾಡೋದ ಒಂದು ಸರಿನಾ. ಸ್ಟೂಡೆಂಟ್ಸ್ ಇದು ಕ್ಲಿಯರ್ ಆಯ್ತು? ಕ್ಲಿಯರ್. ಇದು ಬಿಟ್ರೆ ಸ್ಟೂಡೆಂಟ್ಸ್, ಇದು ಬಿಟ್ರೆ ಯೂಶಲಿ ವಾಟ್ ಹ್ಯಾಪನ್ಸ್, ಡಿಫ್ಯೂಷನ್ ಹ್ಯಾಪನ್ಸ್. ಡಿಫ್ಯೂಷನ್ ಆಗುತ್ತೆ ಯೂಶಲಿ. ನಮ್ದು ಪ್ಲಾಂಟ್ಸ್ ಒಳಗಡೆಯಿಂದ ಫುಲ್ ಡೆಡ್, ಒಳಗಡೆಯಿಂದ ಸ್ಕ್ಲಿಯರಿನ್ ಕಾಯ್ಮ ಫುಲ್ಲು, ಒಳಗಡೆ ಎಲ್ಲ ಸ್ಕ್ಲಿಯರಿನ್ ಕಾಯ್ಮ. ಪ್ಲಾಂಟ್ಸ್ ಡೆಡ್ ಇರ್ತಾರೆ ಒಳಗಡೆ. ಎಲ್ಲ ಲಿವಿಂಗ್ ಐಟಮ್ಸ್ ಎಲ್ಲಿದೆ? ಎಲ್ಲ ಲಿವಿಂಗ್ ಸೆಲ್ಸ್ ಈ ತರ ಕಾರ್ನರ್ ಅಲ್ಲಿ ಇರುತ್ತೆ. ಎಲ್ಲ ಲಿವಿಂಗ್ ಸೆಲ್ಸ್ ಈ ತರ ಕಾರ್ನರ್ ಅಲ್ಲಿ ಇರುತ್ತೆ. ಸೊ ಒಂದು ಸಿಂಪಲ್ ಡಿಫ್ಯೂಷನ್ ಸಾಕು, ಒಂದು ಸಿಂಪಲ್ ಡಿಫ್ಯೂಷನ್ ಸಾಕು ಆಕ್ಸಿಜನ್ಗೆ. ಸೊ ಪ್ಲಾಂಟ್ಸ್ಗೆ ಒಂದು ಸಪರೇಟ್ ಆಗಿ ಅವಶ್ಯಕತೆ ಇಲ್ಲ. ಹತ್ರ ಆರ್ಗನ್ ಇರಬೇಕು, ಲಂಗ್ಸ್ ಇರಬೇಕು, ಹತ್ರ ಏನು ಇಲ್ಲ. ಓಕೆನಾ? ನೌ ಸ್ಟೂಡೆಂಟ್ಸ್, ವಿತ್ ದಟ್ ಬೀಯಿಂಗ್ ಸೆಡ್, ಸ್ಟಾರ್ಟ್ ಮಾಡುವ ದ ಮೇನ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್. ದಿಸ್ ಇಸ್ ದ ಸ್ಟಾರ್ಟ್ ಆಫ್ ದ ರೆಸ್ಪಿರೇಷನ್ ಜರ್ನಿ. ದ ಫಸ್ಟ್ ಟೈಪ್, the first step in all types of reaction, all types of respiration. aerobical ಆಗುತ್ತಿದು, anaerobical ಆಗುತ್ತೆ, plants ಅಲ್ಲಿ ಆಗುತ್ತೆ, animals ಅಲ್ಲಿ ಆಗುತ್ತೆ, bacteria ಅಲ್ಲಿ ಆಗುತ್ತೆ, fungus ಅಲ್ಲಿ ಆಗುತ್ತೆ. every single organism ಅಲ್ಲಿ ಈ ಸ್ಟೆಪ್ ಆಗೇ ಆಗುತ್ತೆ. ಸ್ಟೂಡೆಂಟ್ಸ್, can anyone tell me what am I talking about? Students, can anyone tell me which process do you think I'm talking about? Anyone? If you're able to answer this, ಬೇಗ ಅನ್ಸಿ ವಿಡಿಯೋ ಲೈಕ್ ಮಾಡ್ಬಿಡಿ. ಎಲ್ಲರೂ ಕೂಡ ಬೇಗ ಅನ್ಸಿ ವಿಡಿಯೋನ ಲೈಕ್ ಮಾಡಿ ಸ್ಟೂಡೆಂಟ್, ಬೇಗ. Can anyone tell me which is the first step in every type of respiration? ಯಾವುದೇ ರೆಸ್ಪಿರೇಷನ್ ಆಗಲಿ ಅದರಲ್ಲಿ ಇದು ಆಗಲೇಬೇಕು, ಫಸ್ಟ್ ಸ್ಟೆಪ್. ಎನಿವನ್? The first step I am talking about is the glycolysis. Glycolysis. This step has to happen, ಆಗಲೇಬೇಕಿದು. ಓಕೆನಾ? So let's understand for the next 15 minutes. Next 15 minutes ನಂಗೆ ಪ್ಯೂರ್ ಅಟೆನ್ಷನ್ ಬೇಕು ನಿಮ್ದು. ಸ್ಟೂಡೆಂಟ್ಸ್ ಸಿಗತ್ತಾ? ನೆಕ್ಸ್ಟ್ 15 minutes ನೀವು ಆ ಕಡೆ ಕಡೆ ನೋಡ್ಬೇಡಿ, ನಾನು ಹೇಳೋ ಮಾತನ್ನ ಕೇಳಿಸ್ಕೊಂಡು ಹೋಗಿ. ನಿಮ್ಗೆ ಗ್ಲೈಕೋಲಿಸಿಸ್ ಯಾವ ತರ ಅರ್ಥ ಆಗುತ್ತಂದ್ರೆ, ನೀವು ಯಾವ್ದೇ ಬುಕ್ ಹತ್ರ ಕಲಿಯಕಾಲ, ನೀವು ಬರ್ದ್ ಕೊಡ್ತೀನಿ. ನನ್ನ ಹತ್ರ ನೀವು ಗ್ಲೈಕೋಲಿಸಿಸ್ ಕಲ್ತಂಗೆ ನೀವು ಯೂಟ್ಯೂಬ್ ಅಲ್ಲಿ ಆಗ್ಲಿ, ಆಫ್ಲೈನ್ ಆಗ್ಲಿ, ಎಲ್ಲೂ ಕೂಡ ಕಲಿಯಲ್ಲ. ಆಯ್ತಾ? ನಾನು ಅಷ್ಟು ಡೀಟೇಲ್ ಆಗಿ ಈ ಟಾಪಿಕ್ ಹೇಳ್ಕೊಡ್ತೀನಿ ನಾನು ಯಾವತ್ತೂ ಕೂಡ. ಸ್ಟೂಡೆಂಟ್ಸ್ ರೆಡಿನಾ ಎಲ್ಲರೂ ಕೂಡ? ರೆಡಿ ಆಲ್ ಆಫ್ ಯು? Next 15 minutes I want ultimate concentration. I do not want to look here and there, nodangilla. Okay now students, let's see. Now first thing which you need to understand is the location of glycolysis. The glycolysis takes place in the cytoplasm. It takes place in the cytoplasm alagutte. Then number of steps in total 10 steps irutte. ಏನಿರುತ್ತೆ? 10 steps irutte. This is called as partial oxidation. ಯಾಕೆ? because there is no CO2 release. No CO2 released ಇಲ್ಲಿ. CO2 release ಆಗಲ್ಲ. ಅದಾದ್ಮೇಲೆ ಸ್ಟೂಡೆಂಟ್ಸ್, ಅದಾದ್ಮೇಲೆ it takes place in the case of plants ಅಲ್ಲಿ ಆಗುತ್ತೆ. It takes place in the case of animals. It takes place in the case of prokaryotes. ಎಲ್ಲ ಕಡೆ ಆಗತ್ತಿದು entire thing. But in the case of plants which we are interested, num interest to plants. In the case of plants, students please remember, in the case of plants ಏನಾಗುತ್ತೆ? plants case ಅಲ್ಲಿ ಯಾವತ್ತೂ ಕೂಡ ಫುಡ್ ಸೂಕ್ರೋಸ್ ಆಗಿ ಸ್ಟೋರ್ ಆಗಿರುತ್ತೆ ಪ್ಲಾಂಟ್ಸ್ ಅಲ್ಲಿ. ಈ ಸೂಕ್ರೋಸ್ ಒಂದು ಡೈಸ್ಯಾಕರೈಡ್. ಈ ಸೂಕ್ರೋಸ್ ಗ್ಲೈಕೋಲಿಸಿಸ್ ಎಂಟರ್ ಮಾಡಕ್ಕಾಗಲ್ಲ.
ಗ್ಲೈಕೋಲಿಸ್ ನ ಬರೀ ಈ ಸ್ಮಾಲ್ ಮೊನೋಸ್ಯಾಕರೈಡ್ಸ್, ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಮಾತ್ರ ಎಂಟರ್ ಮಾಡಬಹುದು. ಸೊ ಪ್ಲಾಂಟ್ಸ್ ಅಲ್ಲಿ ಯಾವತ್ತೂ ಕೂಡ ಈ ಸೂಕ್ರೋಸ್ ಡೈರೆಕ್ಟ್ ಆಗಿ ಎಂಟರ್ ಮಾಡಕ್ಕಾಗಲ್ಲ. ಸೊ ದಿಸ್ ಸೂಕ್ರೋಸ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಟು ಗ್ಲೂಕೋಸ್. ಗ್ಲೂಕೋಸ್ ಗೆ ಕನ್ವರ್ಟ್ ಆಗಬೇಕು. ಅಂಡ್ ದಿಸ್ ಕನ್ವರ್ಷನ್ ಒಂದು ಎನ್ಸೈಮ್ ಇದೆ, ಅದನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು, ಕಾಲ್ಡ್ ಎಸ್ ಇನ್ವರ್ಟೇಸ್ ಎನ್ಸೈಮ್. ಏನೇ ಸ್ಟೂಡೆಂಟ್ಸ್? ಇನ್ವರ್ಟೇಸ್. ಇನ್ವರ್ಟೇಸ್ ಅಂತ ಒಂದು ಎನ್ಸೈಮ್ ಇದೆ. ದಿಸ್ ಎನ್ಸೈಮ್ ಇಸ್ ಇನ್ವಾಲ್ವ್ಡ್ ಇನ್ ದ ಕನ್ವರ್ಷನ್ ಆಫ್ ಸೂಕ್ರೋಸ್ ಟು ಗ್ಲೂಕೋಸ್. ಈಗ ನಮ್ಮ ಹತ್ರ ಏನಿದೆ? ವಿ ಹ್ಯಾವ್ ದ ಗ್ಲೂಕೋಸ್. ಸೊ ಕ್ಯಾನ್ ವಿ ಸ್ಟಾರ್ಟ್ ಸ್ಟೂಡೆಂಟ್ಸ್? ಸ್ಟಾರ್ಟ್ ಮಾಡುವ ಸ್ಟೂಡೆಂಟ್ಸ್? ಸ್ಟಾರ್ಟ್ ಮಾಡುವ? If sucrose is converted to glucose, shall we start how this glucose now enters inside the glycolysis? Yes, it is a very easy chapter. Shall we start, students? Shall we start? How does this glucose, what is happening to this glucose? What is it undergoing? What are the 10 steps involved here? Let's start. All of you. Let's start. Okay. Students, ellaru kuda big attendance na mark ಮಾಡಿ by liking the video big. Now students, now before we start again, you need to know that this entire glycolysis is also called as EMP pathway. It is called as EMP pathway. Yake? Because the scientists who discovered this cycle, 3 different cycles who discovered, Gustav Emden, Otto Merhoff and Jakob Parnas. So EMP pathway, students. ಅದಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್, this I told you in the previous chapter also. ಯಾವುದು? I have also told you in the photosynthesis chapter what is oxidation and what is reduction. ನಿಮಗೆ ನೆನಪಿಲ್ಲ ಅಂದ್ರೆ ಒಂದು ಸ್ವಲ್ಪ ಮತ್ತೆ ಒಂದು ಮೆಮರಿ ಸ್ವಲ್ಪ ಜಾಗ್ ಮಾಡ್ತೀನಿ, ಮೆಮರಿ ಸ್ವಲ್ಪ ಕ್ಲಿಯರ್ ಮಾಡ್ತೀನಿ ನೋಡಿ. What is the oxidation in students? Oxidation is loss ಯಾವತ್ತೂ ಕೂಡ, loss of electrons or loss of protons. That is called as oxidation. What is reduction, students? What is reduction? Reduction is gain of electrons and protons, right? Gain of electrons and protons. That is called as reduction. Oxidation is loss. Then please students, oxidation students ಹೆಸರು ನೆನಪಿಕಂತ ಬೇಕಾಗಿಲ್ಲ, right? You can remember this. Emden, Merhoff, Parnas. ಇದು ನೆನಪಿಕೊಳ್ಳಿ ಸಾಕು, ಬರೀ ಲಾಸ್ಟ್ ನೇಮ್ ನೆನಪಿಕೊಳ್ಳಿ ಸಾಕು, right? Emden, Merhoff and Parnas, 3 different scientists who discovered the glycolysis. Okay, ಈ ಫಸ್ಟ್ ನೇಮ್ ಬೇಡ. Okay now students, ಇದು ನೆನಪಿತಾ? Oxidation is loss, reduction is gain of electrons. ಇದು ನಿಮಗೆ ನೆನಪಿದ್ರೆ let's start now students. Let's start. Okay, now the entire glycolysis can be divided into 2 simple steps, 2 simple parts. Steps are 2 simple parts. Okay, now the first part is called as preparatory stage, second part is called as payoff stage. Difference ಏನು ಸ್ಟೂಡೆಂಟ್ಸ್? ನೀವೇ ಹೇಳಿ. ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ನಿಮ್ಗೆ ಫ್ರೀ ಆಗಿ ಕಾಸು ಸಿಕ್ಬಿಡುತ್ತಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ? ನೀವು ಸ್ಟಾಕ್ ಮಾರ್ಕೆಟ್ ಇಲ್ಲ ಟ್ರೇಡಿಂಗ್ ಮಾಡಬೇಕಾದ್ರೆ ನೀವು ಯಾವತ್ತೂ ಕೂಡ ಫಸ್ಟ್ ಏನ್ ಮಾಡಬೇಕು? ಫಸ್ಟ್ ನೀವು ನಿಮ್ಮ ಕಡೆ ಇರೋ ಕಾಸನ್ನ ತಗೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ ಇನ್ವೆಸ್ಟ್ಮೆಂಟ್ ಮಾಡಾದ್ಮೇಲೆ ನಿಮ್ಗೆ ರಿಟರ್ನ್ಸ್ ಬರುತ್ತೆ. ಗೊತ್ತದ ಎಲ್ಲರಿಗೂ ಸ್ಟೂಡೆಂಟ್ಸ್? ಗೊತ್ತು ತಾನೆ ಇದು? ನೀವು ಯಾವತ್ತೂ ಕೂಡ ಮನಿದು ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಇಲ್ಲೂ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ, ಈ ಗ್ಲೈಕೋಲಿಸಿಸ್ ಅಲ್ಲೂ ಕೂಡ ನಮ್ಗೆ ATP ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು? ಫಸ್ಟ್ ನಮ್ಗೆ ATP ಸಿಗ್ಬೇಕಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ATP ನ ಇನ್ವೆಸ್ಟ್ ಮಾಡಬೇಕು. That is called as preparatory stage. In preparatory stage, we are investing ATP. Sir, we are doing what? We are investing ATP. ATP ನಾವು ಉಡಾಯಿಸ್ತಿದೀವಿ. ನಾವು ಉಡಾಯಿಸಿದ್ಮೇಲೆ ನಮ್ಗೆ ವಾಪಸ್ ಬರುತ್ತೆ ಆಮೇಲೆ. That is what we will learn. So in preparatory stage, there is loss of ATP actually. ATP ಇಲ್ಲಿ ಹೋಗ್ತಾ ಇದೆ, but in payoff stage gain ಆಗ್ತಾ ಇದೆ, gain of ATP. So ಬನ್ನಿ ಸ್ಟೂಡೆಂಟ್ಸ್ ಕಲಿಯೋದ what is happening in part 1, what is happening in part 2 start ಮಾಡೋದ. Now in preparatory stage what happens? In preparatory stage, first step, ಈ ಡಯಾಗ್ರಾಮ್ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಓಕೆನಾ ಸ್ಟೂಡೆಂಟ್ಸ್?
In the first step, what is happening? ನಮ್ಮ ಹತ್ರ ಗ್ಲೂಕೋಸ್ ಇದೆಯಾ? ಗ್ಲೂಕೋಸ್ ಇದೆ. Can anyone tell me how many molecules of carbon are present in glucose? ಬೇಗ ಸ್ಟೂಡೆಂಟ್ಸ್, ಬೇಗ. ಸರ್ ಬಯಾಲಜಿ ಎಕ್ಸಾಮ್ ತುಂಬಾ ಟಫ್ ಇತ್ತು, ಬಟ್ ನಿಮ್ ನೋಟ್ಸ್ ಓದ್ಕೊಂಡು ಹೋಗಿದ್ದು ತುಂಬಾ ಯೂಸ್ ಆಯ್ತು ಸ್ಟೂಡೆಂಟ್. ಥ್ಯಾಂಕ್ ಯು ಸೋ ಮಚ್. ಆಲ್ವೇಸ್ ವಿ ಆರ್ ಪ್ರೆಸೆಂಟ್ ಹಿಯರ್ ಫಾರ್ ಯು ಸ್ಟೂಡೆಂಟ್ಸ್. ಬೇಗ ಸ್ಟೂಡೆಂಟ್ ಆನ್ಸರ್ ಹೇಳಿ ಬೇಗ. ಹೌ ಮೆನಿ ಕಾರ್ಬನ್ಸ್ ಇಸ್ ಪ್ರೆಸೆಂಟ್ ಇನ್ ಹೌ ಮೆನಿ ಮಾಲಿಕ್ಯೂಲ್ಸ್ ಆಫ್ ಕಾರ್ಬನ್ ಇಸ್ ಪ್ರೆಸೆಂಟ್ ಇನ್ ಗ್ಲೂಕೋಸ್? ಬೇಗ ಸ್ಟೂಡೆಂಟ್ ಬೇಗ. ಗ್ಲೂಕೋಸ್ ಫಾರ್ಮುಲಾ ಗೊತ್ತಲ್ಲ ಸ್ಟೂಡೆಂಟ್ಸ್? ಗ್ಲೂಕೋಸ್ ಫಾರ್ಮುಲಾ ಗೊತ್ತಾ? ದ ಫಾರ್ಮುಲಾ ಆಫ್ ಗ್ಲೂಕೋಸ್ ಇಸ್ C6H12O6. ಏನು? C6H12O6. So there are 1, 2, 3, 4, 5, 6. Total 6 carbons there. Yes, carbon students? There are in total of 6 carbons present in glucose. ಈಗ ನಾವೇನ್ ಮಾಡ್ತೀವಿ ಅಂದ್ರೆ, we do something called as phosphorylation. ಏನ್ ಮಾಡ್ತೀವಿ ನಾವು? ಫಾಸ್ಫೋರೈಲೇಷನ್ ಮಾಡ್ತೀವಿ. ಫಾಸ್ಫೋರೈಲೇಷನ್ ಅಂದ್ರೆ ಏನು? ಫಾಸ್ಫೋರೈಲೇಷನ್ ಅಂತಂದ್ರೆ ವಿ ಟೇಕ್ ಒನ್ ATP ಮಾಲಿಕ್ಯೂಲ್. ಈ ATP ಮಾಲಿಕ್ಯೂಲ್ ಅನ್ನು ತಗೊಂಡ್ಬಿಟ್ಟು ಬಾಂಡ್ ಬ್ರೇಕ್ ಮಾಡ್ತೀವಿ. ಬಾಂಡ್ ನ ಬ್ರೇಕ್ ಮಾಡಾದ್ಮೇಲೆ ವಿ ಟೇಕ್ ದಿಸ್ ಒನ್ ಫಾಸ್ಫೇಟ್ ಹಿಯರ್, ಒನ್ ಫಾಸ್ಫೇಟ್ ಅಂಡ್ ಅಟ್ಯಾಚ್ ಇಟ್ ಟು ದ 6th ಪೊಸಿಷನ್ಗೆ ಅಟ್ಯಾಚ್ ಮಾಡ್ಬಿಡ್ತೀವಿ. ಸೊ ಅವಾಗ ಏನಾಗುತ್ತೆ? ಗ್ಲೂಕೋಸು, ಈ ತರ ಇರೋ ಗ್ಲೂಕೋಸು, ಇದಕ್ಕೆ ನಾವು ಈ ಫಾಸ್ಫೇಟ್ ನ ಆಡ್ ಮಾಡಿದ್ರೆ ಕ್ಯಾನ್ ಇಟ್ ಬಿಕಮ್ಸ್ ಗ್ಲೂಕೋಸ್ 6-ಫಾಸ್ಫೇಟ್ ಆಗ್ಬೋದಾ ಸ್ಟೂಡೆಂಟ್ಸ್? ಆಗ್ಬೋದು ತಾನೆ? ಆರಾಮಾಗಿ ಆಗ್ಬೋದು. ಸೊ ಗ್ಲೂಕೋಸ್ ಬಿಕೇಮ್ ಗ್ಲೂಕೋಸ್ 6-ಫಾಸ್ಫೇಟ್. ಯಾಕಂದ್ರೆ 6th ಪೊಸಿಷನ್ ಅಲ್ಲಿ ಒಂದು ಫಾಸ್ಫೇಟ್ ನಾವು ಆಡ್ ಮಾಡಿದೀವಿ. ಅಂಡ್ ADP ಹಿಯರ್. ಅಲ್ಲಿಗೆ ಫಸ್ಟ್ ಸ್ಟೆಪ್ ಮುಗೀತು ಸ್ಟೂಡೆಂಟ್ಸ್, ಅಲ್ಲಿಗೆ ಫಸ್ಟ್ ಸ್ಟೆಪ್ ಮುಗೀತು. ಸೊ ಗ್ಲೂಕೋಸ್ ಟು ಗ್ಲೂಕೋಸ್ 6-ಫಾಸ್ಫೇಟ್, 1 ATP ಕನ್ಸ್ಯೂಮ್. ನೋಡಬಹುದು ನೀವು ಇಲ್ಲಿ ನಾವು ಬರ್ಕೊಂಡದ -1 ATP, -1 ATP. ಓಕೆನಾ? -1 ATP ಸ್ಟೂಡೆಂಟ್ಸ್, -1 ATP ಆಯ್ತು ಇಲ್ಲಿಗ, -1 ATP ಆಯ್ತು. ಓಕೆನಾ? ನಾವು ಗ್ಲೂಕೋಸ್ ಇಂದ ಗ್ಲೂಕೋಸ್ 6-ಫಾಸ್ಫೇಟ್ ಸಿಕ್ತು ನಮ್ಗೀಗ. ಓಕೆ, ಫಸ್ಟ್ ಸ್ಟೆಪ್ ಇಸ್ ಡನ್. ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಈ ತರ ಒಂದು ಫಾಸ್ಫೇಟ್ ನ ಬ್ರೇಕ್ ಮಾಡಿ ಇಲ್ಲಿ ಆಡ್ ಮಾಡ್ತಾ ಇದ್ದೀವಿ. ಸೆಕೆಂಡ್ ಸ್ಟೆಪ್ ಇಸ್ ಕಾಲ್ಡ್ ಎಸ್ ಐಸೋಮರೈಸೇಷನ್. ಸ್ಟೂಡೆಂಟ್ಸ್ ನಿಮ್ಗೆ ಗೊತ್ತಾ ಒಂದು ಸಾಂಗು, ಸೇಮ್ ಸೇಮ್ ಬಟ್ ಡಿಫರೆಂಟ್? ಗೊತ್ತಾ ಸಾಂಗು ಸ್ಟೂಡೆಂಟ್ಸ್? ಸಾಂಗ್ ಗೊತ್ತಾ ಗೊತ್ತಿಲ್ಲ? ಬೇಗ ಹೇಳಿ. ಸೇಮ್ ಸೇಮ್ ಬಟ್ ಡಿಫರೆಂಟ್. ಸ್ಟೂಡೆಂಟ್ಸ್ ಗೊತ್ತಾ ಸಾಂಗ್? ಬೇಗ ಹೇಳಿ. ಸೇಮ್ ಸೇಮ್ ಬಟ್ ಡಿಫರೆಂಟ್ ಒಂದು ಸಾಂಗ್ ಇದೆಯಲ್ಲ, ಆ ಸಾಂಗಿನ ನಾವೀಗ ಐಸೋಮರೈಸೇಷನ್ ಕಲಿಯೋದ. ಏನಪ್ಪಾ ಇದು ಸ್ಟೂಡೆಂಟ್ಸ್ ಸೇಮ್ ಸೇಮ್ ಬಟ್ ಡಿಫರೆಂಟ್ ಅಂದ್ರೆ? ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ನಿಮ್ಮ ಕೆಮಿಸ್ಟ್ರಿಯಲ್ಲಿ there is something called as isomers. In chemistry there is something called as isomers. What is isomer? Isomer is nothing but isomers are molecules with same chemical formula. ಇದರದು ಫಾರ್ಮುಲಾ ಎರಡು ಫಾರ್ಮುಲಾ ಸೇಮ್ ಬಟ್ ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಸೊ ಸ್ಟ್ರಕ್ಚರ್ ಬೇರೆ ಇರಬಹುದು, ಸೇಮ್ ಫಾರ್ಮುಲಾ ಬಟ್ ಡಿಫರೆಂಟ್. ಏನ್ ಡಿಫರೆಂಟ್ ಇಲ್ಲಿ? ಸ್ಟ್ರಕ್ಚರ್ ಬೇರೆ ಬೇರೆ. ಓಕೆ, that is called as isomers. Same chemical formula, different structure. So what happens now is, ಈ ಗ್ಲೂಕೋಸ್ 6-ಫಾಸ್ಫೇಟ್ ಇದೆಯಲ್ಲ, ಗ್ಲೂಕೋಸ್ 6-ಫಾಸ್ಫೇಟ್ now undergoes isomerization to become what? Different. ಏನ್ ಡಿಫರೆಂಟ್? ಫ್ರಕ್ಟೋಸ್ 6-ಫಾಸ್ಫೇಟ್ ಆಗುತ್ತೆ ಇದು. ನೋಡಿ, it becomes fructose 6-ಫಾಸ್ಫೇಟ್. ಸೇಮ್ ಇದೆ ಫಾರ್ಮುಲಾ, ಸೇಮ್ ಫಾರ್ಮುಲಾ ಇದೆ ಬಟ್ ಡಿಫರೆಂಟ್ ಸ್ಟ್ರಕ್ಚರ್ ಅಷ್ಟೇ. ಸೊ ದಟ್ ಇಸ್ ಕಾಲ್ಡ್ ಎಸ್ ಸ್ಟೆಪ್ 2. ಸ್ಟೆಪ್ 2 ಇಸ್ ಕಾಲ್ಡ್ ಎಸ್ ಐಸೋಮರೈಸೇಷನ್. ಕ್ಲಿಯರ್ ಸ್ಟೂಡೆಂಟ್ಸ್? ಕ್ಲಿಯರ್ ಅದು? ಸೇಮ್ ಬಟ್ ಡಿಫರೆಂಟ್ ಅಷ್ಟೇ. ಸೊ ಈ ಐಸೋಮರೈಸೇಷನ್ ಅಲ್ಲಿ ಯಾವತ್ತೂ ಕೂಡ there is no transfer of energy. ಎನರ್ಜಿ ಇಲ್ಲಿ ಕಮ್ಮಿನೂ ಆಗಲ್ಲ, ಗೇನೂ ಆಗಲ್ಲ ಐಸೋಮರೈಸೇಷನ್ ಅಲ್ಲಿ. ನಾವು ಸ್ಟೂಡೆಂಟ್ಸ್ ಥರ್ಡ್ ಸ್ಟೆಪ್ ಅಲ್ಲಿ ನಾವು ಏನ್ ಮಾಡ್ತಿದೀವಿ? ಥರ್ಡ್ ಸ್ಟೆಪ್ ಅಲ್ಲಿ ಮತ್ತೆ ನಾವು ಒಂದು ATP ನ ತಗೊಂಡ್ಬಂದು ಅದನ್ನ ಬಲಿ ಕೊಡ್ತಾ ಇದೀವಿ ನಾವೀಗ. ನೋಡಿ, ಥರ್ಡ್ ಸ್ಟೆಪ್ ಅಲ್ಲಿ ನಾವು ಮತ್ತೆ ಏನ್ ಮಾಡ್ತೀವಿ? ನಾವು ಥರ್ಡ್ ಸ್ಟೆಪ್ ಅಲ್ಲಿ ಒಂದು ATP ತಗೊಂಡು ಈ ಬಾಂಡ್ ನ ಬ್ರೇಕ್ ಮಾಡ್ತೀವಿ. ಮತ್ತೆ ಬ್ರೇಕ್ ಮಾಡಾದ್ಮೇಲೆ ದಿಸ್ ಫಾಸ್ಫೇಟ್ ಇಸ್ ಅಟ್ಯಾಚ್ ಟು ದ ಫಸ್ಟ್ ಪೊಸಿಷನ್. ಅವಾಗ ಏನಾಗುತ್ತೆ? ಫ್ರಕ್ಟೋಸ್ 6-ಫಾಸ್ಫೇಟ್ ಇರೋದು ಇಟ್ ಕ್ಯಾನ್ ಗೆಟ್ ಕನ್ವರ್ಟೆಡ್ ಟು ಫ್ರಕ್ಟೋಸ್ ಏನಾಗುತ್ತೆ? 1,6 ಬಿಸ್ಫಾಸ್ಫೇಟ್.
ಬಿಸ್ ಫಾಸ್ಫೇಟ್ ಆಗುತ್ತೆ. ಬಿಸ್ ಯಾಕೆ? ಬಿಸ್ ಯಾಕಂದ್ರೆ ಎರಡಿದೆ, ಇಲ್ಲಿ ಎರಡಿದೆ. ಓಕೆನಾ? ಸೊ ಅಲ್ಲಿಗೆ ಮುಗೀತು. ಥರ್ಡ್ ಸ್ಟೆಪ್ ಮುಗೀತಾ? ಥರ್ಡ್ ಸ್ಟೆಪ್ ಮುಗೀತು ಸ್ಟೂಡೆಂಟ್ಸ್. ಸೊ ಫಸ್ಟ್ ಸ್ಟೆಪ್ ಮತ್ತೆ ಥರ್ಡ್ ಸ್ಟೆಪ್ ಎರಡರಲ್ಲೂ ಕೂಡ ಒಂದು ATP ನ ನಾವು ಬಲಿದಾನ ಕೊಟ್ಟಿದೀವಿ. RIP ATP ಹೋಯ್ತು ಈಗ. ಸೊ ಈ ಫಸ್ಟ್ ಸ್ಟೆಪ್ ಅಂಡ್ ಥರ್ಡ್ ಸ್ಟೆಪ್ ಏನ್ ಮಾಡ್ತಿದೀವಿ ನಾವು? ATP ನ ದಾನ ಮಾಡ್ತಿದೀವಿ. ಓಕೆನಾ? ಸೊ ಏನ್ ಮಾಡ್ತೀವಿ ಈಗ? ಫ್ರಕ್ಟೋಸ್ 1,6 ಬಿಸ್ ಫಾಸ್ಫೇಟ್ ಸಿಕ್ತು ನಮ್ಮ ಹತ್ರ. ಡನ್. ಆರಾಮಾಗಿ ಸ್ಟೂಡೆಂಟ್ಸ್ ಇಲ್ಲಿವರೆಗೂ ಕ್ಲಿಯರಾ? ಕ್ಲಿಯರ್ ಸ್ಟೂಡೆಂಟ್ಸ್. ನೋಡಿ ಲೆಟ್ಸ್ ರಿವೈಸ್ ಏನ್ ಮಾಡಿದೀವಿ ಅಂತ. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹತ್ರ ಏನಿತ್ತು? ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹತ್ರ ಒಂದು ಗ್ಲೂಕೋಸ್ ಇತ್ತು, ಒಂದು ATP ನ ಬಲಿದಾನ ಕೊಟ್ವಿ ನಾವಿಲ್ಲ, ಕೊಟ್ವಿ. ಗ್ಲೂಕೋಸ್ 6 ಫಾಸ್ಫೇಟ್ ಆಯ್ತು. ದೆನ್ ದೇರ್ ವಾಸ್ ಐಸೋಮರೈಸೇಷನ್ ಆದ್ಮೇಲೆ ವಿ ಗಾಟ್ ಫ್ರಕ್ಟೋಸ್ 6 ಫಾಸ್ಫೇಟ್. ನಾವು ಮತ್ತೆ ಒಂದು ATP ತಗೊಂಡ್ವಿ, ಬ್ರೇಕ್ ಮಾಡಿದ್ವಿ ಮತ್ತೆ ATP ನ. ಅಲ್ಲಿಂದ ಒಂದು ಫಾಸ್ಫೇಟ್ ನ ಮತ್ತೆ ಆಡ್ ಮಾಡಿದ್ವಿ. ಯಾವ ಪೊಸಿಷನ್ಗೆ? ಫಸ್ಟ್ ಪೊಸಿಷನ್ಗೆ. ಅಂಡ್ ವಿ ಹ್ಯಾವ್ ಫ್ರಕ್ಟೋಸ್ 1,6 ಬಿಸ್ ಫಾಸ್ಫೇಟ್. ಇಲ್ಲಿಗೆ 3 ಸ್ಟೆಪ್ಸ್ ಮುಗೀತು. ಸ್ಟೂಡೆಂಟ್ಸ್ ಡೌಟ್ ಇದೆಯಾ? Any doubt here, students? Any doubt here? In these 3 steps, any doubt? First step, second step, third step. Okay. Doubt ಇಲ್ಲ ಅಂದ್ರೆ ಸ್ಟೂಡೆಂಟ್ಸ್ ಮುಂದೆ ಹೋಗೋಣ ಬನ್ನಿ. ಸೊ ನಾವೀಗ ಇಲ್ಲಿವರೆಗೂ ಕಲ್ತಿದ್ದೀವಿ, ಇಲ್ಲಿವರೆಗೂ ಮುಗೀತು ಸ್ಟೂಡೆಂಟ್ಸ್. ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್. ನಾವು ಸ್ಟೂಡೆಂಟ್ಸ್ ಈಗೇನಾಗುತ್ತೆ? ಈಗ ಒಂದು ದೊಡ್ಡದೋ ಒಂದು ಕತೆ ಇದೆ. ಈಗ ದೊಡ್ಡ ಕತೆ ಇದೆ. ಬ್ರೇಕಪ್ ಆಗೋಗುತ್ತೆ ಈಗ. ಏನಾಗುತ್ತೆ? ಬ್ರೇಕಪ್ ಆಗೋಗುತ್ತೆ ಈಗ. ಈ ದೊಡ್ಡದು 6 ಕಾರ್ಬನ್ ಮಾಲಿಕ್ಯೂಲ್ ಇತ್ತಲ್ಲ ನಮ್ಮ ಹತ್ರ, ಇಲ್ಲಿ ಈ ತರ ಒಂದು ಮಾಲಿಕ್ಯೂಲ್ ಇತ್ತಲ್ಲ, ಇದು 1 2 3 4 1 2 3 4 5 6. ಈಗ ಏನಾಗುತ್ತೆ ಸ್ಟೂಡೆಂಟ್ಸ್? ಈಗ ನಮ್ಮ ಹತ್ರ ಇಲ್ಲೊಂದು ಫಾಸ್ಫೇಟ್ ಇತ್ತು, ಇಲ್ಲೊಂದು ಫಾಸ್ಫೇಟ್ ಇತ್ತು. ಈ ತರನೇ ಇರೋದು ನಮ್ಮ ಹತ್ರ. ಈಗ ಈ ತರನೇ ಇದೆ. ನಾವು ವಾಟ್ ಇಸ್ ಹ್ಯಾಪನಿಂಗ್ ಇಸ್ ಬ್ರೇಕಪ್. ಸೊ ಇದೇನಾಯ್ತು ಈಗ? ದಿಸ್ ಬಿಕೇಮ್ ಸಪರೇಟ್. ಇದು 3 ಕಾರ್ಬನ್ ಪ್ಲಸ್ 1 ಫಾಸ್ಫೇಟ್ ಈ ತರ ಆಯ್ತು. ದಿಸ್ ಇಸ್ ಆಲ್ಸೋ 3 ಕಾರ್ಬನ್ ಪ್ಲಸ್ ಫಾಸ್ಫೇಟ್. ಸೊ ಒಂದು 6 ಕಾರ್ಬನ್ ಮಾಲಿಕ್ಯೂಲ್, ಒಂದು ಎಂಟೈರ್ 6 ಕಾರ್ಬನ್ ಮಾಲಿಕ್ಯೂಲ್ ಸ್ಪ್ಲಿಟ್ ಆಗೋಯ್ತು ನೋಡಿ ಈ ತರ. ಇಲ್ಲೊಂದು 6 ಕಾರ್ಬನ್ ಮಾಲಿಕ್ಯೂಲ್, 3 ಕಾರ್ಬನ್ ಕಾಣಿಸ್ತಿದ್ಯಾ? ಕಾಣಿಸ್ತಿದೆ. ಸೊ 3 ಕಾರ್ಬನ್ ಮಾಲಿಕ್ಯೂಲ್ ಇದೊಂದು, 3 ಕಾರ್ಬನ್ ಮಾಲಿಕ್ಯೂಲ್ ಇದೊಂದು. ಸೊ 6 ಕಾರ್ಬನ್ ಮಾಲಿಕ್ಯೂಲ್ ಸ್ಪ್ಲಿಟ್ ಆಗೋಯ್ತು, ಬ್ರೇಕಪ್ ಆಗೋಯ್ತು. ಸೊ ದಿಸ್ ಇಸ್ ದ ಫಸ್ಟ್ 3 ಕಾರ್ಬನ್ ಮಾಲಿಕ್ಯೂಲ್, second 3 carbon molecule. The first one is called as glyceraldehyde 3 phosphate. Second molecule is called as DHAP. DHAP ಅಂದ್ರೇನು? DHAP is called as dihydroxy acetone phosphate. DHAP ಇದು. ಮೇಲಿದೇನು? glyceraldehyde 3 phosphate, also called as GAP. ಸೊ ನಮ್ಮ ಹತ್ರ ಈ ಫ್ರಕ್ಟೋಸ್ 1,6 ಬಿಸ್ಫಾಸ್ಫೇಟ್ ಇಂದ ಒಂದು ಗ್ಯಾಪ್ ಮಾಲಿಕ್ಯೂಲ್, ಒಂದು DHAP ಮಾಲಿಕ್ಯೂಲ್ ಸಿಕ್ಬಿಡ್ತು ನಮ್ಗೀಗ. ಏನ್ ಸಿಕ್ತು? 2 ಮಾಲಿಕ್ಯೂಲ್ ಸಿಕ್ತು ನಮ್ಗೀಗ. ಸ್ಟೂಡೆಂಟ್ಸ್ ಈ ಗ್ಯಾಪ್ ನ ನಾವು ಇಟ್ ಇಸ್ ಆಲ್ಸೋ ಕಾಲ್ಡ್ ಎಸ್ PGAL. ನೆನಪಿರ್ಲಿ, ಇದೊಂದು ಎಕ್ಸ್ಟ್ರಾ ಪಾಯಿಂಟ್. ಇದು ಎಕ್ಸಾಂಪಲ್ ಕೇಳಿದ್ರೆ ನಿಮ್ಗೆ ನೆನಪಿರ್ಬೇಕು. ಗ್ಯಾಪ್ ಇಸ್ ಆಲ್ಸೋ ಕಾಲ್ಡ್ ಎಸ್ PGAL. ನೆನಪಿರ್ಲಿ, ಗ್ಯಾಪ್ ಇಸ್ ಆಲ್ಸೋ ಕಾಲ್ಡ್ ಎಸ್ PGAL. ಎರಡು ಸೇಮ್ ಮೀನಿಂಗ್. ನಾವು ಸ್ಟೂಡೆಂಟ್ಸ್ that is the fourth step. breakup ಆಯ್ತು ಈಗ. Now what is happening in the fifth step, students? ಏನ್ ಗೊತ್ತಾ? ಈ ಗ್ಯಾಪ್ ಮತ್ತೆ DHAP ಇದೆಯಲ್ಲ ಸ್ಟೂಡೆಂಟ್ಸ್, ಗ್ಯಾಪ್ ಮತ್ತೆ DHAP ಎರಡು ಐಸೋಮರ್ಸ್. if they are isomers, can they interchange? They can interchange. So ಏನಾಗುತ್ತಂದ್ರೆ, for our convenience sake, let's say ಈ DHAP is converting into gap. DHAP now it is converting into gap. ಕನ್ವರ್ಟ್ ಆಗೋಯ್ತು ಸರಿನಾ? DHAP ಗ್ಯಾಪ್ ಆಗೋಯ್ತು. ಸೊ ಈ DHAP ಗ್ಯಾಪ್ ಆದ್ರೆ can I tell we have 2 molecules of gap right now? ಹೇಳ್ಬೋದಾ? ನನ್ನ ಹತ್ರ ಹೇಳ್ಬೋದು. ಮುಂಚೆ ಒಂದು ಗ್ಯಾಪ್ ಮಾಲಿಕ್ಯೂಲ್ ಇತ್ತು. ಈ DHAP ಗ್ಯಾಪ್ ಕನ್ವರ್ಟ್ ಆಗ್ಬಿಟ್ರೆ 2 ಮಾಲಿಕ್ಯೂಲ್ ಆಗೋಗುತ್ತಾ? 2 ಮಾಲಿಕ್ಯೂಲ್ ಆಗೋಗುತ್ತೆ. ಸೊ ರೈಟ್ ನೌ ಸ್ಟೂಡೆಂಟ್ಸ್ what we have is ಇದು ಕನ್ವರ್ಟ್ ಆಗ್ತಾ ಇದೆ DHAP. ಐಸೋಮರೈಸೇಷನ್ ಸ್ಟೆಪ್ 5 ಆಕ್ಚುಲಿ ಇದು. ಓಕೆನಾ? ಸೊ ಸ್ಟೆಪ್ 5 ಏನಾಗುತ್ತೆ ನಮ್ಮ ಹತ್ರ ಈಗ? 1 2 3 4 1 2 3 4 ಅಲ್ಲಿ ಬ್ರೇಕಪ್ ಆಯ್ತು. 5 ಅಲ್ಲಿ ಏನಾಗ್ತಿದೆ? ವಾಪಸ್ ಕನ್ವರ್ಟ್ ಆಗ್ತಿದೆ. 6 7 8 9 10. ಹಾ, ಸೊ 5 ಆಗ್ತಿದೆ ಇದು. 5 ಅಲ್ಲಿ ವಾಪಸ್
ಇದು ಕನ್ವರ್ಟ್ ಆಗ್ತಾ ಇದೆ. ಸೊ ನೋಡ್ಬೋದು ನೀವು ಇಲ್ಲಿಗ. ಸೊ ಒಂದು ಫ್ರಕ್ಟೋಸ್ 1,6 ಬಿಸ್ ಫಾಸ್ಫೇಟ್ ಇಂದ ನಮ್ಮ ಹತ್ರ ಈಗ 2 ಮಾಲಿಕ್ಯೂಲ್ ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಬಂತು. ಯಾಕೆ 2 ಮಾಲಿಕ್ಯೂಲ್ ಬಂತು ಸ್ಟೂಡೆಂಟ್ಸ್? 2 ಮಾಲಿಕ್ಯೂಲ್ ಯಾಕೆ ಬಂತಂದ್ರೆ ಒಂದು DHAP ಗ್ಯಾಪ್ ಕನ್ವರ್ಟ್ ಆಗ್ಬಿಟ್ಟಿದೆ. ಈ DHAP ಗ್ಯಾಪ್ ಕನ್ವರ್ಟ್ ಆಗ್ಬಿಟ್ಟಿದೆ. DHAP ಗ್ಯಾಪ್ ಕನ್ವರ್ಟ್ ಆಗ್ತಿದೆ. ಸೊ ವಿ ಹ್ಯಾವ್ 2 ಮಾಲಿಕ್ಯೂಲ್ಸ್. ಇದೊಂದು ಮಾಲಿಕ್ಯೂಲ್ ಮುಂಚೆ ಇತ್ತು, ಇದು ಕೂಡ ಕನ್ವರ್ಟ್ ಆಯಿತು. ಸೊ ವಿ ಹ್ಯಾವ್ 2 ಮಾಲಿಕ್ಯೂಲ್ಸ್ ಆಫ್ ಗ್ಯಾಪ್ ರೈಟ್ ನೌ. 2 ಮಾಲಿಕ್ಯೂಲ್ಸ್ ಆಫ್ ಗ್ಯಾಪ್ ರೈಟ್ ನೌ. ಸೊ ಅದಕ್ಕೆ ನೀವು ನೋಟಿಸ್ ಮಾಡಬಹುದು ಸ್ಟೂಡೆಂಟ್ಸ್, ನೀವು ನೋಟಿಸ್ ಮಾಡಬಹುದು ಈ ಎಂಟೈರ್ ರಿಯಾಕ್ಷನ್ ಅಲ್ಲಿ ಎಲ್ಲಾ ಕಡೆ ಮುಂದೆ ಇಂಟು ಟು ಅಂತ ಬರ್ತಿದೆ. ನೋಟಿಸ್ ಮಾಡಿದೀರಾ ಸ್ಟೂಡೆಂಟ್ಸ್? ಹ್ಯಾವ್ ಯು ನೋಟಿಸ್ಡ್? ಇನ್ ದಿಸ್ ಎಂಟೈರ್ ರಿಯಾಕ್ಷನ್ ದೇರ್ ಇಸ್ ಆಲ್ವೇಸ್ ಇಂಟು ಟು ವೈ? ಬಿಕಾಸ್ DHAP ನಾವಿಲ್ಲಿ ತೋರಿಸ್ತಾ ಇರೋದು ಬರೀ ಒಂದಕ್ಕೆ, but we have 2 molecules from now onwards because DHAP got converted to triose phosphate. Now next that step is over students. Step 5 is over. Now ಇಲ್ಲಿಗೆ ನಿಮ್ದು ಪ್ರಿಪರೇಟರಿ ಸ್ಟೇಜ್ ಕಂಪ್ಲೀಟ್. ಈ ಪ್ರಿಪರೇಟರಿ ಸ್ಟೇಜ್ ಅಲ್ಲಿ ನಾವು how many ATPs are consumed ಯಾವ್ದು ಹೇಳ್ತೀರಾ? Can anyone tell me in the preparatory stage how many ATPs consumed? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. In the first step and in the third step, ಈ ಫಸ್ಟ್ ಸ್ಟೆಪ್ ಮತ್ತು ಥರ್ಡ್ ಸ್ಟೆಪ್ ಅಲ್ಲಿ ಎರಡರಲ್ಲೂ ಕೂಡ ಒಂದು -1 ATP ಆಯ್ತು, ಇಲ್ಲೂ ಕೂಡ -1 ATP ಆಯ್ತು. ಸೊ ಟೋಟಲ್ ಆಗಿ 2 ATP ಕನ್ಸ್ಯೂಮ್ ಆಗಿದೆ. ಈಗ ಎಷ್ಟು? 2 ATP ಕನ್ಸ್ಯೂಮ್ ಆಗಿದೆ. 2 ATPs are consumed right now. ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಆಗಿದೆ 2 ATPs ಈಗ. ಕ್ಲಿಯರಾ? ಕ್ಲಿಯರ್ ಸ್ಟೂಡೆಂಟ್ಸ್, 2 ATP ಕನ್ಸ್ಯೂಮ್ ಆಯ್ತು ಈಗ. Now what happens? Understand. ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿವರೆಗೂ ಈಗ ಕತೆ ಮುಗಿದಿದೆ. ಈಗ ನೋಡಿ, ಇದು ಕನ್ವರ್ಷನ್ ಆಗಿ ಮುಗೀತು. Now what happens students? Now what happens is this glyceraldehyde 3 phosphate, also called as gap, this gap undergoes oxidation. Students, this gap now undergoes what? Undergoes oxidation. Students, can anyone remind me one more time, is oxidation loss of electrons or gain of electrons? Oxidation is, ಕೇಳಿಸ್ತಾ ಇಲ್ಲ. Oxidation is what? Oxidation is loss of electrons. Electrons are being lost right now. Lost. ನೋಡಿ, losing electrons ಬಿಡ್ತು, protons ಬಿಡ್ತು, ಎನರ್ಜಿನ ಬಿಟ್ಬಿಡ್ತು. So electrons and protons energy is released. Loss. ಕಂಪ್ಲೀಟ್ ಆಗಿ ಲಾಸ್ ಆಗೋಯ್ತು. ಈಗ ಸ್ಟೂಡೆಂಟ್ಸ್, ಈಗ ಅರ್ಥ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಈಗ ಈ ಎಲೆಕ್ಟ್ರಾನ್ಸ್ ಮತ್ತೆ ಈ ಪ್ರೋಟಾನ್ಸ್ ಲೂಸ್ ಆಗಿದೆಯಲ್ಲ, ಇಟ್ ಇಸ್ ಲಾಸ್ ನೌ. ಯಾರೋ ಒಬ್ನು ಹೀರೋ ಬರ್ತಾನೆ ಈಗ, ಹೀರೋ ಬಂದ್ಬಿಟ್ಟು ಹೇಳ್ತಾನೆ, ಡೋಂಟ್ ವೆರಿ ಚಿನ್ನ, ನಾನೀಗ ಇದೆಲ್ಲ ನಾನು ಪ್ರೋಟಾನ್ಸ್ ಮತ್ತೆ ಎಲೆಕ್ಟ್ರಾನ್ಸ್ ನ ತಗೊಂಡ್ಬಿಡ್ತೀನಿ ಅಂತ. ಸ್ಟೂಡೆಂಟ್ಸ್, ಯಾರು ಗೊತ್ತಾ ಹೀರೋ ಇಲ್ಲಿ? ನಮ್ ಹೀರೋ ಯಾರು ಗೊತ್ತಾ? ಹೀರೋ ಇಸ್ NAD+. NAD+, nicotine amide adenine dinucleotide. This NADH is the hero here. ಯಾಕೆ ಹೇಳಿ? ಈ ಹೀರೋ ಏನ್ ಮಾಡ್ತಾನೆ? ಈ ಹೀರೋ ಈ ಎಲ್ಲಾ ಎಲೆಕ್ಟ್ರಾನ್ಸ್ ನ, ಎಲ್ಲಾ ಪ್ರೋಟಾನ್ಸ್ ನ ಎಳ್ಕೊಂಬಿಟ್ಟ ಫುಲ್ಲು. And students, can anyone remind me one more time, what do you call gain of electrons and gain of protons? Anyone who can tell me, students? Anyone who can tell me? Can anyone tell me what do you call the gain of electrons or gain of protons by this NAD+? That is called as reduction. So gain NAD+ with NADH. So this NAD+ is undergoing reduction. We get NADH. So students, crazy ಆಯ್ತಲ್ಲ? ಕ್ರೇಜಿ ಆಯ್ತು. ಒಂದ್ಸರಿ ರಿವೈಸ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಮೊದಲಿಗೆ ಮುಂಚೆ. ಈಗ ಎನರ್ಜಿ ಇದೆ. ಸಿ, ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಕತೆ ಮುಗಿದ ಅಲ್ಲಿಗೆ. ವಾಟ್ ಅಬೌಟ್ ದಿಸ್ ಎನರ್ಜಿ? ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ. ದಿಸ್ ಎನರ್ಜಿ ಇಸ್ ಯೂಸ್ಡ್ ಟು ಬ್ರಿಂಗ್ an inorganic phosphate. It is used to bring a inorganic phosphate na. So ಈ ಫಾಸ್ಫೇಟ್ ತಗೊಂಡ್ಬಿಡ್ತೀವಿ ನೋಡಿ, ತಗೊಂಬಂದು ಫಾಸ್ಫೇಟ್ ಇತ್ತರ ಫಾಸ್ಫೇಟ್ ಅಂತ ತಗೊಂಡು ಈ ಫಾಸ್ಫೇಟ್ ನ ಇಲ್ಲಿ ಜೋಡಿಸ್ಬಿಡ್ತೀವಿ ನಾವು. ಅಂಡ್ ನಿಮ್ಮೆಲ್ಲರಿಗೂ ಗೊತ್ತು, ಎನರ್ಜಿ ಇಸ್ ಆಲ್ವೇಸ್ ಸ್ಟೋರ್ಡ್ ಇನ್ ದ ಬಾಂಡ್ಸ್. Energy is always stored in the bonds, right?
ಸೊ ಸ್ಟೇಟ್ಮೆಂಟ್ ಜೋಡಿಸ್ಬಿಟ್ರಿ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದ್ಯಾ? ಕ್ರೇಜಿ ರಿಯಾಕ್ಷನ್ ಆಯ್ತು. ಈಗ ಒಂದ್ಸಿ ರಿವೈಸ್ ಮಾಡ್ತೀನಿ, 7th step ನ ಕರೆಕ್ಟ್ ಕೇಳಿಸ್ಕೊಳ್ಳಿ. ಆಲ್ ಆಫ್ ಯು ಲಿಸನ್ ಟು ದ 7th step ವೆರಿ ವೆಲ್ ಒನ್ ಮೋರ್ ಟೈಮ್. ಓಕೆ, see this students, see this. 6th step ಕರೆಕ್ಟ್ ಕೇಳಿಸ್ಕೊಳ್ಳಿ. 6th step ನ what happened in the first what happened is ಇಲ್ಲಿಗೆ this GAP undergoes oxidation. GAP undergoes oxidation. oxidation ಆಯ್ತಾ? ಆಕ್ಸಿಡೇಷನ್ ಆಯ್ತು. ಆಕ್ಸಿಡೇಷನ್ ಅಂದ್ರೆ ಏನು? ಲಾಸ್ ಆಫ್ ಎಲೆಕ್ಟ್ರಾನ್ಸ್, ಲಾಸ್ ಆಫ್ ಪ್ರೋಟಾನ್ಸ್ ಲಾಸ್ ಆಯ್ತು. ಈ ಲಾಸ್ ಆಫ್ ಎಲೆಕ್ಟ್ರಾನ್ಸ್, ಲಾಸ್ ಆಫ್ ಪ್ರೋಟಾನ್ಸ್, ಸ್ಟೂಡೆಂಟ್ಸ್, can anyone tell me who is picking up only one bond? Only one bond, students. Remember, in ATP molecule, only the last bond is always broken, not the first two bonds. Okay, now tell me, students, these electrons, protons are picked up by whom? Who is the hero? NAD plus picks up, takes it, and undergoes reduction to give NADH. This energy is used to bring the inorganic phosphate, and this phosphate is attached here. This phosphate is attached here. Only one bond. Okay, so from glyceraldehyde 3-phosphate, from 2 molecules of gap, we are getting 2 molecules of 1,3. Why 1,3? 1,3 bis phosphoglyceric acid. Students, ಇಲ್ಲಿ ನೋಡಿ, this is the step here. Students, ಅರ್ಥ ಆಗ್ತಿದೆಯಾ ಈಗ? Now can all of you imagine ಯಾಕೆ ಇಲ್ಲಿ NADH ಬಂದಿದೆ ಇಲ್ಲಿ? Now all of you now right now you know ಬಯಾಟ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನ. Now all of you know how we actually got this NADH right now. NADH ಹೆಂಗ್ ಸಿಕ್ತು ಅಂತ. And trust me, ನಿಮ್ಗೆ ಇದನ್ನ ಯಾರು ಹೇಳ್ಕೊಡಲ್ಲ ಇದನ್ನ. ನಾನೇ ಖುದ್ದಾಗಿ ಎಷ್ಟೊಂದು ಯೂಟ್ಯೂಬ್ ವಿಡಿಯೋಸ್ ನೋಡಿ ನಾನೇ ಬೇರೆ ಟೀಚರ್ಸ್, ಬಟ್ ಯಾರು ಕೂಡ ಇದನ್ನ ಹೇಳ್ಕೊಡಲ್ಲ. ಯಾರು ಹೇಳ್ಕೊಡಲ್ಲ. ನಿಮ್ಗೆ ಡೈರೆಕ್ಟ್ ಆಗಿ ಗ್ಲೈಕೋಲಿಸ್ ನ ಬಯಾಟ್ ಮಾಡಿಸ್ತಾರೆ ಹೊತ್ತು ಯಾರು ಇದನ್ನ ಡೀಟೇಲ್ ಆಗಿ ಹೇಳ್ಕೊಡಲ್ಲ ಈ ತರ ನಂತರ. ಓಕೆನಾ? ಇಲ್ಲಿ ನೋಡಿ, that's how we get NADH. That's how we get the NADH here, students. NADH here molecule. Now students, ನಮ್ಗೀಗ ಒಂದು ಗ್ಯಾಪ್ ಇಂದ 1 NADH ಬಂತು. ಒಂದು ಗ್ಯಾಪ್ ಮಾಲಿಕ್ಯೂಲ್ ಇಂದ 1 NADH ಬಂತು. But students, how many gap do we have? ಬೇಗ ಹೇಳಿ. Do we have only 1 gap or 2 gap molecule? We have 2 gap molecules. So can I tell we get actually into 2 molecules of NADH, because we have 2 molecules of gap right now. ಎರಡು molecule ಇದೆ gap ಇದು. So we get 2 molecules of this thing or 2 molecules of NADH everywhere. So ಇಲ್ಲಿಂದ ನೀವು ನೆನಪಿಕೊಳ್ಳಿ ಸ್ಟೂಡೆಂಟ್ಸ್, please remember from here onwards everything is into 2. Everything is into 2. So we get 2 molecules of NADH right now. Okay, now what happens to this 1,3 bis phosphoglyceric acid? ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಈಗ ನಿಮ್ಗೆ ಗೊತ್ತು ಎಲ್ಲ ಎನರ್ಜಿ ಬಾಂಡ್ ಅಲ್ಲಿ ಇದೆ. ಸೊ ವಾಟ್ ಡು ವಿ ಡು? ವಿ ಬ್ರೇಕ್ ದ ಬಾಂಡ್. ಮುರ್ದಾಕಿ ಬಾಂಡ್ ನ. ಸೊ ಫ್ರಮ್ 1,3 bis phosphoglyceric acid we get 3 phosphoglyceric acid. ಯಾಕೆ ಬ್ರೇಕ್ ಮಾಡಿದ್ವಿ ಬಾಂಡ್ ನ? ಬ್ರೇಕ್ ಮಾಡಿದ್ವಿ, ರಿಲೀಸ್ ಆಯ್ತು ಎನರ್ಜಿ ಯೂಸ್ ಮಾಡಿ ATP ಫಾರ್ಮೇಶನ್ ಆಗೋಯ್ತು. ಸೊ ಫ್ರಮ್ 1,3 bis phosphoglyceric acid ಇಂದ ಏನಾಗೋತಿದೀಗ 3 phosphoglyceric acid. ನೋಡಿ ಇಲ್ಲಿ 3 phosphoglyceric acid. ಸೊ 1,3 ಇಂದ 3 ಆಗೋಯ್ತು ಈಗ. ಸೊ ದಿಸ್ ಇಸ್ ಹ್ಯಾಪನಿಂಗ್ ವೇರ್? ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, 6th ಸ್ಟೆಪ್ ಅಲ್ಲಿ ಏನಾಗ್ತಾ ಇತ್ತು? 6th ಸ್ಟೆಪ್ ಏನಾಯ್ತು? ಆಕ್ಸಿಡೇಷನ್ ಆಯ್ತು. ಇನ್ ದ 7th ಸ್ಟೆಪ್ ಸ್ಟೂಡೆಂಟ್ಸ್, 7th ಸ್ಟೆಪ್ ಅಲ್ಲಿ ಏನಾಗ್ತಾ ಇದೆ? 7th ಸ್ಟೆಪ್ ಅಲ್ಲಿ ನಮ್ದು 7th ಸ್ಟೆಪ್ ಅಲ್ಲಿ there is ATP formation. 7th step. How many ATPs? 2 ATPs here. Into 2. ಯಾಕಂದ್ರೆ into 2 ATP. ಇಲ್ಲಿ ಬರೆಯೋದು ಒಂದು ಬರ್ತೀನಿ, but we have 2 ATPs right now. Okay. Okay, we get 2 molecules of ATP here. ಒಂದು ಬರಲ್ಲ, ನೆನಪಿರಲಿ. Everything is into 2 right now. ಈಗ ಏನಾಗುತ್ತೆ ಸ್ಟೂಡೆಂಟ್ಸ್? ಈಗ ಏನಾಗುತ್ತೆ? Now this 2 phosphoglyceric acid undergoes isomerization. ಇದು ಇಲ್ಲಿರೋದು ಇಲ್ಲಿಗೆ ಹೋಗುತ್ತೆ, ಇಲ್ಲಿರೋದು ಇಲ್ಲಿಗೆ ಹೋಗುತ್ತೆ. ನೋಡಿ ಐಸೋಮರೈಸೇಷನ್. ಐಸೋಮರೈಸೇಷನ್ ಅಲ್ಲಿ ಏನಾಗುತ್ತೆ? ಎನರ್ಜಿ ಏನ್ ಚೇಂಜ್ ಇಲ್ಲ. ಇದು ಐಸೋಮರೈಸೇಷನ್. ಅದಾದ್ಮೇಲೆ ಒಂದು ವಾಟರ್ ಮಾಲಿಕ್ಯೂಲ್ ಆಚೆ ಹೋಗುತ್ತೆ. then we get PEP, phosphoenol pyruvate. ಇದು phosphoenol pyruvate. ಆಮೇಲೆ ಮತ್ತೆ ಲಾಸ್ಟ್ 10th ಸ್ಟೆಪ್ ಅಲ್ಲಿ ಏನಾಗ್ತಿದೆ? ಮತ್ತೆ ಈ ಬಾಂಡ್ ಬ್ರೇಕ್ ಆಗ್ತಾ ಇದೆ. ಮತ್ತೆ ಬಾಂಡ್ ಬ್ರೇಕ್ ಆಯ್ತು. ಬಾಂಡ್ ಬ್ರೇಕ್ ಆಗಿದ ತಕ್ಷಣ ಈ ಫಾಸ್ಫೇಟ್ ಹೋಗಿ ಇಲ್ಲಿ ಅಟ್ಯಾಚ್ ಆಯ್ತು. ಅಟ್ಯಾಚ್ ಆಗ್ಬೇಕಾದ್ರೆ ಈ ಎನರ್ಜಿ ಯೂಸ್ ಮಾಡಿ ಅಟ್ಯಾಚ್ಮೆಂಟ್ ಆಯ್ತು.
So we get ATP molecule. So students, in total agi namdu 7th step alli ಒಂದು 8 ATP ಸಿಕ್ತು, 2 ATPs. ಇಲ್ಲಿ ಲಾಸ್ಟ್ 10th step ಅಲ್ಲಿ ನಮಗೆ 2 ATP ಸಿಕ್ತು. ಸೊ ಸ್ಟೂಡೆಂಟ್ಸ್, can anyone tell me direct agi, that is called as substrate level phosphorylation, direct agi how many ATPs are we getting students? 4 ATPs are we getting direct agi. That is called as gross substrate level phosphorylation alli we get 4 ATPs gross alli. I'll tell you why it is called as gross. Okay na, why it is called as gross ಹೇಳ್ಕೊಡ್ತೀನಿ ನಿಮಗೋಸ್ಕರ ಆಮೇಲೆ. Okay. Thank you so much. Thank you students. Thank you so much students. Thank you so much. Okay na. So students, here we have 10 steps ಮುಗಿತು. So ಒಂದು ರಿವಿಷನ್ ಕೊಡ್ಲಾ ಸ್ಟೂಡೆಂಟ್ಸ್? ಸ್ಟಾರ್ಟಿಂಗ್ ಒಂದು ರಿವಿಷನ್ ಕೊಡ್ಲಾ? ಕಡಕೆ ಸ್ಟೂಡೆಂಟ್ಸ್, 2 minutes ರಿವಿಷನ್ ಅಷ್ಟೇ ಇದು, 2 minutes ರಿವಿಷನ್. ಓಕೆನಾ? ನೋಡಿ ಆರಾಮಾಗಿ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಆರಾಮ ಅರ್ಥ ಮಾಡ್ಕೊಳ್ಳಿ. First step in all respiration is called as glycolysis. Location, number of steps, partial oxidation, ಎಲ್ಲದರ ಕಡೆನೂ ಆಗುತ್ತಿದ್ದು. It happens in everywhere. Okay. 3 scientists who discovered it, also called as EMP pathway. Okay. What is oxidation? Loss of electrons. Reduction is gain of electrons. ಈ difference ನಿಮಗೆ ನೆನಪಿರಬೇಕು. All of you know the difference. Okay. It has preparatory stage, payoff stage. Preparatory stage ಅಲ್ಲಿ ನಾವು ATP ನ ನಾವೇ ಆಗ್ತಾ ಇದೀವಿ. In payoff stage we are getting back the ATP ಸಿಗ್ತದೆ ವಾಪಸ್ ನಮಗೆ. ಇಲ್ಲಿ ನೋಡಿ, ಸ್ಟೆಪ್ 1 ಏನು? ಸ್ಟೆಪ್ 1 ಅಲ್ಲಿ ನಾವು ATP ನ ಕಟ್ ಮಾಡಿಬಿಟ್ಟು ಈ ಫಾಸ್ಫೇಟ್ ನ ಇಲ್ಲಿ ಆಡ್ ಮಾಡಿ ಗ್ಲೂಕೋಸ್ ಇಂದ ಗ್ಲೂಕೋಸ್ 6 ಫಾಸ್ಫೇಟ್ ಆಯ್ತು. ಸೆಕೆಂಡ್ ಸ್ಟೆಪ್ ಇಸ್ ಕಾಲ್ಡ್ as isomerization. ಸೇಮ್ ಬಟ್ ಡಿಫರೆಂಟ್. ಅಲ್ಲಿ ಏನಾಗುತ್ತೆ, ಗ್ಲೂಕೋಸ್ 6 ಫಾಸ್ಫೇಟ್ ಇರೋದು ಫ್ರಕ್ಟೋಸ್ 6 ಫಾಸ್ಫೇಟ್ ಆಗೋಗುತ್ತೆ. ಫ್ರಕ್ಟೋಸ್ ಫಾಸ್ಫೇಟ್ ಆಯ್ತು. ಈಗ ಏನು ಥರ್ಡ್ ಸ್ಟೆಪ್, ಮತ್ತೆ ಫಸ್ಟ್ ಸ್ಟೆಪ್ ಮತ್ತೆ ಥರ್ಡ್ ಸ್ಟೆಪ್ ಅಲ್ಲಿ ಏನಾಗ್ತಿದೆ, ಎರಡು ಸ್ಟೆಪ್ ಅಲ್ಲಿ ATP ಯೂಸ್ ಆಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದು. ಕ್ವಶನ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನೀಟ್ ಎಕ್ಸಾಮ್ ಅಲ್ಲಿ. ವಿಚ್ ಸ್ಟೆಪ್ಸ್ ATP is consumed? 1 and 3. ಓಕೆನಾ? ಬ್ರೇಕ್ ಮಾಡಿ ATP ನ ಫಾಸ್ಫೇಟ್ ನ ಆಡ್ ಮಾಡಿ ವಿ ಗೆಟ್ ಫ್ರಕ್ಟೋಸ್ 1,6 ಬಿಸ್ಫಾಸ್ಫೇಟ್, 1,6 ಬಿಸ್ಫಾಸ್ಫೇಟ್ ಸಿಕ್ತು. ಅದಾದ್ಮೇಲೆ ಸ್ಟೂಡೆಂಟ್ಸ್ ಏನಾಗುತ್ತೆ, ಬ್ರೇಕಪ್ ಆಗುತ್ತೆ ಫುಲ್ಲು. 6 ಕಾರ್ಬನ್ ಇರೋದು 3 ಕಾರ್ಬನ್ ಮೇಲೆ ಸೆಕೆಂಡ್ 3 ಕಾರ್ಬನ್ ಇಲ್ಲಿ. ವಿ ಗೆಟ್ 2 molecules of 3 ಕಾರ್ಬನ್ ಮಾಲಿಕ್ಯೂಲ್ಸ್. 3 ಕಾರ್ಬನ್ ಮಾಲಿಕ್ಯೂಲ್ಸ್ 2 ಸಿಕ್ತು ನಮ್ಗೆ ಇಲ್ಲಿ. ಅವಾಗ ಏನಾಗುತ್ತೆ, ಕನ್ವರ್ಷನ್ ಆಗುತ್ತೆ. ಈ DHAP will convert to gap. DHAP will convert to gap because there are isomers. ಕನ್ವರ್ಷನ್ ಆಯ್ತು. ಅದಾದ್ಮೇಲೆ ಏನಾಗುತ್ತೆ ಸ್ಟೂಡೆಂಟ್ಸ್, ಅದಾದ್ಮೇಲೆ ಆಕ್ಸಿಡೇಷನ್ ಆಗುತ್ತೆ. ಗ್ಯಾಪ್ ಅಂಡರ್ಗೋಸ್ ಆಕ್ಸಿಡೇಷನ್. ಲಾಸ್ ಆಫ್ ಪ್ರೋಟಾನ್ಸ್, ಲಾಸ್ ಆಫ್ ಎಲೆಕ್ಟ್ರಾನ್ಸ್, ಎನರ್ಜಿ. ಈ ಎಲೆಕ್ಟ್ರಾನ್ ಪ್ರೋಟಾನ್ಸ್ ನ NADH ಎತ್ಕೊಳುತ್ತೆ, ಅಂಡರ್ಗೋಸ್ ರಿಡಕ್ಷನ್. ಅದಾದ್ಮೇಲೆ this energy is used to bring inorganic phosphate to add one there. So 2 gap in the we get 1,3 bisphosphoglyceric acid. ಅವಾಗ ಏನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಫಾಸ್ಫೇಟ್ ಮುರಿಯುತ್ತೆ and we get ATP molecule. 1 ATP molecule ಬಂತು ನೋಡಿ. ಇದು ಆಕ್ಚುಲಿ 2 ATP ಬಟ್ 1 ATP ತೋರಿಸಿದ್ದಾರೆ ಅಷ್ಟೇ ಇಲ್ಲಿ. ಓಕೆನಾ? ಅದಾದ್ಮೇಲೆ ಸ್ಟೂಡೆಂಟ್ಸ್, ಅದಾದ್ಮೇಲೆ ಏನಾಗುತ್ತೆ, ದೇರ್ ಇಸ್ ಐಸೋಮರೈಸೇಷನ್. ಮತ್ತೆ ಐಸೋಮರೈಸೇಷನ್. ಅದಾದ್ಮೇಲೆ ವಾಟರ್ ಮಾಲಿಕ್ಯೂಲ್ ರಿಮೂವ್. ಆಮೇಲೆ ಮತ್ತೆ ಈ ಎನರ್ಜಿ ಬಾಂಡ್ ಬ್ರೇಕ್ ಆಯ್ತು, ಎನರ್ಜಿ ರಿಲೀಸ್ ಆಯ್ತು, ಕನ್ವರ್ಷನ್ ಆಯ್ತು, ಪೈರುವೇಟ್. ಸೊ ನಿಮ್ಮ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಈ ತರ ಕೇಳ್ತಾರೆ ಸ್ಟೂಡೆಂಟ್ಸ್. all of you look at the board. Which step ATP is consumed? 1 and 3. Which step ATP is formed? 7 and 10. Which is rate determining step? Like the slowest step, third step. Irreversible steps 1, 3, 10. Oxidation 6 step, that is PGAL oxidation ಆಗುತ್ತೆ. Why EMP pathway? Because of scientist. Which step? Water 9th step. Aerobes anaerobes ಎರಡರಲ್ಲೂ ಆಗುತ್ತೆ. The first enzyme hexokinase, last enzyme in the reaction pyruvate kinase. Friends, I'll give you exactly 20 seconds. Look at the board, all of you. Look at the board, all of you. ಸರ್ ನಾಳೆ ಬಯೋ ಫಸ್ಟ್ PUC ಮಿಡ್ ಟರ್ಮ್ ರಿವಿಷನ್ ಮಾಡಿ. ಸ್ಟೂಡೆಂಟ್ಸ್ ಮಿಡ್ ಟರ್ಮ್ಗೆ ನಾವು ಅದೇ ತುಂಬಾ ವಿಡಿಯೋಸ್ ಮಾಡ್ಬಿಟ್ಟಿದೀವಿ, ಅದಕ್ಕೆ ಮಾಡ್ತಾ ಇಲ್ಲ ನಾವು. ಇಟ್ಸ್ ವೆರಿ ಈಸಿ. ಮಿಡ್ ಟರ್ಮ್ ತುಂಬಾ ಈಸಿ ಸ್ಟೂಡೆಂಟ್ಸ್. ಮಿಡ್ ಟರ್ಮ್ ತುಂಬಾ ಈಸಿ ಇದೆ ಮಿಡ್ ಟರ್ಮ್.
ಓಕೆ ಸ್ಟೂಡೆಂಟ್ಸ್, ಆಯ್ತಾ? ಈಗ ಇದು ಬಿಟ್ರೆ ಕ್ವಶನ್ ಏನ್ ಕೇಳ್ತಾರೆ ಸ್ಟೂಡೆಂಟ್ಸ್, ಇದು ಬಿಟ್ರೆ ದೇ ಕ್ಯಾನ್ ಆಸ್ಕ್ ಯು ಕ್ವಶನ್ ಆನ್ ನೆಟ್ ಗೇನ್ ಆಫ್ ನೆಟ್ ಪ್ರಾಫಿಟ್ ಎಷ್ಟು. ಈ ಎಂಟೈರ್ ಗ್ಲೈಕೋಲಿಸಿಸ್ ಇಂದ ಹೌ ಮಚ್ ಆಫ್ ಎನರ್ಜಿ ಆರ್ ವಿ ಗೆಟಿಂಗ್, ಎಷ್ಟು ATP ಬರ್ತಾ ಇದೆ ಅಂತ ಮಾಡದ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ, ಆರಾಮಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಫಸ್ಟ್ ಇಸ್ ದ ಪ್ರಿಪರೇಟರಿ ಸ್ಟೇಜ್. ಪ್ರಿಪರೇಟರಿ ಏನಾಗ್ತಿತ್ತು, ಪ್ರಿಪರೇಟರಿ ಸ್ಟೇಜ್ ಅಲ್ಲಿ -2 ATP, -2 ATP ಪ್ರಿಪರೇಟರಿಯಲ್ಲಿ ನೋಡಿ. ವಿತ್ ಸ್ಟೇಜ್ ಏಜ್ ಟೈಪ್ ATP ಕನ್ಸ್ಯೂಮ್ 1 and 3, 1 and 3 ATP ಕನ್ಸ್ಯೂಮ್ ಆಯ್ತು, ಸೊ -2 ATP, -2 ATP. ಪೇ ಆಫ್ ಸ್ಟೇಜ್ ಸ್ಟೂಡೆಂಟ್ಸ್, ಪೇ ಆಫ್ ಸ್ಟೇಜ್ ಅಲ್ಲಿ ನಮ್ಮ ಹತ್ರ 2 NADH ಇತ್ತು, ಅದಾದ್ಮೇಲೆ 4 ATP ಇತ್ತು ತಾನೆ, 4 ATP ಇತ್ತು. ಇಲ್ಲಿ ನೋಡಿ, ಇಲ್ಲಿ 2 ATP, ಇಲ್ಲಿ 2 ATP, so 2 + 2 is 4 ATP, 2 ATP is here, 2 ATP is here, total 4 ATPs we got. ಓಕೆನಾ? ನೋಡಿ ಆರಾಮ್ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ನಾವು ಒಂದು NADH ಎಷ್ಟು ATP ಕೊಡುತ್ತೆ ಸ್ಟೂಡೆಂಟ್ಸ್? ಒಂದು NADH ನಿಮಗೆ 3 ATP ಕೊಡುತ್ತೆ. ಎರಡು ಎಷ್ಟು ಕೊಡ್ಬೋದು? ಒಂದು NADH 3 ಕೊಡುತ್ತೆ, ಎರಡು NADH ಎಷ್ಟು ಕೊಡುತ್ತೆ ಅವಾಗ? 3 × 2 is 6 ATP ತಾನೆ, 6 ATP. ಈ 4 ಹಂಗೆ ಬರ್ಕೊಳ್ಳಿ, ಹಂಗೆ 4 ATP ಹಂಗೆ ಬರ್ಕೊಳ್ಳಿ, ಈ -2 ಹಂಗೆ ಬರ್ಕೊಳ್ಳಿ ಮೇಲೆ. ನಾವು ಈಗ ಆಡ್ ಮಾಡಿ, 6 + 4 is 10 ATP. This 10 ATP is called as gross gain. ಇದು ಗ್ರಾಸ್ ಗೇನ್. ಈ 10 ಅಲ್ಲಿ ನಾವು ಈ 2 ನ ರಿಮೂವ್ ಮಾಡ್ಬೇಕೀಗ. 10 - 2 is what? 8 ATP. This is the net gain. This right here is the net gain of ATP. Clear students? Clear? That is the net gain of ATP. Clear all of you? That is the net gain of ATP. ಅಲ್ಲಿಗೆ ಇದು ಮುಗಿತು ಸ್ಟೂಡೆಂಟ್, ಯಾಕೆ ಕ್ಲೋಸ್ ಆಯಿತು? That is the net gain of ATP. Okay? Done students, done. Students, ಮತ್ತೆ ರಿಮೈಂಡ್ ಮಾಡ್ತೀನಿ, MCERT ಎಕ್ಸಾಮ್ ಇಸ್ ಆನ್ಲೈನ್. ರಿಜಿಸ್ಟ್ರೇಷನ್ ನೀವು ಮಾಡಬಹುದು, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಫ್ರಮ್ 21st October to 28th October ಯಾವಾಗಾದ್ರೂ ಕೂಡ ನೀನು ಎಕ್ಸಾಮ್ ನ ಬರೀಬಹುದು ಆರಾಮಾಗಿ. ಸರಿನಾ? ಸ್ಕಾಲರ್ಶಿಪ್ಸ್ ನಿಮ್ಗೆ ಎಷ್ಟೊಂದು ಗಿಫ್ಟ್ ಪ್ರೈಸಸ್, ನೀವು ಬರೀ ರಿಜಿಸ್ಟ್ರೇಷನ್ ಮಾಡಿದ್ರೆ ಸಾಕು, ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಓಕೆನಾ? ಸ್ಟೂಡೆಂಟ್ಸ್ ಅದರ ತುಂಬಾ ಜನ ಇರ್ತೀನಿ, ತುಂಬಾ ಜನ ಸ್ಟೂಡೆಂಟ್ಸ್ ನಿಮ್ ಲೈಫ್ ಅಲ್ಲಿ ನಿಮ್ನ ಕೆಳಗಡೆ ಮಾಡಕ್ಕೆ ತುಂಬಾ ಜನ ಇರ್ತಾರೆ. ಸೊ ಯು ಹ್ಯಾವ್ ಟು ಇಗ್ನೋರ್ ದೆಮ್. ನಿಮ್ ಲೈಫ್ ಅಲ್ಲಿ ನಿಮ್ ಟ್ರಸ್ಟ್ ಮೀ, ನಿಮ್ ಫ್ರೆಂಡ್ಸ್ ತುಂಬಾ ಜನ ನಿಮ್ಗೆ ಈ ತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪೇಪರ್ ಆಗಿ ಬಿಡಲ್ಲ ಅವರು, ಬಿಕಾಸ್ ದೇ ಆರ್ ಡೋಂಟ್ ವಾಂಟ್ ಡೂ ಇಟ್. ನಿಮ್ಗೂ ಮಾಡಕ್ ಬಿಡಲ್ಲ ಅವಾಗ. ಓಕೆನಾ? ಸೊ ಸ್ಟೂಡೆಂಟ್ಸ್ ಪ್ಲೀಸ್ ಬಿ ಕೇರ್ಫುಲ್. ಓಕೆನಾ? ಪ್ಲೀಸ್ ಬಿ ಕೇರ್ಫುಲ್ ಸ್ಟೂಡೆಂಟ್ಸ್, ಪ್ಲೀಸ್ ಬಿ ಕೇರ್ಫುಲ್. ಸ್ಟೂಡೆಂಟ್ಸ್ ಇಲ್ಲಿ PYQs ಇದೆ, ಮಾಡದ ಬೇಕಾದ್ರೆ ನೀವು ಮಾಡ್ಕೊಳ್ಳಿ, ತುಂಬಾ ಈಸಿ PYQs ಇದೆಯಲ್ಲ ನೋಡಿ. Then glycolysis, the conversion of 1,3 bisphosphoglyceric acid to 3-phosphoglyceric acid. ಅದೊಂದು ATP ಬರುತ್ತಾನೆ, ಇದು ATP ಬರುತ್ತಿಲ್ಲ. 7th step ಇದು 7th step ATP ಬರುತ್ತೆ. ಇದು ಕಾಣಿಸ್ತಲ್ಲ ಅನ್ಕೋತೀನಿ. ಇದು conversion of glucose to glucose 6-phosphate. The first irreversible reaction of glycolysis is catalyzed by first enzyme. ಯಾವುದು ಸ್ಟೂಡೆಂಟ್ಸ್? ಫಸ್ಟ್ ಎಂಜೈಮ್ ಇಸ್ ಹೆಕ್ಸೋಕೈನೇಸ್. ಇದು ನೋಡಿ, sucrose is converted to glucose and fructose by the enzyme invertase. Pyruvic acid last. So these are easy questions students. Okay, these are easy questions. Okay, friends, I'll send telegram, don't worry. Don't worry, you have a lot of people like that. Don't worry. Vedantu people, we are always here. You can tell us. Don't worry. We are always here. Okay, now students. Now, what is called as fate of pyruvate andre enu? First, ನಮ್ಮ ಹತ್ರ ಗ್ಲೂಕೋಸ್ ಇತ್ತು. ಗ್ಲೂಕೋಸ್ ಅಂಡರ್ಗೋಸ್ ಗ್ಲೈಕೋಲಿಸಿಸ್ ಟು ಪ್ರೊಡ್ಯೂಸ್ ಪೈರುವೇಟ್. ಇದು ನಮ್ಗೆ ಬಂತು, ಪಾರ್ಷಿಯಲ್ ಆಕ್ಸಿಡೇಷನ್ ಆಯ್ತು ಇಲ್ಲಿ. ಓಕೆನಾ? ನಾವು ದಿಸ್ ಪೈರುವೇಟ್ ಹತ್ರ ಈಗ ತುಂಬಾ ಬೇರೆ ಬೇರೆ ಆಪರ್ಚುನಿಟೀಸ್ ಇದೆ ಪೈರುವೇಟ್ ಹತ್ರ.
ಏನೋ ಬೇರೆ ಬೇರೆ ಆಪರ್ಚುನಿಟೀಸ್ ಇದೆ. ಈ ಪೈರುವೇಟ್ ಮುಂದೆ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಈಸ್ಟ್ ಅಲ್ಲಿ ಇಟ್ ಕ್ಯಾನ್ ಡೂ ಸಮಥಿಂಗ್ ಕಾಲ್ಡ್ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಆಗ್ಬೋದು. ಈ ಪೈರುವೇಟ್ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಮಾಡಿಬಿಟ್ಟು ಎಥನಾಲ್ ನ ಪ್ರೊಡ್ಯೂಸ್ ಮಾಡಬಹುದು. ಇದೇ ಪೈರುವೇಟ್ ಮಸಲ್ ಸೆಲ್ ಅಲ್ಲಿ ಮತ್ತೆ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಲ್ಯಾಕ್ಟಿಕ್ ಆಸಿಡ್ ಇದು ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್ ಮಾಡಬಹುದು. ಇದೇ ಸ್ಟೂಡೆಂಟ್ಸ್ ಸೇಮ್ ಪೈರುವೇಟ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲಿ ಮೈಟೋಕಾಂಡ್ರಿಯಾ ಒಳಗಡೆ ಏರೋಬಿಕ್ ರೆಸ್ಪಿರೇಷನ್ ಮಾಡಬಹುದು. ಏನ್ ಮಾಡಬಹುದು? ಏರೋಬಿಕ್ ರೆಸ್ಪಿರೇಷನ್ ಮಾಡಬಹುದು. ಅವಾಗ ಏನ್ ಸಿಗತ್ತೆ? ವಾಟರ್ ಪ್ಲಸ್ CO2 ಪ್ಲಸ್ ಎನರ್ಜಿ. ಸೊ ದಿಸ್ ಪೈರುವೇಟ್ ಹ್ಯಾಸ್ ಮಲ್ಟಿಪಲ್ ಆಪ್ಷನ್ಸ್. ಎರಡು ಆಪ್ಷನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಒನ್ ಆಪ್ಷನ್ ಇಸ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಇದು ಈಸ್ಟ್ ಅಲ್ಲಿ ಆಲ್ಕೋಹಾಲಿಕ್ ಫರ್ಮೆಂಟೇಷನ್, ಮಸಲ್ ಸೆಲ್ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್, ಮೈಟೋಕಾಂಡ್ರಿಯಾ ಒಳಗಡೆ it undergoes aerobic respiration. Students, now in today's class we will be studying all three, starting with these students. Start madada students. ಇದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ let's take a 5 minutes break and I'll be back. So I want to drink some water. Okay, 5 minutes break. 5 minutes break ಕೊಡಿ students. Time is 8:23 ಅಲ್ಲ, 6:23 ಅಲ್ಲ, 6:23 ಇಲ್ಲ ಸ್ಟೂಡೆಂಟ್ಸ್. ವಿಲ್ ಸ್ಟಾರ್ಟ್ at 6:30. ಕ್ಲಾಸ್ ರೆಸ್ಯೂಮ್ at 6:30. 7 minutes break ತಗೊಳ್ಳಿ, 6 minutes break ತಗೊಳ್ಳಿ. ಕ್ಲಾಸ್ ರೆಸ್ಯೂಮ್ at 6:30. ಓಕೆನಾ? ಸ್ಟಾರ್ಟ್ ಮಾಡೋದು 6:30ಗೆ. ಓಕೆ, let's take a 5 minutes break. We'll be back.
Students, sound check. Hello, 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 hello. Hello, students. ಎಲ್ಲರಿಗೂ ನಮಸ್ಕಾರ. Yes, namaskaram, namaskaram, namaskara. Let's go, students. Let's go, let's go, let's go. Yes, start ಮಾಡುವ. Students, don't worry. We Vedantu team is always here, right? ಯಾರೇ ಇರಲಿ, right? We at Vedantu, we are always thought to keep the students front. First, students ಒಳ್ಳೆದಾಗಬೇಕು, ಆಮೇಲೆ ನಾವು ನೋಡ್ಕೋಬೇಕು. That is our motto, right? So, students, don't worry, students. We are here always for you. ನಿಮ್ಗೆ ಏನೇ ಇದ್ರೂ ಕೂಡ ನಮಗೆ ಹೆಲ್ಪ್ ಕೇಳಿ ನಾವು ಮಾಡೇ ಮಾಡ್ತೀವಿ. Okay, now we are always here to help you, always. Okay, now. Now we will be learning about the different fate of pyruvate. ಈ pyruvate ಈಗ oops ಯಾಕೆ ಬಂತಪ್ಪ ಇದು. Now this pyruvate undergoes three different things. Now starting ಅಲ್ಲಿ ನಾವೀಗ ಬರೀ ಇಬ್ರ ಬಗ್ಗೆ ಕಲಿಯೋದ. We learn about what happens in absence of oxygen in yeast ಅಲ್ಲಿ ಏನಾಗುತ್ತೆ, what happens in muscle cell. Both of them are called as what? Anaerobic respiration. ಈ anaerobic respiration ಅಲ್ಲಿ ಏನಾಗ್ತಾ ಇದೆ ಕಲಿಯೋದ ಬನ್ನಿ ಸ್ಟೂಡೆಂಟ್ಸ್. ಅಗೇನ್ ನಾನು ನಿಮ್ಗೆ ಬೈ ಹಾರ್ಟ್ ಮಾಡಿಸಲ್ಲ. ಐ ವಿಲ್ ನಾಟ್ ಟೀಚ್ ಯು ಹೌ ಟು ಬೈ ಹಾರ್ಟ್ ಸಮಥಿಂಗ್. ಐ ವಿಲ್ ಟೀಚ್ ಯು ದ ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ಕ್ಲಾರಿಟಿ ನಾನು ಕೊಡ್ತೀನಿ ನಿಮ್ಗೆ. ಸೊ ಇದು ಕೂಡ ನಿಮ್ಗೆ ಈ ಬೋತ್ ಆಫ್ ದಿಸ್ ರಿಯಾಕ್ಷನ್ಸ್ ಐ ಕ್ಯಾನ್ ಮೇಕ್ ಯು ಬೈ ಹಾರ್ಟ್. ತುಂಬಾ ಈಸಿ ಬೈ ಹಾರ್ಟ್ ಮಾಡಕ್ಕೆ ಇದು, ಬಟ್ ಅದರಿಂದ ನೀವೇನು ಕಲಿಯಕ್ಕೆ ಹೋಗಲ್ಲ. ಓಕೆ, ಸೊ ಐ ವಿಲ್ ಟೀಚ್ ಯು ದ ಕೋರ್ ಕಾನ್ಸೆಪ್ಟ್. ಲಿಸನ್ ಟು ಮಿ ವೆರಿ ಕೇರ್ಫುಲಿ. ಓಕೆನಾ? Now students, now the first one is called as ನೋಡಿ respiration ಅಲ್ಲಿ anaerobic respiration, aerobic respiration. Anaerobic respiration, there is lactic acid fermentation and alcoholic fermentation. Now first is lactic acid fermentation. Now again students, it is very easy to by heart. Very easy to by heart. ನೋಡಿ pyruvate lactate convert ಆಗುತ್ತೆ. ಈ ಎಂಜೈಮ್ ನೀವು ಒಂದು ನೆನಪಿಕೊಂಡ್ಬಿಟ್ರೆ ಮುಗಿತಲ್ಲಿಗೆ, ದಟ್ಸ್ ಆಲ್. ಬಟ್ ಎಷ್ಟು ಮಾಡೋದು ಗೊತ್ತಾ? ತುಂಬಾ ಈಸಿ ಇದು. ಬಟ್ ಇದನ್ನ ಅರ್ಥ ಮಾಡ್ಕೊಳೋದಲ್ಲ, ತುಂಬಾ ತುಂಬಾ ಕಮ್ಮಿ ಸ್ಟೂಡೆಂಟ್ಸ್ ಮಾತ್ರ ಇದನ್ನ ಅರ್ಥ ಮಾಡ್ಕೋತಾರೆ. ಓಕೆ, ಲೆಟ್ ಮಿ ಟೀಚ್ ಸ್ಟೂಡೆಂಟ್ಸ್, ಪ್ಲೀಸ್ ಲಿಸನ್ ಟು ಮಿ ವೆರಿ ಕೇರ್ಫುಲಿ ರೈಟ್ ನೌ. ಓಕೆ, ನಾವು ಇಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ಏನಾಗುತ್ತೆ ಅರ್ಥ ಮಾಡ್ಕೊಳ್ಳಿ, ಆರಾಮಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಏನಾಗುತ್ತೆ ಅಂತ ಇಲ್ಲಿ. ಓಕೆನಾ? ದಿಸ್ NADH, ಫಸ್ಟ್ ಆಫ್ ಆಲ್ ಎಲ್ಲಿಂದ ಬಂತಿದು? ವೇರ್ ದಿಸ್ NADH ಕೇಮ್ ಫ್ರಮ್? This NADH is produced in glycolysis. ನೆನಪಿದ್ಯಾ glycolysis students? ನೆನಪಿದ್ಯಾ? In the glycolysis, there was in the 7th step after oxidation, there was a release. So 6th step. After 6th step, there was a release of NADH. ಅದೇ NADH ಇದು. Now this NADH, now students understand, very easy. This NADH undergoes something called as reoxidation. It undergoes what? Reoxidation. It is undergoing oxidation one more time because this NADH is a result of oxidation. Now this NADH is undergoing reoxidation right now. Reoxidation. Now tell me students, what is oxidation? Oxidation is loss of electrons and loss of protons. Yes or no? ಸೊ ಈ NADH ಇಂದ ಎಲೆಕ್ಟ್ರಾನ್ಸ್ ಮತ್ತೆ ಪ್ರೋಟಾನ್ಸ್ ರಿಲೀಸ್ ಆಯ್ತಾ? ರಿಲೀಸ್ ಆಯ್ತು. ಸೊ ಆಫ್ಟರ್ ರಿಆಕ್ಸಿಡೇಷನ್ ದಿಸ್ NADH is losing electrons and losing proton. ಈಗ ಪ್ಲೀಸ್ ರಿಮೆಂಬರ್, these electrons and protons are taken by pyruvate. And that's why we call pyruvate as the first electron acceptor. First electron acceptor or primary electron acceptor idu. Now this pyruvate is accepting the electrons or gaining the electrons. Students, what do you call a process? What do you call a process of gain of electrons or gain of protons? Anyone? That is called as what? That is called as reduction. It is undergoing reduction to produce lactate, and this entire reaction, the enzyme involved is lactate dehydrogenase. Students, ಮತ್ತೆ ಅರ್ಥ ಮಾಡಿಸ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಫಸ್ಟ್, this NADH undergoes reoxidation. ಆಯ್ತು. Reoxidation ಆದ್ಮೇಲೆ it is releasing electrons and protons. Release ಆಯ್ತು. Now these electrons and protons are taken up by pyruvate right now.
pyruvate pick ಮಾಡ್ತು. Now this pyruvate is gaining electrons and gaining protons, so it undergoes now reduction to give lactate, right now lactate, and that's how we get lactate or lactic acid in this type of fermentation. Done. Now same thing happens in alcoholic fermentation also, but alcoholic fermentation only there is one extra additional step here. Now what is that, students? The extra additional step right now here is this pyruvate, before it undergoes reduction, it undergoes decarboxylation agutte. Now what is the meaning of decarboxylation? Yes sir, right? What is decarboxylation? Removal of CO2. So pyruvate enagutte, it is losing carbon dioxide. When it is losing carbon dioxide, the enzyme involved is pyruvate decarboxylase. Decarboxylation, pyruvate decarboxylase enzyme. ಇಲ್ಲಿ ಏನಾಗ್ತಾ ಇತ್ತು, ಡಿಹೈಡ್ರೋಜಿನೇಸ್, ಲ್ಯಾಕ್ಟೇಟ್ ಡಿಹೈಡ್ರೋಜಿನೇಸ್. ನೆನಪಿಕ್ಕೋಬಹುದು ಆರಾಮಾಗಿ. ಸೊ ಇಲ್ಲಿ ಏನಾಗ್ತಿದೆ ಅಂತಂದ್ರೆ, the first step is called as decarboxylation is happening. Decarboxylation happened now. Decarboxylation ಆದ್ಮೇಲೆ ಏನಾಗುತ್ತೆ, ಸೇಮ್ ಥಿಂಗ್, ಮತ್ತೆ ಸೇಮ್ ಥಿಂಗ್. That is, this NADH undergoes what, students? All of you tell me. This NADH undergoes reoxidation. Undergoes reoxidation. If it undergoes reoxidation, will it lose electrons and protons? Howdu? Electrons and protons lose. Now, these electrons and these protons are picked up by someone. Who is the first electron acceptor here? Pyruvate alla. It is going to be acetaldehyde. This is the famous question. It is a famous question. Who is the primary electron acceptor in the case of alcoholic fermentation? You know, it is acetaldehyde. Now acetaldehyde is gaining electrons. Acetaldehyde is gaining electrons and protons. Gain ಆಗ್ತಿದೆ. So what do you call gain of electrons and protons? The gain is called as what? Reduction. Students, ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಮ್ಮಿ ಸ್ಟೂಡೆಂಟ್ಸ್. ಯಾಕಂದ್ರೆ ತುಂಬಾ ಕಮ್ಮಿ ಟೀಚರ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ ಇದನ್ನ. ಯಾರು ಇದನ್ನ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಆಕ್ಚುಲಿ ಯಾರು ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಎಲ್ಲರೂ ಬಾಯ್ ಹಾಟ್ ಮಾಡ್ಕೊಳ್ಳಿ ಸರಿನಾ. ಎಲ್ಲರೂ ಕೂಡ ಏನಂತಾರೆ ಸ್ಟೂಡೆಂಟ್ಸ್, ಎಲ್ಲರೂ ಕೂಡ ಇದನ್ನ ಬಾಯ್ ಹಾಟ್ ಮಾಡಕ್ ಅಂತಾರೆ. ನಿಜ ಅಂತೀನಿ ಸ್ಟೂಡೆಂಟ್ಸ್, ಎಲ್ಲರೂ ಇದನ್ನ ಬಾಯ್ ಹಾಟ್ ಮಾಡಿಸ್ತಾರೆ. ಯಾಕಂದ್ರೆ ಗೊತ್ತಿಲ್ಲ, ರೈಟ್? ಬಟ್ ಲೆಟ್ ಮಿ ಟೆಲ್ ಯು ಒನ್ ಸ್ಮಾಲ್ ಥಿಂಗ್ ಸ್ಟೂಡೆಂಟ್ಸ್. ನಿಮ್ದೀಗ this is your NCERT. Students, this is your NCERT right now here. One ನಿಮಿಷ students, one ನಿಮಿಷ. ಓಕೆನಾ? This is your NCERT right now. ನಾನು ಏನೆಲ್ಲ ಕೊಟ್ಟಲ್ಲ ಅದೆಲ್ಲ ಇದೆ ನೋಡಿ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಆರಾಮಾಗಿ ನೋಡಿ ಇಲ್ಲಿ. In animal cells like muscles during exercise, when oxygen is inadequate for cellular respiration, pyruvic acid is reduced. Students, pyruvic acid reduced aita? Did we learn that? Students, like muscle cells, that is pyruvic acid is reduced to lactic acid. Students, did we learn that? Students, where is my PPT? Students, did we learn that? Pyruvic acid is reduced or reduction to lactic acid. adne kaltilla students, adne kaltidare. Okay, I don't turn students, turn ಆಗುತ್ತೆ ತುಂಬಾ ಸ್ತಿ. ಓಕೆನಾ? ನೋಡಿ, pyruvate is reduced to lactic acid. ಅದೇ ಆಯ್ತಾ? ಅದೇ ಆಯ್ತು. ಓಕೆ ಸ್ಟೂಡೆಂಟ್ಸ್, ಇದೆಲ್ಲ ಹೋಯ್ತು ಪಿ. ಒಂದು ನಿಮಿಷ ಸ್ಟೂಡೆಂಟ್ಸ್, ಒಂದು ನಿಮಿಷ. ಆಮೇಲೆ ನೋಡಿ ಸ್ಟೂಡೆಂಟ್ಸ್, ಅಲ್ಲಿ ನೋಡಿ, ನೆಕ್ಸ್ಟ್ ನೋಡಿ. ಓಕೆ, reduced lactic acid by lactate dehydrogenase. The reducing agent is NADH plus, which is reoxidized to NAD plus in both the processes. So in both the process, what is happening students? In both the process, what is happening? Beggarly, in both the process, your NADH is undergoing reoxidation. Students, aste idu. So this is the process of alcoholic fermentation and lactic acid fermentation. ಇಲ್ಲಿ ನೀವು ಏನ್ ನೆನಪಿಕೋಬೇಕಂತಂದ್ರೆ, ಈ ಎಂಜೈಮ್, ಅಪಾರ್ಟ್ ಫ್ರಮ್ ದಿಸ್ ಎಂಜೈಮ್, ನಥಿಂಗ್ ಟು ಬೈ ಹಾರ್ಟ್ ಹಿಯರ್, ನಥಿಂಗ್ ಟು ಬೈ. ಅದು ಬೈ ಮಾಡಬೇಕಾಗಿಲ್ಲ. ಲ್ಯಾಕ್ಟೇಟ್ ಡಿಹೈಡ್ರೋಜಿನೇಸ್ ನೋಡಿ, ಪೈರುವೇಟ್ ಡಿಕಾರ್ಬಾಕ್ಸಿಲೇಸ್, ಎಥನಾಲ್ ಆಲ್ಕೋಹಾಲ್ ಡಿಹೈಡ್ರೋಜಿನೇಸ್, ನೆನಪಿಕೋಬಹುದು ಆರಾಮಾಗಿ. ಓಕೆ ಸ್ಟೂಡೆಂಟ್ಸ್, ವಿತ್ ದಟ್ ಬೀಯಿಂಗ್ ಸೆಡ್,
ಈ ಡಯಾಗ್ರಾಮ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಈ ಡಯಾಗ್ರಾಮ್ ಸ್ವಲ್ಪ ನಾರ್ಮಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ನಾರ್ಮಲ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, ಫಸ್ಟ್ ಏನಾಗ್ತದೆ ಇಲ್ಲಿ, ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹತ್ರ ಇಲ್ಲಿ ಗ್ಲೂಕೋಸ್ ಇದೆ, ಫಾಸ್ಫೇಟ್, ಅದು ಗ್ಯಾಪ್, ಇಲ್ಲಿ ಗ್ಯಾಪ್ ಆದ್ಮೇಲೆ ವಿ ಗಾಟ್ NADH ಬಿಕಾಸ್ ಆಫ್ ಆಕ್ಸಿಡೇಷನ್. ಬಿಕಾಸ್ ಆಫ್ ಆಕ್ಸಿಡೇಷನ್ ವಿ ಗಾಟ್ ದ NADH. ಅದಾದ್ಮೇಲೆ ಏನಾಯ್ತು, ಅದಾದ್ಮೇಲೆ PP, ಪೈರುವಿಕ್ ಆಸಿಡ್, ಎಂಡ್ ಅಲ್ಲಿ ಪೈರುವಿಕ್ ಆಸಿಡ್. ಈಗ ದಿಸ್ ಪೈರುವಿಕ್ ಆಸಿಡ್ one ಕಡೆ ಇಟ್ ಗಾಟ್ ಕನ್ವರ್ಟೆಡ್ ಟು ಲ್ಯಾಕ್ಟಿಕ್ ಆಸಿಡ್ ಇನ್ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್, ಇಟ್ ಗಾಟ್ ಕನ್ವರ್ಟೆಡ್ ಟು ಎಥನಾಲ್ ಇನ್ ಆಲ್ಕೋಹಾಲಿಕ್ ಫರ್ಮೆಂಟೇಷನ್. ಎರಡು ಫರ್ಮೆಂಟೇಷನ್ ಕೂಡ ಈ NADH ಪ್ರೊಡ್ಯೂಸ್ ಆಗಿತ್ತಲ್ಲ, ಅದೇನಾಯ್ತು ಇಲ್ಲಿ ಯೂಸ್ ಆಗೋಯ್ತು, NADH ಇಲ್ಲಿ ಯೂಸ್ ಆಗೋಯ್ತು ಸ್ಟೂಡೆಂಟ್ಸ್, NADH ಇಲ್ಲಿ ಯೂಸ್ ಆಗೋಯ್ತು, ಎರಡು ಕಡೆನೂ ಕೂಡ ಯೂಸ್ ಆಗೋಯ್ತು. ನಾವು ಸ್ಟೂಡೆಂಟ್ಸ್ ನಾರ್ಮಲ್ ಆಗಿ ಹೇಳಿ, ಸ್ಟೂಡೆಂಟ್ಸ್ ನಾರ್ಮಲ್ ಆಗಿ ಹೇಳಿ, ಒಂದು ಗ್ಲೈಕೋಲಿಸ್ ಅಲ್ಲಿ what is the ATP count? -2 ATP in the preparatory, 2 NADH and 4 ATP. On the normal glycolysis ಅಲ್ಲಿ ಈ ತರ ಇರುತ್ತೆ, -2 ATP, 2 NADH and 4 ATP. ಈ ಏನಾಗುತ್ತೆ 3 to 6, ಇದು 6 ATP ಕೊಡುತ್ತೆ ನಾರ್ಮಲ್ ಆಗಿ, ಇದು 4 ATP ಇರುತ್ತೆ ಹಂಗೆ ನಾರ್ಮಲ್ ಆಗಿ, -2 ATP ಇರುತ್ತೆ. ಬಟ್ ಸ್ಟೂಡೆಂಟ್ಸ್, ಬಟ್ ನಮ್ದು ಬೋತ್ ಫರ್ಮೆಂಟೇಷನ್, ಈ ಫರ್ಮೆಂಟೇಷನ್ ಆಗ್ಲಿ ಈ ಫರ್ಮೆಂಟೇಷನ್ ಆಗ್ಲಿ, ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್, ಆಲ್ಕೋಹಾಲಿಕ್ ಫರ್ಮೆಂಟೇಷನ್, ಎರಡರಲ್ಲೂ ಕೂಡ ಈ NADH ಯೂಸ್ ಆಗ್ಬಿಟ್ಟಿದೆ. ಸೊ ವಿ ಕ್ಯಾನ್ ನಾಟ್ ಕನ್ಸಿಡರ್ ದಿಸ್ ನೌ. ಇನ್ನ ಕನ್ಸಿಡರ್ ಮಾಡಕ್ಕಾಗಲ್ಲ ಈಗ, ವಿ ಕ್ಯಾನ್ ನಾಟ್ ಕನ್ಸಿಡರ್ ದಿಸ್, ರೈಟ್? ವಿ ಕ್ಯಾನ್ ನಾಟ್ ಕನ್ಸಿಡರ್ ದಿಸ್ ರೈಟ್ ನೌ, ಮಾಡಕ್ಕೆ ಆಗಲ್ಲ ಇದನ್ನ, ಯಾಕಂದ್ರೆ ಈ NADH ಯೂಸ್ ಆಗೋಗಿದೆ, NADH. ಸೊ ವಾಟ್ ಆರ್ ವಿ ಲೆಫ್ಟ್ ವಿತ್ ಸ್ಟೂಡೆಂಟ್ಸ್, ವಾಟ್ ಆರ್ ವಿ ಲೆಫ್ಟ್ ವಿತ್? 4 and -2 ATP ಏನಾಗುತ್ತೆ, 2 ATP ಆಗುತ್ತೆ ಸ್ಟೂಡೆಂಟ್ಸ್. ನಾವು ಕಲ್ತ್ವಾ ನಾವಿದ್ನ ಸ್ಟಾರ್ಟಿಂಗ್ ಅಲ್ಲ ಹೇಳಿದ್ನ ನಿಮ್ಗೆ, ಇನ್ ದ ಕೇಸ್ ಆಫ್ ಫರ್ಮೆಂಟೇಷನ್, ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಂಡ್ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್, ಬೋತ್ ಆರ್ ಅ ಟೈಪ್ ಆಫ್ ಎನ್ಏರೋಬಿಕ್ ರೆಸ್ಪಿರೇಷನ್. ಎನ್ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ವೆರಿ ಲೆಸ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ, ಆರ್ ವೆರಿ ಲೋ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸ್ಟೂಡೆಂಟ್ಸ್, ಡಿಡ್ ವಿ ಡಿಸ್ಕಸ್ ದಟ್ ಎನಿವೇರ್? ಮಾಡಬಹುದಾ ಡಿಸ್ಕಸ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾದ್ರೂ? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ಇನ್ ದ ಕೇಸ್ ಆಫ್ ಎನ್ಏರೋಬಿಕ್ ರೆಸ್ಪಿರೇಷನ್ ವೆರಿ ಲೆಸ್ ಎನರ್ಜಿ. ಹೌದು, ನಾವೇ ಪ್ರೂವ್ ಮಾಡಿದ್ವಿ, ನಾವೀಗ ವಿ ಆಲ್ಸೋ ಪ್ರೂವ್ ರೈಟ್ ನಾವು, ಪ್ರೂವ್ ಕೂಡ ಮಾಡಿದ್ವಿ. ಇನ್ ದ ಕೇಸ್ ಆಫ್ ಯೋರ್ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಂಡ್ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್ ವೆರಿ ಲೆಸ್ ಎನರ್ಜಿ ಪ್ರೊಡ್ಯೂಸ್. ಎಷ್ಟು? ಬರೀ 2 ATP, ಬರೀ 2 ATP ಸ್ಟೂಡೆಂಟ್ಸ್, ಬರೀ ಈಗ 2 ATP ಪ್ರೊಡ್ಯೂಸ್ ಆಗ್ತಿದೆ ಇಲ್ಲಿ, 2 ATP ಪ್ರೊಡ್ಯೂಸ್ ಆಗ್ತಿದೆ ಅಷ್ಟೇ. ಡನ್. ನಾವು ಸ್ಟೂಡೆಂಟ್ಸ್ ಈಗ ವಿತ್ ಆಲ್ ಆಫ್ ದಿಸ್ ಬೀಯಿಂಗ್ ಸೆಡ್ ಸ್ಟೂಡೆಂಟ್ಸ್, ಇದೆಲ್ಲ ಬಿಡಿ ಈಗ ಸ್ಟೂಡೆಂಟ್ಸ್, ಎಲ್ಲ ತುಂಬಾ ಈಸಿ. ಇದು ಕೂಡ ಒಂದು ಕ್ವೆಶ್ಚನ್ ಇದೆ ನೋಡಿ, ವಾಟ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಲೀಸ್ ಫ್ರಮ್ ಗ್ಲೂಕೋಸ್ ಡ್ಯೂರಿಂಗ್ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್? ಲೆಸ್ ದನ್ 7%. ತುಂಬಾ ಕಮ್ಮಿ ಎನರ್ಜಿ, ತುಂಬಾ ಕಮ್ಮಿ ಎನರ್ಜಿ ಸ್ಟೂಡೆಂಟ್ಸ್. ಓಕೆನಾ? ನಾವು ಈಗ ನನ್ನ ಫೇವ್ರೆಟ್ ಪಾರ್ಟ್ ಈಗ ಸ್ಟಾರ್ಟ್ ಮಾಡದಾ? ನೆಕ್ಸ್ಟ್ 1 hour ಅಲ್ಲಿ ಕ್ಲಾಸ್ ಮುಗಿದೋಗುತ್ತೆ. 1 hour ಹಬ್ಬ ಅಂದ್ರೆ 1 hour ಆಗ್ಬೋದು ಸ್ಟೂಡೆಂಟ್ಸ್, 1 hour ಆಗ್ಬೋದು, ಬಿಕಾಸ್ ಆರ್ 45 minutes ಕೂಡ ಆಗ್ಬೋದು, ಡಿಪೆಂಡಿಂಗ್ ಅಪಾನ್ ಹೌ ಯು ಲರ್ನ್ ರೈಟ್ ನೌ. ಯಾಕಂದ್ರೆ I have to teach you 2 main big topics and 1 small topic. So students 1 hour ಆಗುತ್ತೆ. ಓಕೆನಾ? 1 hour ಆಗುತ್ತೆ. ನಾನು ಹೇಳ್ಕೊಡ್ತೀನಿ ಇಲ್ಲಿ. I will stand here and teach all of you. You have to listen right now students. 1 hour, next 1 hour proper ಕಲಿಬೇಕು ನೀವು. ಓಕೆನಾ? Now students, now we come to something called as aerobic respiration. Right? ಈ ರಿಯಾಕ್ಷನ್ ಕಲ್ತೀರಾ ನೀವು? ರಿಯಾಕ್ಷನ್ ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್ will give you CO2 plus water. ಈ ರಿಯಾಕ್ಷನ್ ನಾವೀಗ ಸ್ಟೆಪ್ ಬೈ ಸ್ಟೆಪ್ ಕಲಿತೀವಿ. ಆಫ್ಟರ್ ಟುಡೇಸ್ ಕ್ಲಾಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಯಾವ ತರ ನಮ್ಗೆ ಇಲ್ಲಿ ಈ CO2 ಹೆಂಗ್ ಬರುತ್ತೆ ಪ್ಲಾಂಟ್ಸ್ ಅಲ್ಲಿ, ಈ ವಾಟರ್ ಹೆಂಗ್ ಬರುತ್ತೆ ಪ್ಲಾಂಟ್ಸ್ ಅಲ್ಲಿ, ಅದನ್ನು ಕೂಡ ಕಲಿತೀರಾ ನೀವು ಇವತ್ತು. ಓಕೆನಾ ಸ್ಟೂಡೆಂಟ್ಸ್? ಸ್ಟಾರ್ಟ್ ಮಾಡದಾ? ಶೆಲ್ ವಿ ಸ್ಟಾರ್ಟ್? ಓಕೆ. ನಾವು ಈಗ ಏನಾಗ್ತೀವಿ ಸ್ಟೂಡೆಂಟ್ಸ್, ಇನ್ ದ ಎಂಟೈರ್ ಸೈಟೋಪ್ಲಾಸಮ್ ಅಲ್ಲಿ ವಿ ಹ್ಯಾವ್ ದ ಗ್ಲೈಕೋಲಿಸಿಸ್. ಆಯ್ತು, ಇಲ್ಲಿ ಗ್ಲೈಕೋಲಿಸಿಸ್ ಆದ್ಮೇಲೆ ಏನ್ ಸಿಕ್ತೆ ನಮ್ಗೆ? ನಮ್ಗೆ ಪೈರುವೇಟ್ ಸಿಕ್ತೆ, ನಮ್ಗೆ ಇಲ್ಲಿ ಪೈರುವೇಟ್. Now this pyruvate will now enter inside mitochondria. ಯಾಕಂತಂದ್ರೆ the entire aerobic respiration ಇದೆಯಲ್ಲ, the entire aerobic respiration takes place inside mitochondria. Okay, so ಇದೆಯಲ್ಲ ಇದು ಪೈರುವೇಟ್ ಮೈಟೊಕಾಂಡ್ರಿಯಾ ಒಳಗಡೆ ಎಂಟ್ರಿ ಕೊಡುತ್ತೆ. ಈಗ ಎಂಟ್ರಿ ಕೊಡ್ತು ಈಗ. Now pyruvate is inside mitochondria right now, mitochondria. Now this pyruvate now undergoes 3 main steps. 3
three main steps. This pyruvate now undergoes oxidative decarboxylation. Point number one. Second is called as Krebs cycle. Third is called as your oxidative phosphorylation. ಕೇಳೋದಕ್ಕೆ ತುಂಬಾ ಕಾಂಪ್ಲೆಕ್ಸ್ ಆಗಿದೆ, ಬಟ್ ಇಟ್ಸ್ ವೆರಿ ಈಸಿ. ಕೇಳೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ, ಬಟ್ ಇಟ್ಸ್ ವೆರಿ ಈಸಿ. ಐ ವಿಲ್ ಪ್ರೂವ್ ಇಟ್ ಟು ಆಲ್ ಆಫ್ ಯು. ಬಿಕಾಸ್ ಔಟ್ ಆಫ್ ದೀಸ್ ತ್ರೀ ಥಿಂಗ್ಸ್, ದಟ್ ಇಸ್ oxidative decarboxylation, ಮೈಟೊಕಾಂಡ್ರಿಯಾ ಮ್ಯಾಟ್ರಿಕ್ಸ್ ಅಲ್ಲಿ ಆಗುತ್ತೆ. Krebs cycle, ಮೈಟೊಕಾಂಡ್ರಿಯಾ ಮ್ಯಾಟ್ರಿಕ್ಸ್ ಅಲ್ಲಿ ಆಗುತ್ತೆ. ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಕ್ರಿಸ್ಟಲ್ ಆಗುತ್ತೆ. ವಾಟ್ ಇಸ್ ಸ್ಟೂಡೆಂಟ್ಸ್ ಕ್ರಿಸ್ಟೆ ಏನಿದು? ವಾಟ್ ಇಸ್ ಕ್ರಿಸ್ಟೆ? ನೆನಪಿದೆಯಾ? ಮೈಟೊಕಾಂಡ್ರಿಯಾದಲ್ಲಿ ಈ ತರ ಇರುತ್ತಲ್ಲ, ಫೋಲ್ಡಿಂಗ್ಸ್ ಇರುತ್ತಲ್ಲ, ಫೋಲ್ಡಿಂಗ್ಸ್. These foldings are called as cristae. ಆ ಫೋಲ್ಡಿಂಗ್ಸ್ ಅಲ್ಲಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಆಗುತ್ತೆ. ಬಟ್ ಇದು ಕೂಡ ಒಂದು ಕ್ವೆಶನ್, ಇದು ಕೂಡ KCET ಅಲ್ಲಿ ನೀಟ್ ಎಕ್ಸಾಮಿನೇಷನ್ ಕ್ವೆಶನ್ ಕೇಳ್ತಾ ಇರೋದ್ನ. ಈ ETC ಎಲ್ಲಾಗುತ್ತೆ, Krebs cycle ಎಲ್ಲಾಗುತ್ತೆ, oxidative decarboxylation ಲಿಂಕ್ ರಿಯಾಕ್ಷನ್ ಎಲ್ಲಾಗುತ್ತೆ ಅಂತ. ಓಕೆನಾ? So students, we will start with the first one right now, called as oxidative decarboxylation. This oxidative decarboxylation, it is also called as what? Link reaction, also called as gateway reaction. Gateway reaction anta kuda. Now why is it called as link reaction, students? Yak link reaction idu? Because it is a reaction happening between glycolysis, Krebs cycle. Glycolysis, Krebs cycle ಎರಡು ಮಧ್ಯದಲ್ಲಿ we have the link reaction. Now link reaction is called as what? Oxidative decarboxylation. ಯಾಕೆ? ಈ ಹೆಸರಲ್ಲೇ ಮೀನಿಂಗ್ ಇದೆ, ಅರ್ಥ ಮಾಡ್ಕೊಳ್ಳೋದಾ? ಹೆಸರಲ್ಲೇ ಮೀನಿಂಗ್ ಇದೆ ಫುಲ್. ನೋಡಿ, ಹೆಸರಲ್ಲೇ ಫುಲ್ ಮೀನಿಂಗ್ ಇದೆ ಇದು. Now first we will understand what is decarboxylation. ಬೇಗ ಹೇಳಿ ಸ್ಟೂಡೆಂಟ್ಸ್. Can anyone tell me what is decarboxylation? ಬೇಗ. Anyone tell me what is decarboxylation? Yes, what is decarboxylation? Removal of CO2. ಹೌದಾ? ಓಕೆ, ಬನ್ನಿ ರಿಮೂವ್ ಮಾಡೋದ. ನೋಡಿ, ಫಸ್ಟ್ ವಿ ಹ್ಯಾವ್ ಪೈರುವೇಟ್. ಈ ಪೈರುವೇಟ್ ಈಗ ಫ್ರೆಶ್ ಆಗಿ ನಮ್ಮ ಹತ್ರ ಬಂದಿದೆ ಸ್ಟೂಡೆಂಟ್ಸ್. ಈಗ ಈ ಪೈರುವೇಟ್ ನಮ್ಮ ಹತ್ರ ಈಗ ಫ್ರೆಶ್ ಆಗಿ ನಮ್ದು ಗ್ಲೈಕೋಲಿಸ್ ಇಂದ ಬಂದಿದೆ, ಗ್ಲೈಕೋಲಿಸ್ ಇಂದ. ದಿಸ್ ಪೈರುವೇಟ್ ನೌ ಅಂಡರ್ಗೋಸ್ ಡಿಕಾರ್ಬಾಕ್ಸಿಲೇಷನ್. ಪಾಯಿಂಟ್ ನಂಬರ್ 1 ನೋಡಿ, CO2 ರಿಮೂವ್ ಆಯ್ತು. CO2 ರಿಮೂವ್ ಆಯ್ತು. CO2 ರಿಮೂವ್ ಆದಾಗ ನಮ್ಗೆ ಏನ್ ಸಿಗುತ್ತೆ? COCH3 ಮಿಕ್ಕತ್ತೆ. COCH3 ಮಿಕ್ಕತ್ತೆ. CO2 ರಿಲೀಸ್ ಮಾಡಾದ್ಮೇಲೆ ಕನ್ವರ್ಟರ್ ಆಯ್ತು. ದಿಸ್ ಇಸ್ ಕಾಲ್ಡ್ as ಅಸಿಟೈಲ್ ಗ್ರೂಪ್. ಅಸಿಟೈಲ್ ಗ್ರೂಪ್ ಇದು ಆಯ್ತಾ ಸ್ಟೂಡೆಂಟ್ಸ್? ಆಯ್ತು. Now what happens, students? Now what happens is that this acetyl group now undergoes oxidation. It undergoes what, students? Oxidation right now. Nodi, this entire acetyl group undergoes oxidation. Now tell me students, if it is undergoing oxidation, will it release electrons and protons? Release ಮಾಡುತ್ತಾ? ಬೇಗ ಹೇಳಿ ಸ್ಟೂಡೆಂಟ್ಸ್. If the entire acetyl group after decarboxylation, oxidation ಹೋಗ್ತಾ ಇದ್ರೆ, will it release electrons and protons? ಹೌದು, ರಿಲೀಸ್ ಮಾಡುತ್ತೆ. ರಿಲೀಸ್ ಮಾಡ್ತು. So these electrons and protons are now taken up by NAD+. NAD+ ನ ಪಿಕ್ ಮಾಡ್ತಾ ಇದೆ. NAD+ ಪಿಕ್ ಮಾಡ್ತು. Now students, can I tell if this NAD+ is gaining electrons, can I call it is undergoing reduction right now? Reduction ಆಗ್ತಿದೆಯಾ? ರಿಡಕ್ಷನ್ ಆಗ್ತದೆ. So because of reduction we got NADH also here. NADH. ಈ ಆಕ್ಸಿಡೇಷನ್ ಆಗಬೇಕಾದ್ರೆ one molecule of coenzyme ಏನು ಕೂಡ ಆಡ್ ಆಗ್ತಾ ಇದೆ ನೋಡಿ. So acetyl coenzyme A becomes acetyl CoA. And students, with the help of this simple process of oxidation, we have the acetyl CoA molecule right now.
ಸೊ ನಿಮ್ಮೆಲ್ಲರಿಗೂ ಅರ್ಥ ಇದೆ ಸ್ಟೂಡೆಂಟ್ಸ್, ವೈ ಇಸ್ ಇಟ್ ಕಾಲ್ಡ್ ಆಸ್ ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್? ಮತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಆರಾಮಾಗಿ ಕೇಳಿಸ್ಕೊಳ್ಳಿ. Why it is called as oxidative decarboxylation? Okay, first of all, decarboxylation. Nodi, this pyruvate is undergoing decarboxylation. Pyruvate is undergoing decarboxylation. Nodi, point number 1. Decarboxylation aadmele, what do we have? Acetyl group. Now this acetyl group now undergoes oxidation. Oxidation andre enu? Oxidation antandre loss of electrons, loss of protons. Release aitu. These electrons and protons are taken up by your NAD plus, they undergo reduction. They underwent reduction aitu. Adamele, because of this oxidation and addition of this coenzyme A, we have acetyl CoA. Now again students, idnu kuda yaru helkodalla idna. Yaru helkodalla itara. ನೀವು ಚೆಕ್ ಮಾಡಿ, ಬೇರೆ ಎಷ್ಟೊಂದು ಯೂಟ್ಯೂಬ್ ಚಾನಲ್ಸ್ ಇದೆಯಲ್ಲ ಚೆಕ್ ಮಾಡಿ, ಹಿಂದಿ, ಇಂಗ್ಲಿಷ್, ಕನ್ನಡ, ತಮಿಳ್, ತೆಲುಗು ಚೆಕ್ ಮಾಡಿ. ಎಲ್ಲಾದ್ರೂ ಏನ್ ಮಾಡ್ತಾರೆ ಗೊತ್ತಾ ಸ್ಟೂಡೆಂಟ್ಸ್, ಏನ್ ಮಾಡ್ತಾರೆ ಗೊತ್ತಾ? ಜನರಲ್ ಆಗಿ ಏನ್ ಮಾಡ್ತಾರೆ ಅಂತಂದ್ರೆ, ಈ ತರ ಈ NCERT ನ ಓಪನ್ ಮಾಡ್ತಾರೆ. NCERT ನ ಓಪನ್ ಮಾಡ್ಬಿಟ್ಟು ಇಲ್ಲೊಂದು ರಿಯಾಕ್ಷನ್ ತೋರಿಸ್ತಾರೆ ನಿಮ್ಗೆ. ನೋಡಿ, ಈ ತರ ಒಂದು ರಿಯಾಕ್ಷನ್ ತೋರಿಸ್ತಾರೆ ನಿಮ್ಗೊಂದು ರಿಯಾಕ್ಷನ್ ಇರುತ್ತೆ. ಏನಪ್ಪಾ ಇದು? ಪೈರುವಿಕ್ ಆಸಿಡ್ ಪ್ಲಸ್ ಕೋಎನ್ಸೈಮ್ ಎ ಪ್ಲಸ್ NAD ಪ್ಲಸ್ ಅಂತ ಇದೆ. In the presence of magnesium and pyruvate dehydrogenase, ತುಂಬಾ ಇಂಪಾರ್ಟೆಂಟ್ ಇದು, cofactor in the enzyme here. Okay, we get acetyl CoA plus CO2 plus NADH we get. But ನಿಮ್ಮೆಲ್ಲರಿಗೂ ಗೊತ್ತಾ CO2 ಹಿಂಗ್ ಬಂತ ಆಚೆ? ನಿಮ್ಮೆಲ್ಲರಿಗೂ ಗೊತ್ತಾ? How did we get that CO2? Decarboxylation ಇಂದ. How do we get this NADH students? Because of reduction in the. And how do we get this acetyl CoA? Because of oxidation in the. That is the depth and clarity which you will get from my class. Okay, depth and clarity. Okay students, so acetyl CoA because of oxidation we get it, coenzyme A because of decarboxylation, NADH because of reduction. Here nodi, everything is right here. Decarboxylation, oxidation, reduction, addition of coenzyme A, and that is called as link reaction. Either we have Mg2 plus and pyruvate dehydrogenase are the enzymes. That is the entire link reaction. ಈ ತರ ಕಲಿಬೇಕು ಇದನ್ನ, ಓಕೆನಾ? ಈ ತರ ಕಲಿಬೇಕು, ಬಹಟ್ ಮಾಡೋದಲ್ಲ ಇದೆಲ್ಲ, ಓಕೆನಾ? ಈ ತರ ಇದನ್ನ ಕಲಿಬೇಕು ನೀವು. ಡನ್ ಸ್ಟೂಡೆಂಟ್ಸ್, ಡನ್. ಡೌಟ್ ಇದೆಯಾ? ಬೇಗ ಹೇಳಿ. ಸ್ಟೂಡೆಂಟ್ಸ್ ಡೌಟ್ ಇದೆ ಬೇಗ ಕೇಳಿ. ಸ್ಟೂಡೆಂಟ್ಸ್, ಐ ಲವ್ ಪ್ಲಾಂಟ್ ಫಿಸಿಯಾಲಜಿ. ನಾನು MSc ಬಾಟ್ನಿ, ನಾನು ಐ ಆಮ್ ಅ ಮಾಸ್ಟರ್ಸ್ ಡಿಗ್ರಿ ಇನ್ ಬಾಟ್ನಿ ಬಿಕಾಸ್ ಐ ಲವ್ ಬಾಟ್ನಿ. ಯಾವ ತರ ಈ ಪ್ಲಾಂಟ್ಸ್ ಕೂಡ ಆಗುತ್ತೆ, ಐ ಸ್ಟಡಿಡ್ ದಿಸ್ ಫಾರ್ 3-4 years ಕಲ್ತಿ ನಾನು ಇದನ್ನ. ನಾನು ಸಣ್ಣ ನಂದು ರಿಸರ್ಚ್ ವರ್ಕ್ ಕೂಡ ಪ್ಲಾಂಟ್ಸ್ ಮೇಲೆ ಇದ್ದಿದ್ದು. ನಂದು ರಿಸರ್ಚ್ ವರ್ಕ್ ಇಟ್ ವಾಸ್ ಮೇನ್ಲಿ ಆನ್ ಜಿಮ್ನೋಸ್ಪರ್ಮ್ಸ್. ಓಕೆ, ನಾನು ಥೀಸಿಸ್ ಎಲ್ಲ ಬರ್ದೀನಿ, ರಿಸರ್ಚ್ ಮಾಡಿದ್ದೀನಿ ಇನ್ ಫೀಲ್ಡ್ ಆಫ್ ಬಾಟ್ನಿ. ಸೊ ಐ ಲವ್ ಬಾಟ್ನಿ. ಅದಕ್ಕೆ ನಾನು ಎಷ್ಟು ಇಂಟ್ರೆಸ್ಟ್ ಇಂದ ಎಷ್ಟು ಡೀಟೇಲ್ ಆಗಿ ಹೇಳ್ಕೊಡ್ಬೋದು ನಿಮ್ಮೆಲ್ಲರಿಗೂ ಕೂಡ, ಓಕೆನಾ? ಓಕೆ ಸ್ಟೂಡೆಂಟ್ಸ್, clear students? Done? Okay, now trust me students, next concept I'll teach you is Krebs cycle. ಅದನ್ನು ಕೂಡ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನಾನು. Krebs cycle ಆಮೇಲೆ ETC ಬರುತ್ತೆ. ಎರಡು ಟಾಪಿಕ್ ಇರೋದು, ಎರಡು ಟಾಪಿಕ್ ಇರೋದು, ಸರಿನಾ? ನಾ ಸ್ಟೂಡೆಂಟ್ಸ್ ನೆಕ್ಸ್ಟ್ is called as students, ಇದು ಹೇಳೋದಲ್ಲ, oxidative decarboxylation is a link between glycolysis and Krebs cycle. ಈ glycolysis ಮತ್ತೆ Krebs cycle ಮಧ್ಯದ್ದು ನಿಮ್ದು ಲಿಂಕ್ ರಿಯಾಕ್ಷನ್ ನಿಮ್ದು, ಓಕೆನಾ? ನಾ ಸ್ಟೂಡೆಂಟ್ಸ್, ನಿಮ್ acetyl CoA ಸಿಗ್ತಾ ನಮ್ಗೀಗ? we have acetyl CoA right now. We have the acetyl CoA right now students. Now next step ಮಾಡದ ಸ್ಟೂಡೆಂಟ್ಸ್? yes, next step ಮಾಡದ. next step is called as Krebs cycle. ತುಂಬಾ ಸ್ಟೂಡೆಂಟ್ಸ್ ಅಳ್ತಾರೆ, ಎಷ್ಟು ಸ್ಟೂಡೆಂಟ್ಸ್ ಅಳ್ತಾರೆ ನೋಡ್ಬಿಟ್ಟು. But students, what if I tell you I will make you remember Krebs cycle in 1 minute? Students, start ಮಾಡದ? ಒಂದೇ ನಿಮಿಷದಲ್ಲಿ ಐ ಕ್ಯಾನ್ ಮೇಕ್ ಯು ರಿಮೆಂಬರ್ Krebs cycle. ಒಂದೇ ನಿಮಿಷ. ಬೇರೆ ನಂಗೆ 1 hour 2 hours 10 ನಿಮಿಷ ಏನ್ ಬೇಕಾಗಿಲ್ಲ. ಒಂದೇ ನಿಮಿಷದಲ್ಲಿ ನಾನು ನಿಮ್ಗೆ ಈ Krebs cycle ನ ನೆನಪಿಸ್ತೀನಿ. ಅರ್ಥ ಮಾಡಿಸೋ ಟೈಮ್ ತಗೊಳುತ್ತೆ ಆಬ್ವಿಯಸ್ಲಿ, ಬಟ್ ನೆನಪಿರೋಕೆ ಒಂದೇ ನಿಮಿಷ ಸಾಕಿದಕ್ಕೆ, ಓಕೆನಾ? ನೋಡಿ ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ನೆನಪಿರಲಿ, Krebs cycle takes place in the mitochondrial matrix ಅಲ್ಲಿ ಆಗುತ್ತಿದ್ದು, ಓಕೆನಾ? ನಾ ಸ್ಟೂಡೆಂಟ್ಸ್,
It is also called, Krebs cycle is named after a scientist called as Hans Krebs. Hans Krebs is a scientist who gave the name, right? So first illustrated it under madidna. Now students, ready na students, ready na? Okay, okay students, very simple students, very simple. Officer, can I keep selling? Can I keep selling sandwiches for money? Krebs cycle, Krebs cycle. Oxaloacetate, citrate, isocitrate, alpha ketoglutarate, succinyl coenzyme A, succinate, fumarate, malate. Done students, done. ಮತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. Oxaloacetate, citrate, isocitrate, alpha ketoglutarate, succinyl coenzyme A, succinate, fumarate, malate. ಒಂದ್ಸತಿ ಬರೆಯೋದ ಸ್ಟೂಡೆಂಟ್ಸ್, ಒಂದ್ಸತಿ ಬರೆಯೋದಾದ್ನ ಬನ್ನಿ ಬರೆಯೋದ ಸ್ಟೂಡೆಂಟ್ಸ್. ಓಕೆ, ಫಸ್ಟ್ ಏನು ಸ್ಟೂಡೆಂಟ್ಸ್, ಫಸ್ಟ್ ವಿ ಹ್ಯಾವ್ ದ oxaloacetate right now. ನಮ್ಮ ಹತ್ರ ಏನಿದೆ ಸ್ಟೂಡೆಂಟ್ಸ್, ಫಸ್ಟ್ ನಮ್ಮ ಹತ್ರ ಏನಿದೆ, oxaloacetate ಇದೆ. oxaloacetate ಇದೆ ನಮ್ಮ ಹತ್ರ, oxaloacetate. ಈ oxaloacetate it will now get converted to what? Citrate. Get converted to citrate. Citrate. ಸಿಟ್ರೇಟ್ ಆಯ್ತಾ, ಅದಾದ್ಮೇಲೆ ಐಸೋಸಿಟ್ರೇಟ್. ಐಸೋಸಿಟ್ರೇಟ್ ಆಯ್ತಾ, ಆಯ್ತು. ಅದಾದ್ಮೇಲೆ ಸ್ಟೂಡೆಂಟ್ಸ್ ಏನು, ಅದಾದ್ಮೇಲೆ ಆಲ್ಫಾ ಕೀಟೋ ಗ್ಲುಟರೇಟ್. ಆಲ್ಫಾ ಕೀಟೋ ಗ್ಲುಟರೇಟ್, ಆಲ್ಫಾ ಕೀಟೋ ಗ್ಲುಟರೇಟ್. ಅದಾದ್ಮೇಲೆ ಸ್ಟೂಡೆಂಟ್ಸ್, ಅದಾದ್ಮೇಲೆ ಏನು, ಅದಾದ್ಮೇಲೆ we have succinyl coenzyme A. What do we have students? Succinyl coenzyme A. ಅದಾದ್ಮೇಲೆ ಏನಿದೆ ಸ್ಟೂಡೆಂಟ್ಸ್, ಸಕ್ಸಿನೇಟ್. ಇದಾದ್ಮೇಲೆ ಸಕ್ಸಿನೇಟ್ ಇದೆ. ಸಕ್ಸಿನೇಟ್. ಅದಾದ್ಮೇಲೆ ಏನು, ಫ್ಯೂಮರೇಟ್. ಅದಾದ್ಮೇಲೆ ಫ್ಯೂಮರೇಟ್. ಅದಾದ್ಮೇಲೆ ಏನಿದೆ ಸ್ಟೂಡೆಂಟ್ಸ್, ಅದಾದ್ಮೇಲೆ ಏನಿದೆ, ಮ್ಯಾಲೇಟ್. oxaloacetate. ಅಲ್ಲಿಗೆ ಮುಗೀತು ಸ್ಟೂಡೆಂಟ್ಸ್, ಅಲ್ಲಿಗೆ ಮುಗೀತು, ಅಷ್ಟೇ ಸೈಕಲ್ ಇದು. ಈಗ ನಿಮ್ಗೆ ಎಕ್ಸಾಮ್ ಏನು ಕೇಳ್ತಾರೆ ಅಲ್ಲಿ, ಎಕ್ಸಾಮ್ ನಿಮ್ಗೆ ಸ್ಟೂಡೆಂಟ್ಸ್ ಅದೇ ಸ್ವಲ್ಪ ಆ ಕಡೆ ಹೋಗ್ಬಿಟ್ಟಿದೆ, ಬಟ್ ಅಡ್ಜಸ್ಟ್ ಮಾಡ್ಕೊಡಿ. ಎಕ್ಸಾಮ್ ನಂಬರ್ಸ್ ಕೇಳ್ತಾರೆ. ಇದು 4 ಕಾರ್ಬನ್, ಓಕೆನಾ, ಇದು 4 ಕಾರ್ಬನ್. ಈಗ ಈ 4 ಕಾರ್ಬನ್ಗೆ ಒಂದು ಎಂಟ್ರಿ ಕೊಡ್ತಿದೆ ಇಲ್ಲಿ, ಎಂಟ್ರಿ. ಎಂಟ್ರಿ ಯಾವ್ದು ಸ್ಟೂಡೆಂಟ್ಸ್, ಇಲ್ಲಿ ಎಂಟ್ರಿ ಏನಾಗುತ್ತೆ, ಇಲ್ಲಿ ಅಸಿಟೈಲ್ ಕೋವೆ ಎಂಟ್ರಿ ಆಗುತ್ತೆ. ಇಲ್ಲಿ ಅಸಿಟೈಲ್ ಕೋವೆದು ಎಂಟ್ರಿ ಆಗುತ್ತೆ. ಅಸಿಟೈಲ್ ಕೋವೆ ಎಷ್ಟು ಕಾರ್ಬನ್, ಅಸಿಟೈಲ್ ಕೋವೆ 2 ಕಾರ್ಬನ್. ಸೊ 2 ಕಾರ್ಬನ್ ಅಸಿಟೈಲ್ ಕೋವೆ, ಈ oxaloacetate 4 ಕಾರ್ಬನ್. So 4 plus 2 is how much? Citrate is going to be students how many carbon? Citrate is going to be how many carbon? Bigger students, citrate is going to be 6 carbon. ಅದಾದ್ಮೇಲೆ ಸ್ಟೂಡೆಂಟ್ಸ್, ಅದಾದ್ಮೇಲೆ ಆರಾಮ್ ಅರ್ಥ ಮಾಡ್ಕೊಳ್ಳಿ. ಈಗ I'll teach you extra concept right ಸ್ಟೂಡೆಂಟ್ಸ್. ಈಗ isocitrate is also 6 carbon. ಓಕೆ, ಈಗ ಏನಾಗುತ್ತೆ ಅಂದ್ರೆ ಇಲ್ಲಿ there is something called as ಫಸ್ಟ್ OD. ಏನಪ್ಪ ಇದು ಫಸ್ಟ್ OD ಅಂದ್ರೆ ಏನು ಸ್ಟೂಡೆಂಟ್ಸ್, OD ಅಂದ್ರೆ ಏನು, ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಆಗ್ತದೆ. ಇಲ್ಲಿ ಏನಾಗ್ತಾ ಇದೆ, ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್. ಸ್ಟೂಡೆಂಟ್ಸ್ ನಿಮ್ಗೆ ನೆನಪಿದ್ಯಾ, ಇಲ್ಲಿ ನಾವು ಕಲ್ತಿದ್ವಿ
ಒಂದು ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಆಗಬೇಕಾದ್ರೆ ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಆಗಬೇಕಾದ್ರೆ ಏನಾಗುತ್ತೆ, ಒಂದು CO2 ಆಚೆ ಬರುತ್ತೆ, ಒಂದು NADH ಫಾರ್ಮೇಶನ್ ಆಗುತ್ತೆ. ಅದೇ ಆಗ್ತಾ ಇರೋದು ಇಲ್ಲೂ ಕೂಡ. ಸೇಮ್ ಥಿಂಗ್ ಇಸ್ ಹ್ಯಾಪನಿಂಗ್ ಹಿಯರ್ ಆಲ್ಸೋ. ಸೊ ಏನಾಗುತ್ತೆ ಇಲ್ಲಿ, there is a release of one CO2, ಆ ಜೊತೆಗೆ ಫಾರ್ಮೇಶನ್ ಆಫ್ ಒನ್ NADH ಕೂಡ ಆಯ್ತು, ಇಲ್ಲಿ ಕೂಡ ಆಯ್ತು. ದೆನ್ ಸೆಕೆಂಡ್ ಓಡಿ ಆಗ್ತದೆ ಇಲ್ಲಿ. ಸೆಕೆಂಡ್ ಓಡಿಲು ಕೂಡ ಏನಾಯ್ತು, ಮತ್ತೆ CO2 ರಿಲೀಸ್ ಆಯ್ತು, ಆ ಜೊತೆಗೆ NADH ಫಾರ್ಮೇಶನ್ ಆಯ್ತು. ಇಲ್ಲಿ NADH ಫಾರ್ಮೇಶನ್ ಆಗೋಯ್ತು, ಅದಾಯ್ತು ಸ್ಟೂಡೆಂಟ್ಸ್. ಆಯ್ತು. ಅದಾದ್ಮೇಲೆ ಸಕ್ಸಿನಲ್ ಕೋಎನ್ಜೈಮ್. ಈಗ ನಂಬರ್ಸ್ ನೋಡಿ, 6 ಕಾರ್ಬನ್ ಇರೋದು ಏನಾಗುತ್ತೆ, ಇದು 5 ಕಾರ್ಬನ್ ಆಗುತ್ತೆ, ಬಿಕಾಸ್ 1 CO2 is released here. ಮತ್ತೆ ಒಂದು CO2 ರಿಲೀಸ್ ಆಯ್ತಾ, ದಿಸ್ ಬಿಕಮ್ಸ್ 4 ಕಾರ್ಬನ್ ರೈಟ್ ನೋ. 4 ಕಾರ್ಬನ್ ಅಂಡ್ 4 ಕಾರ್ಬನ್ ಮೇಂಟೈನ್ ಆಯ್ತು. ಮತ್ತೆ 4 ಕಾರ್ಬನ್ ಮತ್ತೆ ಮೇಂಟೈನ್ ಆಯ್ತು. ಅದಾದ್ಮೇಲೆ ಸ್ಟೂಡೆಂಟ್ಸ್, ಅದಾದ್ಮೇಲೆ ಇಲ್ಲಿ ಸಕ್ಸಿನಲ್ ಕೋಎನ್ಜೈಮ್ ಎ ಇಂದ ಸಕ್ಸಿನೇಟ್, ಈ ಗ್ಯಾಪ್ ಅಲ್ಲಿ ಸ್ಟೂಡೆಂಟ್ಸ್, ಈ ಗ್ಯಾಪ್ ಅಲ್ಲಿ ಏನಾಗ್ತದೆ ಗೊತ್ತಾ, ಈ ಗ್ಯಾಪ್ ಅಲ್ಲಿ ದೇರ್ ಇಸ್ ದ ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರೈಲೇಷನ್. ಬರೀ ಒಂದೇ ಆಗತ್ತಿಲ್ಲಿ, ಓನ್ಲಿ ಒನ್ ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರೈಲೇಷನ್ ಆಗ್ತಿದೆ, ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರೈಲೇಷನ್. ಅದರಿಂದ ಒಂದು ಇಲ್ಲಿ GDP ಫಾರ್ಮೇಶನ್ ಆಗುತ್ತೆ, GTP ಫಾರ್ಮೇಶನ್. ಈ GTP ಮುಂದೆ ಹೋಗ್ಬಿಟ್ಟು ATP ಕನ್ವರ್ಟ್ ಆಗುತ್ತೆ ಇಲ್ಲಿ ಸಕ್ಸಿನಲ್ ಕೋಎನ್ಜೈಮ್ ಇಂದ ಸಕ್ಸಿನೇಟ್. ಆಮೇಲೆ ಸ್ಟೂಡೆಂಟ್ಸ್, ಸಕ್ಸಿನೇಟ್ ಇಂದ ಫ್ಯೂಮರೇಟ್, ಇಲ್ಲಿ ಒಂದು FADH ಬರುತ್ತೆ. ಅದಾದ್ಮೇಲೆ ಇಲ್ಲಿ ನೀರು ಬಂತು, ನೀರು. ಅದಾದ್ಮೇಲೆ ಇಲ್ಲೊಂದು ಲಾಸ್ಟ್ ಸ್ಟೆಪ್, ಒಂದು NADH ಫಾರ್ಮೇಶನ್, ಮತ್ತೆ NADH ಫಾರ್ಮೇಶನ್. ಬಟ್ ಈ NADH ಫಾರ್ಮೇಶನ್ ನಾರ್ಮಲ್ ಆಕ್ಸಿಡೇಷನ್, ಓನ್ಲಿ ಆಕ್ಸಿಡೇಷನ್, ಇದು ಓನ್ಲಿ ಆಕ್ಸಿಡೇಷನ್. ಸೊ ನಿಮ್ಗೆ ನಾನೀಗ ಎಕ್ಸಾಕ್ಟ್ಲಿ ಒಂದು 2 minutes ಕೊಡ್ತೀನಿ, ಎಲ್ಲಾ ಇನ್ಫಾರ್ಮೇಶನ್ ಅಬ್ಸಾರ್ಬ್ ಮಾಡ್ಕೊಳ್ಳಿ. ಸ್ವಲ್ಪ ಅಬ್ಸಾರ್ಬ್ ಮಾಡಿ ಎಲ್ಲ ಇನ್ಫಾರ್ಮೇಶನ್, ಅದನ್ನ ಟ್ರೈ ಮಾಡಿ ಅಬ್ಸಾರ್ಬ್ ಮಾಡ್ಕೊಳಕ್ಕೆ. ಅಬ್ಸಾರ್ಬ್ ದ ಇನ್ಫಾರ್ಮೇಶನ್, ಟ್ರೈ ಮಾಡಿ. ಆಲ್ ಆಫ್ ಯು ಟ್ರೈ ಮಾಡಿ ಸ್ಟೂಡೆಂಟ್ಸ್. Officer, can I keep selling sandwiches for money? O for oxaloacetate, C for citrate, I for isocitrate, K for alpha ketoglutarate, S for succinyl coenzyme A, S for succinate, F for fumarate, M for malate. ನೆನಪಿಕೊಳ್ಳಿ ಸ್ಟೂಡೆಂಟ್ಸ್, ನೆನಪಿಕೊಳ್ಳಿ ಬೇಗ. ನೆನಪಿಕೊಳ್ಳಿ. ಈಗ ಯು ಆಲ್ಟರ್ನೇಟಿವ್ ಫಾರ್ ಇಟ್. ಇದು ನೋಡಿ, ಆರಾಮಾಗಿ ಇದು ಈಸಿ ಆಗುತ್ತೆ ಅರ್ಥ ಮಾಡ್ಕೊಳಕ್ಕೆ. ದಿಸ್ ಇಸ್ ಮಚ್ ಮೋರ್ ಈಸಿಯರ್. ಸಿಟ್ರೇಟ್, ಆಕ್ಸಲೋಸಿಟೇಟ್, ಅಸೆಟಲ್ ಕೋಯಿ ಎಂಟ್ರಿ ಮಾಡ್ತೀವಿ ಸ್ಟೂಡೆಂಟ್ಸ್. ಹೌ ಮೆನಿ ಕಾರ್ಬನ್ಸ್ ಬೇಗ ಹೇಳಿ. ಹೌ ಮೆನಿ ಕಾರ್ಬನ್ಸ್ ಇಸ್ ಆಕ್ಸಲೋಸಿಟೇಟ್? ಹೌ ಮೆನಿ ಕಾರ್ಬನ್ಸ್ ಇಸ್ ಆಕ್ಸಲೋಸಿಟೇಟ್? 4 ಕಾರ್ಬನ್. Acetyl CoA is 2 carbon. Citrate is 6 carbon. 6 carbon. ಇಲ್ಲಿ ಒಂದು OD ಆಯ್ತು, ಫಸ್ಟ್ OD ಆಯ್ತು. ಇಲ್ಲಿ ಫಸ್ಟ್ OD ಆದಾಗ ಏನಾಗುತ್ತೆ, ಫಸ್ಟ್ OD ಆದಾಗ ಒಂದು CO2 ಮತ್ತೆ NADH ರಿಲೀಸ್ ಆಗುತ್ತೆ. ಸೊ 1 ಕಾರ್ಬನ್ ಕಮ್ಮಿ ಆಯ್ತು, ಇಲ್ಲಿ 1 ಕಾರ್ಬನ್ ಆಚೆ ಬಂತು. ಸೊ 5 ಕಾರ್ಬನ್. ಸೆಕೆಂಡ್ OD is between alpha keto and succinyl coenzyme A. ಸೊ ಇಲ್ಲಿ ಮತ್ತೆ CO2 ರಿಲೀಸ್ ಆಯ್ತು. ಹೌ ಮೆನಿ ಕಾರ್ಬನ್ಸ್? 4 ಕಾರ್ಬನ್ಸ್. ಇಲ್ಲಿ GTP ಮಧ್ಯದಲ್ಲಿ 4 ಕಾರ್ಬನ್. ಸಕ್ಸಿನೇಟ್ ಟು ಫ್ಯೂಮರೇಟ್, 1 FADH ಆಚೆ ಬರುತ್ತೆ, ನೀರು ಹೊರಡ ಬಂತು. ಲಾಸ್ಟ್ ಸ್ಟೆಪ್ ಅಲ್ಲಿ ಒಂದು NADH ಬಂತು. ಓಕೆನಾ? ಸೊ ನಿಮ್ದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸ್ಟೂಡೆಂಟ್, ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಹೌ ಮೆನಿ ಮಾಲಿಕ್ಯೂಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆರ್ ರಿಲೀಸ್ಡ್ ಇನ್ ದ Krebs cycle? ಬೇಗ ಸ್ಟೂಡೆಂಟ್ಸ್, ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ ಸ್ಟೂಡೆಂಟ್ಸ್. ಊಟ ಲೇಟ್ ನಮ್ದು, ಕ್ಲಾಸ್ ಆದ್ಮೇಲೆ ಊಟ ನಮ್ದೆಲ್ಲ. ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. How many molecules of CO2 are released in the Krebs cycle? How many molecules of CO2 are released? 2 molecules of CO2 are released. ಇಲ್ಲಿ ನೋಡಿ, ಒಂದು ಫಸ್ಟ್ OD ಆದಾಗ 1 CO2 ಇಲ್ಲಿ, ಸೆಕೆಂಡ್ OD ಆದಾಗ 1 more CO2 ಇಲ್ಲಿ. ಸೊ in total of 2 CO2 are released in the Krebs cycle. 2 CO2. Okay. ಇದು ಬಿಟ್ರೆ they can ask you one more question.
Okay, students, this bit they can ask you one more thing. How many NADH are produced in Krebs cycle? Bega ಹೇಳಿ. How many ಬರಬೇಡ ಇಲ್ಲಿ. CO2 ಎಷ್ಟು? 2 CO2. How many NADH students? How many NADH? ಇಲ್ಲಿ ಒಂದು NADH, ಇಲ್ಲೊಂದು NADH. ಎರಡು ಇಲ್ಲೊಂದು, ಅದು ಬಿಟ್ರೆ ಇಲ್ಲಿ ಲಾಸ್ಟ್ ಸ್ಟೆಪ್ ಅಲ್ಲಿ ಒಂದು. So 3 NADH in the Krebs cycle. How many FADH? Only one FADH. How many GTP molecules? One GTP molecule. One GTP. ಸೊ ಈ ನಂಬರ್ಸ್ ನಿಮ್ಗೆ ನೆನಪಿರಬೇಕು. ಈ ಸೈಕಲ್ ಜೊತೆಗೆ ಈ ನಂಬರ್ಸ್ ನೆನಪಿಕೋಬೇಕು. ಆರ್ ದೇ ಕ್ಯಾನ್ ಆಸ್ಕ್ ಯು ಇನ್ ಎಕ್ಸಾಮಿನೇಷನ್ ಇನ್ ದ Krebs cycle which is the 5 carbon molecule. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ದೇ ಕ್ಯಾನ್ ಆಸ್ಕ್ ಯು which is the 5 carbon molecule. ಅವರ್ ಆನ್ಸರ್ ಇನ್ ಸ್ಟೂಡೆಂಟ್ಸ್, ವಾಟ್ ಇಸ್ ದ ಆನ್ಸರ್? ಬೇಗ ಹೇಳಿ. In your Krebs cycle, in the entire Krebs cycle, which is the 5 carbon molecule? ನೋಡಿ, ನಂಬಲ್ವಾ ಸ್ಟೂಡೆಂಟ್? ನಂಬಲ್ವಾ? ನೋಡಿ ಇಲ್ಲಿ ಕ್ವೆಶ್ಚನ್ ಈ ತರ ಬರುತ್ತೆ. In identify the carboxylic which does not involve oxidation of substrate. ಎಲ್ಲ ಆಕ್ಸಿಡೇಷನ್ ಆಗಲ್ಲ ನಿಮ್ದು. ಇದರಲ್ಲಿ ಸಬ್ಸ್ಟ್ರೇಟ್ ಲೆವೆಲ್ ತಾನೆ ಇದು, ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರಿಲೇಷನ್ ಇದು. ಇಲ್ಲಿ ನಿಮ್ದು GTP ಬರುತ್ತೆ, GTP ಬರುತ್ತೆ ಇಲ್ಲಿ, GTP. there is no oxidation there. Succinyl to malic acid, succinic acid to malic acid, right? ಆಕ್ಸಿಡೇಷನ್ ಆಗ್ತಿದೆಯಾ ಅಲ್ಲಿ? ಆಕ್ಸಿಡೇಷನ್ ಆಗ್ತಾ ಇದೆ. ಸಕ್ಸಿನಿಕ್ ಆಸಿಡ್ ಟು ಮ್ಯಾಲಿಕ್ ಆಸಿಡ್, ಸಕ್ಸಿನಿಕ್ ಆಸಿಡ್ ಟು ಮ್ಯಾಲಿಕ್ ಆಸಿಡ್, ರೈಟ್? ಮಧ್ಯದಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ, ಎರಡಲ್ಲಿ ಆಗ್ತಿದೆ. ಇಲ್ಲೂ ಆಗ್ತಿದೆ, ಇಲ್ಲೂ ಆಗ್ತದೆ ಆಕ್ಸಿಡೇಷನ್, ಇಲ್ಲೂ ಆಗ್ತಿದೆ, ಇಲ್ಲೂ ಆಗ್ತದೆ. ಬಟ್ ಇಲ್ಲಿ ಆಕ್ಸಿಡೇಷನ್ ಆಗ್ತಾ ಇಲ್ಲ, ಇಲ್ಲಿ ಆಕ್ಸಿಡೇಷನ್ ಆಗ್ತಾ ಇಲ್ಲ. ದಿಸ್ ಇಸ್ ನಾರ್ಮಲ್ ಫಾಸ್ಫೋರೈಲೇಷನ್ ಆಗ್ತಿದೆ ಇಲ್ಲಿ, ಫಾಸ್ಫೋರೈಲೇಷನ್, ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರೈಲೇಷನ್. ಇದು ನೋಡಿ ಆನ್ಸರ್ ಹೇಳಿ ಬೇಗ. ವಾಟ್ ಇಸ್ ದ ಆನ್ಸರ್? This is the biology student. This is biology, botany ಇದೆಲ್ಲ ಪ್ಯೂರ್ ಬಾಟ್ನಿ ನಮ್ದು. ಬೇಗ ಹೇಳಿ ಸ್ಟೂಡೆಂಟ್ ಆನ್ಸರ್, ಬೇಗ ಹೇಳಿ ಆನ್ಸರ್. How many times decarboxylation occurs in each TCA cycle? Students, TCA cycle ಏನು? The meaning of TCA is tricarboxy acidic acid cycle. Okay na? TCA also called as Krebs cycle. TCA and Krebs cycle are same to same. TCA is because of structure of citrate. It is also called as citric acid cycle. It is also called as citric acid cycle. Citric acid cycle, TCA cycle, Krebs cycle, same thing. Okay, 2 times ಆಗ್ತಾ ಇದೆ. ಇದು ನೋಡಿ ಕ್ವೆಶ್ಚನ್ ನೋಡಿ ಸ್ಟೂಡೆಂಟ್, ಕ್ವೆಶ್ಚನ್ ನೋಡಿ. The 5 carbon compound formed during TCA cycle. 5 ಕಾರ್ಬನ್ ಕಂಪೌಂಡ್ ಇರೋ ಯಾವ ಮಾಲಿಕ್ಯೂಲ್ ಇದು? NEET 2022 ಕ್ವೆಶ್ಚನ್ ಇದು, NEET 2022 ಕ್ವೆಶ್ಚನ್ ಇದು. ಆಲ್ಫಾ ಕೀಟೋಗ್ಲೂಟರೇಟ್ ಅಲ್ಲ, ಆಲ್ಫಾ ಕೀಟೋಗ್ಲೂಟರೇಟ್ ನೋಡಿ, ಆಲ್ಫಾ ಕೀಟೋಗ್ಲೂಟರೇಟ್ ಅದು. Students, now let me teach you a little bit more detailed version now. Let me teach you much more detailed version. ಇದು ಎವ್ರಿ ಸಿಂಗಲ್ ಸ್ಟೆಪ್ ಸ್ವಲ್ಪ ಎಕ್ಸ್ಟ್ರಾ ಹೇಳ್ಕೊಡ್ತೀನಿ ಈಗ. ಸ್ಟೂಡೆಂಟ್ ನಮ್ದ್ರಲ್ಲಿ ಬಹಳ ಮಾಡ್ಸಲ್ಲ ನಾವು, ನಮ್ಮ ಕ್ಲಾಸ್ ನಾವು ಅರ್ಥ ಮಾಡ್ಕೋತೀವಿ ಸ್ವಲ್ಪ ಜಾಸ್ತಿನೇ, ಸರಿನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋದ. ನೋಡಿ, ಫಸ್ಟ್ ಸ್ಟೆಪ್ ಏನು? ಫಸ್ಟ್ ಸ್ಟೆಪ್ ಏನಾಗುತ್ತೆ ಅಂದ್ರೆ ಆಕ್ಸಾಲಿಕ್ ಆಸಿಡ್ ಅಸಿಟಲ್ ಕೋಯಿಕ್ ಸೇರ್ಕೊಂಡ್ಬಿಟ್ಟು ವಿ ಗೆಟ್ ಸಿಟ್ರೇಟ್. ಸಿಕ್ತು ಸಿಟ್ರೇಟ್. ಫಸ್ಟ್ ಸ್ಟೆಪ್ ಇಸ್ ವೆರಿ ಈಸಿ. ಫಸ್ಟ್ ಸ್ಟೆಪ್ ಇಸ್ ವೆರಿ ಈಸಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ದಿಸ್ ಸಿಟ್ರೇಟ್ ಬಂತಾ? ಸಿಟ್ರೇಟ್ ಬಂತು, ಸಿಟ್ರೇಟ್ ಬಂತು ಇಲ್ಲಿ. ಸೊ ಸಿಟ್ರೇಟ್ ಬಂತು, ಆಲ್ಫಾ ಆಕ್ಸಾಲಿಕ್ ಆಸಿಡ್ ಈ ಅಸಿಟಲ್ ಕೋ ಎರಡು ಸೇರ್ಕೊಂಡ್ಬಿಟ್ಟು ಒಂದು ಸಿಟ್ರೇಟ್ ಬಂತು ನಮ್ಮ ಹತ್ರ, ಸಿಟ್ರೇಟ್ ಬಂತು. Now citrate undergoes, citrate ಆಗುತ್ತೆ, citrate undergoes isomerization to form isocitrate. Isomerization ಆಯ್ತು. ಓಕೆ, ಸೊ ಇಲ್ಲಿ ಐಸೋಮರೈಸೇಷನ್ ಐಸೋ. ಆಮೇಲೆ ಐಸೋಸಿಟ್ರೋ ಅಂಡರ್ಗೋಸ್ ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್. ಏನಾಗುತ್ತೆ? ಆಕ್ಸಿಡೇಟಿವ್ OD1. OD1 ಇದು ಏನಾಗುತ್ತೆ ಸ್ಟೂಡೆಂಟ್ಸ್? OD1 ಅಲ್ಲಿ OD1 is very very simple. This molecule undergoes oxidation. ಆ ಜೊತೆಗೆ there is a release of CO2, decarboxylation, oxidation ಆಗ್ತಿದೆಯಾ? Oxidation ಆಗ್ತಾ ಇದೆ. It is losing electrons and protons. ಈ electrons and protons are taken up by your NAD+. It undergoes reduction to give this molecule.
ಅದೇ OD ಸ್ಟೂಡೆಂಟ್ಸ್. ವಾಟ್ ಇಸ್ ದ ಮೀನಿಂಗ್ ಆಫ್ OD? OD ಅಂದ್ರೆ ಏನು? ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್. ಡಿಕಾರ್ಬಾಕ್ಸಿಲೇಷನ್ ಆಯ್ತಾ? ಡಿಕಾರ್ಬಾಕ್ಸಿಲೇಷನ್ ಆಯ್ತು. ಇಲ್ಲಿ ಆಕ್ಸಿಡೇಷನ್ ಆಯ್ತು, ಆಕ್ಸಿಡೇಷನ್ ಆಯ್ತು. ಆಕ್ಸಿಡೇಷನ್ ಆದಾಗ ಎಲೆಕ್ಟ್ರಾನ್ ಪ್ರೋಟಾನ್ಸ್ ರಿಲೀಸ್ ಆಯ್ತು. ದಟ್ ಇಸ್ ಟೇಕನ್ ಬೈ NAD+ ಹಿಯರ್. NAD+ ಪ್ರೊಡಕ್ಷನ್. ಓಕೆ, ಸೊ ಫ್ರಮ್ ಐಸೋಸಿಟ್ರೇಟ್ ಇಂದ ಆಲ್ಫಾ ಕೆಟೋನೇಟ್ ಬಂತು. ಇದು ಈ ಸ್ಟೆಪ್. ಸೊ ವಿ ಹ್ಯಾವ್ NADH because of reduction, CO2 because of decarboxylation, and this entire step is because of ಏನಾಗುತ್ತೆ ಇಲ್ಲಿ? ಬಿಕಾಸ್ ಆಫ್ ಆಕ್ಸಿಡೇಷನ್ ಆಗ್ತದೆ ಇಲ್ಲಿ. ಸೇಮ್ ಥಿಂಗ್ ಇಲ್ಲಿಂದ ಇಲ್ಲೂ ಕೂಡ ಇಟ್ ಅಂಡರ್ಗೋಸ್ oxidation right now. This NADH is because of reduction, and this is because of decarboxylation, second OD. Between alpha keto to succinyl coenzyme, second OD, first OD. So please ನೆನಪಿಕೊಳ್ಳಿ, ಯಾವಾಗ ಫಸ್ಟ್ OD ಮತ್ತೆ ಸೆಕೆಂಡ್ OD ಆಗ್ತಾ ಇದೆ ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಫಸ್ಟ್ OD ಯಾವಾಗ ಆಗ್ತಿದೆ, ಸೆಕೆಂಡ್ OD ಯಾವಾಗ ಆಗ್ತಿದೆ ಅಂತ ಅದು ನೆನಪಿಕೋಬೇಕು ನೀವು. ಓಕೆನಾ? ನೆಕ್ಸ್ಟ್ ಸಕ್ಸಿನಲ್ ಕೋಎನ್ಜೈಮ್ ಸಕ್ಸಿನೇಟ್ GTP ಫಾರ್ಮೇಶನ್ ಆಗುತ್ತೆ. ಈ ತರ GTP ಫಾರ್ಮೇಶನ್ ಆಗುತ್ತೆ ಇಲ್ಲಿ, GTP ಫಾರ್ಮೇಶನ್. ಅದಾದ್ಮೇಲೆ ನಾರ್ಮಲ್ ಆಕ್ಸಿಡೇಷನ್, ನಾರ್ಮಲ್ ಆಕ್ಸಿಡೇಷನ್, ಬರೀ ಆಕ್ಸಿಡೇಷನ್. ಇದು ಏನಿದು? ಬರೀ ಆಕ್ಸಿಡೇಷನ್. ಬರೀ ಆಕ್ಸಿಡೇಷನ್, ನಾರ್ಮಲ್ ಆಕ್ಸಿಡೇಷನ್ ಆಗುತ್ತೆ ಇದು, ನಾರ್ಮಲ್ ಆಕ್ಸಿಡೇಷನ್. ಬಟ್ ಇಲ್ಲಿ ಏನಾಗ್ತದೆ, ಈ ಎರಡರ ಜಾಗದಲ್ಲಿ ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಕೂಡ ಆಗ್ತದೆ. ಇಲ್ಲಿ ಡಿಕಾರ್ಬಾಕ್ಸಿಲೇಷನ್ ಕೂಡ ಆಗ್ತದೆ. ಓಕೆ, OD ಆಗ್ತದೆ. ಸೊ ಟೋಟಲ್ 2 ODs. ಓಕೆ, ಸೊ ಅಲ್ಲಿಗೆ ನಿಮ್ದು ಕ್ರೆಬ್ಸ್ ಸೈಕಲ್ ಮುಗೀತು ಸ್ಟೂಡೆಂಟ್ಸ್. ಅಲ್ಲಿಗೆ Krebs cycle ಮುಗೀತು. So best way to remember the Krebs cycle on the board, students. Best way to remember the entire Krebs cycle on the board. Done na? Done, students. Best way to remember the entire Krebs cycle is on the board. Officer, can I keep selling sandwiches for money? Oxaloacetate, citrate, isocitrate, alpha ketoglutarate, succinyl coenzyme, succinate, fumarate, malate. Done. So ಇದು ಕೂಡ ಮುಗಿದ ಸ್ಟೂಡೆಂಟ್ಸ್. ಇಫ್ ಯು ಆರ್ ಡನ್ ವಿತ್ ದಿಸ್ ಆಲ್ಸೋ, ವಿ ಕಮ್ ಟು ದ ಲಾಸ್ಟ್ ಮೇನ್ ಟಾಪಿಕ್ ಆಫ್ ದಿಸ್ ಚಾಪ್ಟರ್. ಸ್ಟಾರ್ಟ್ ಮಾಡೋದ ಸ್ಟೂಡೆಂಟ್ಸ್? ಶಾಲ್ ವಿ ಸ್ಟಾರ್ಟ್? ದ ಲಾಸ್ಟ್ ಮೇನ್ ಟಾಪಿಕ್ ಆಫ್ ದಿಸ್ ಚಾಪ್ಟರ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್. ಈ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ನ ಅರ್ಥ ಮಾಡ್ತಾ 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 ತುಂಬಾ ಸ್ಟೂಡೆಂಟ್ಸ್ ವರ್ಷಾನ್ಗಟ್ಲಿ ಕಾದ್ಬಿಟ್ಟಿದ್ದಾರೆ. ನಿಜ ಹೇಳ್ತೀನಿ ಸ್ಟೂಡೆಂಟ್, ಐ ಆಮ್ ನಾಟ್ ಇವನ್ ಲೈಯಿಂಗ್. 2 years ಅವರು ನೀಟ್ ಪ್ರಿಪರೇಷನ್ ಮಾಡಿದ್ದಾರೆ, ಬಟ್ ಈ ಕಾನ್ಸೆಪ್ಟ್ ನ ಕಲ್ತೇ ಇಲ್ಲ ಅವರು. ಈ ಕಾನ್ಸೆಪ್ಟ್ ಅಲ್ಲಿ ಏನ್ ಕಲ್ತಿಲ್ಲ ಅವರು? ಈ ಕಾನ್ಸೆಪ್ಟ್ ಅಲ್ಲಿ ಅವರು ಬರೀ ಆ ಪ್ರೋಟಾನ್ ಕ್ಯಾರಿಯರ್ಸ್ ಇಲ್ಲ, ಆ ಕ್ಯಾರಿಯರ್ಸ್ ಸ್ವಲ್ಪ ಬೈಹಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಬಟ್ ರಿಯಲ್ ಆಗಿ ಯಾರು ಅರ್ಥ ಮಾಡ್ಕೊಳಲ್ಲ. ಸೊ ಇನ್ ಟುಡೇಸ್ ಕ್ಲಾಸ್ ಐ ವಿಲ್ ಟೀಚ್ ಯು ದ ಎಂಟೈರ್ ETC ಟುಡೇ. ಓಕೆನಾ? ಐ ವಿಲ್ ಟೀಚ್ ಯು ದ ಎಂಟೈರ್ ಥಿಂಗ್. ಓಕೆ ಸ್ಟೂಡೆಂಟ್ಸ್, ರೆಡಿನಾ? ರೆಡಿ ಸ್ಟೂಡೆಂಟ್ಸ್? ಓಕೆ. ನಾ ಸ್ಟೂಡೆಂಟ್ಸ್ ಇಲ್ಲಿವ್ರು ನಾವೇನ್ ಕಲ್ತ್ವಿ? ಇಲ್ಲಿವ್ರು ನಾವು ಕಲ್ತ್ವಿ ATP ರಿಲೀಸ್ ಆಯ್ತು. ಸ್ಟೂಡೆಂಟ್ಸ್ ಹೇಳಿ ಬೇಗ, ಕ್ಯಾನ್ ಎನಿವನ್ ಟೆಲ್ ಮಿ ಒಂದು Krebs ಸೈಕಲ್ ಅಲ್ಲಿ ಹೌ ಮೆನಿ ATP? Krebs ಸೈಕಲ್ ಅಲ್ಲಿ ನಾರ್ಮಲ್ ಆಗಿ ವಿತೌಟ್ NADH FADH ಬಿಟ್ಬಿಟ್ಟು 1 ATP Krebs ಸೈಕಲ್ ಬಂತು, ಒಂದೇ ATP Krebs ಸೈಕಲ್ ಬಂತು. ಬಟ್ Krebs ಸೈಕಲ್ ಅಲ್ಲಿ ಆ ಲಿಂಕ್ ರಿಯಾಕ್ಷನ್ ಅಲ್ಲಿ ಗ್ಲೈಕೋಲಿಸಿಸ್ ಅಲ್ಲಿ, ಗ್ಲೈಕೋಲಿಸಿಸ್, ಲಿಂಕ್ ರಿಯಾಕ್ಷನ್ ಅಂಡ್ Krebs ಸೈಕಲ್, ಈ ಮೂರು ಸ್ಟೆಪ್ಸ್ ಅಲ್ಲಿ ಡಿಡ್ ವಿ ಸಿ ದ ರಿಲೀಸ್ ಆಫ್ NADH and FADH? ನೋಡಿದ್ವಲ್ಲ? ನೋಡಿದ್ವಿ. ಸೊ ವಾಟ್ ಎವರ್ NADH and FADH is formed before, it is used in the ATC. Okay, so what is the role of NADH and FADH that is synthesized? That is getting used in the oxidative decarboxylation. So oxidative phosphorylation ಯೂಸ್ ಆಗ್ತಾ ಇದೆ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಇಲ್ಲಿ ಆಕ್ಸಿಜನ್ ನ ಯೂಸ್ ಮಾಡಿ ATP ಫಾರ್ಮೇಶನ್ ಮಾಡ್ತೀವಿ. ನಾವಿಲ್ಲಿ ಏನ್ ಮಾಡ್ತಿದೀವಿ? ಆಕ್ಸಿಜನ್ ನ ಯೂಸ್ ಮಾಡ್ಬಿಟ್ಟು ಫಾಸ್ಫೋರಿಲೇಷನ್ ಮಾಡ್ಬಿಟ್ಟು ATP ಫಾರ್ಮೇಶನ್ ಮಾಡ್ತಿದೀವಿ. ಸೊ ದಟ್ ಇಸ್ ವೈ ಸ್ಟೂಡೆಂಟ್ ನೀವು ಕೇಳಿದಿರಲ್ಲ, ಯು ಹ್ಯಾವ್ ಹರ್ಡ್, ರೈಟ್? ಯು ಹ್ಯಾವ್ ಹರ್ಡ್ ಇನ್ ಯುವರ್ ಲೈಫ್ ದಟ್ you have heard, all of you have heard a joke, mitochondria is the powerhouse of the cell. Why power of the cell? Because here ATP is formed. How ATP is formed? Because of oxidative decarboxylation. Allah, oxidative phosphorylation. Okay na? So it is because of oxidative phosphorylation. So students, that joke of mitochondria being the power of the cell came from here, but that joke is very easy. But now all of you should to know, ನಿಮ್ಮೆಲ್ಲ ಗೊತ್ತಿರಬೇಕೀಗ ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್ ಆಗ್ತದೆ. ಇಲ್ಲಿ ಆಕ್ಸಿಜನ್ ನ ಯೂಸ್ ಮಾಡಿಬಿಟ್ಟು ಫಾಸ್ಫೋರೈಲೇಷನ್ ಮಾಡಿಬಿಟ್ಟು ATP ಫಾರ್ಮೇಶನ್ ಆಗ್ತದೆ. ಇಲ್ಲಿ ನೋಡಿ, ಈ ತರ ಇಲ್ಲಿ
NADH and FADH are transferred to the electron transport chain. ATP is formed as a result of transfer of electrons from NADH or FADH to O2 finally by a series of electron carriers. No students, ಈ ತರ ಈ ಕ್ರಿಸ್ಟಲ್ ಆಗುತ್ತೆ, ಈ ಕ್ರಿಸ್ಟಲ್ ಈ ರಿಯಾಕ್ಷನ್ ಆಗುತ್ತೆ. ಸೊ NADH FADH ಎರಡು ಯೂಸ್ ಆಗುತ್ತೆ ಇಲ್ಲಿ ಸ್ಟೂಡೆಂಟ್ಸ್, ಎರಡು ಕೂಡ ಯೂಸ್ ಆಗ್ತಿದೆ ಇಲ್ಲಿ. ಸೊ ಸ್ಟೂಡೆಂಟ್ಸ್ ಇದು ನೆನಪಿಕೊಳ್ಳಿ ಸಾಕು ನೀವು. All of these are called as protein complexes. This is the mobile carriers. ಸೊ ನಿಮ್ಗೆ ಎಲ್ಲರೂ ಕೂಡ ಒಂದು 2 minutes ಟೈಮ್ ಕೊಡ್ತೀನಿ, ಬರ್ಕೊಳ್ಳಿ ಇದನ್ನ ಬುಕ್ಕಲ್ಲಿ ಬೇಗ ಸ್ಟೂಡೆಂಟ್ಸ್. I'll give you 2 minutes, ಬೇಗ ಬರ್ಕೊಳ್ಳಿ ಇದನ್ನ. 2 minutes ಟೈಮ್, ಬೇಗ ಬರ್ಕೊಳ್ಳಿ. ಫಸ್ಟ್ ಇದನ್ನ ಬರ್ಕೊಳ್ಳಿ ಬೇಗ. 2 minutes time to write this. Protein complexes and mobile carrier. ಬರ್ಕೊಳ್ಳಿ ಇದನ್ನ. Complex 1 NADH dehydrogenase, complex 2 succinate dehydrogenase, complex 3 cytochrome BC1 complex, complex 4 cytochrome oxidase, and complex 5 ATP synthase. So write down all of the following protein complexes. Quick. All of you write down. And all of both of these are mobile carriers. Aita? Done students? Wrote this? All of you wrote it down in your books? All of you wrote down in your books? ಬರ್ಕೊಂಡ್ರ ಇದನ್ನ? Done students? Done? Okay. ಇದನ್ನ ಡ್ರಾ ಮಾಡಿ, ಸ್ಟೂಡೆಂಟ್ಸ್ ಎಲ್ಲರೂ ಕೂಡ. Students, obviously if you're a NEET dropper, this is channel is for you. If you are a NEET dropper, this is a channel for you, right? If you're a NEET dropper, right? I'm missing the link. This is the matrix. All of you draw this. All of you draw this quickly, students. Draw this. Here you can see we have the entire complexes here. Complex 1, then we have the complex 3, then we have complex 2, then we have complex 4, and then we have complex 5. Done? Done? Nodi 1 3 2 1 3 2 4 5. Complex 1, complex 2, complex 3, complex 4, complex 5. All these are mentioned here. All of the complexes are mentioned here. Okay, shall we start? In the draw madadre heli students. Once you're done drawing this in your book, rough draw ಮಾಡಿ ಸಾಕು. Rough draw ಮಾಡಿ ಸಾಕು, because you have to follow me right now. ನನ್ನ ಫಾಲೋ ಮಾಡ್ಬೇಕು, ನೀವು ಪ್ರಾಪರ್ ಆಗಿ ಫಾಲೋ ಮಾಡ್ಬೇಕು ಇದನ್ನ ಈಗ. ಓಕೆನಾ? Yes. Students, 12th NEET I'll do, students, don't worry. 12th NEET we will do. NEET classes, right? Now we'll focus on NEET. Midterm mugita alla students, midterm mugita bantala. This week all the midterms will get over this week. Ella college schools alli ee week midterm mugidogutte. Now next focus is NEET examination nam kadeyinda. Okay na? KCT idna KCT kaltre saakidu, big time idu. KCT ishtu bekagilla, detail agi bekagilla KCT ge. But ishtu kaltre ಒಳ್ಳೆದು. Okay na? Now students ಆರಾಮಾಗಿ ಅರ್ಥ ಮಾಡ್ಕೊಳ್ಳಿ ಈಗ. Please understand the concept ಈಗ. Now the first complex ಮೇಲೆ, ಈ first complex ಮೇಲೆ ಏನಾಗುತ್ತಂದ್ರೆ, here NADH will come and sit here. NADH will come and sit here, students. Okay. Or we can just say NADH2 also, same thing, one hydrogen extra.
it will get converted to NAD plus. NAD plus. ಈ ಕನ್ವರ್ಷನ್ ಆದಾಗ ಏನಾಗುತ್ತೆ? ಈ ಕನ್ವರ್ಷನ್ ಆದಾಗ we are actually transferring the protons and electrons. All of these protons and these electrons are transferred. Now here electrons are being transferred and these protons are also transferred. ಇಲ್ಲಿಂದ ನಮಗೆ 2H plus ರಿಲೀಸ್ ಆಗುತ್ತೆ. 2H plus ರಿಲೀಸ್ ಆಗುತ್ತೆ ಇಲ್ಲಿಂದ. ಈ 2H plus ರಿಲೀಸ್ ಆಯಿತು. ಅದ್ ಜೊತೆಗೆ ಸ್ಟೂಡೆಂಟ್ಸ್, ಅದ್ ಜೊತೆಗೆ ದಿಸ್ ಕಾಂಪ್ಲೆಕ್ಸ್ ಇಸ್ ಹಿಯರ್, ರೈಟ್? ಈ ಕಾಂಪ್ಲೆಕ್ಸ್ ಇದೆಯಲ್ಲ, ಕಾಂಪ್ಲೆಕ್ಸ್ ಸ್ಟೂಡೆಂಟ್ಸ್, ಈ ಕಲರ್ ಕಾಣಿಸ್ತಿದೆಯಾ? ಕಲರ್ ಕಾಣಿಸ್ತಿಲ್ವಾ? ಬೇಗ ಹೇಳಿ. ಇಲ್ಲ ಬೇರೆ ಕಲರ್ ಯೂಸ್ ಮಾಡೋದು ತಡೀರಿ. ವಿಲ್ ಯೂಸ್ ಡಿಫ್ರೆಂಟ್ ಕಲರ್. We'll use different color students. Dark green use ಮಾಡಲ್ಲ. ಇದು ಕಾಣಿಸ್ತಿದೆಯಾ ಕಲರ್? ಇದು ಕಾಣಿಸ್ತಿದೆಯಲ್ಲ? ಓಕೆ. ಅವಾಗ ಏನಾಯ್ತು? ಕಲರ್ ಕಾಣಿಸ್ತಲ್ಲ ಅದು, ಇರ್ಲಿ ಬಿಡಿ. ವಿಲ್ ಯೂಸ್ ಡಿಫ್ರೆಂಟ್ ಡಾರ್ಕರ್ ಕಲರ್. ಯಾವ್ದು ನೋಡೋದ? ಸೇಮ್ ಕಲರ್ ಆಗುತ್ತೆ, ಇರ್ಲಿ ಯೂಸ್ ಮಾಡೋದು. ಇಲ್ಲಿ ವಿ ಆರ್ ಟ್ರಾನ್ಸ್ಫರಿಂಗ್ ದ H ಪ್ಲಸ್. 2H ಪ್ಲಸ್ ಈ ಥರ ಟ್ರಾನ್ಸ್ಫರ್ ಆಯಿತು. ಆ ಜೊತೆಗೆ ದಿಸ್ ಕಾಂಪ್ಲೆಕ್ಸ್ ಆಲ್ಸೋ ಪುಲ್ಸ್ 2 more H ಪ್ಲಸ್. ಇನ್ನ 2 H ಪ್ಲಸ್ ನ ಪುಲ್ ಮಾಡುತ್ತಿದ್ದು. ಸೊ ಇನ್ ಟೋಟಲ್ ಇನ್ನ ಎಕ್ಸ್ಟ್ರಾ H ಪ್ಲಸ್ ಬಂದ್ಬಿಡುತ್ತೆ. ಸೊ ಈ ಫಸ್ಟ್ 2H ಪ್ಲಸ್ ಇದೆಯಲ್ಲ, ದಿಸ್ ಕೇಮ್ ಫ್ರಮ್ ಶ್ಯೂರ್ ಫ್ರಮ್ ದ NADH ಮಾಲಿಕ್ಯೂಲ್. ದ ಸೆಕೆಂಡ್ 2H ಪ್ಲಸ್ ಕೇಮ್ ಫ್ರಮ್ ದ ಮೇಟ್ರಿಕ್ಸ್. ಈ ಮೇಟ್ರಿಕ್ಸ್ ಇಂದ ಈ ಕಾಂಪ್ಲೆಕ್ಸ್ ಫುಲ್ ಮಾಡ್ಬಿಡ್ತು. ಸೊ ಇನ್ ಟೋಟಲ್ ಆಫ್ 4H plus from complex 1 we get. Complex 1 ಇಂದ NADH ಡಿಹೈಡ್ರೋಜಿನಸ್ ಇಂದ ನಮ್ಮ ಹತ್ರ ಟೋಟಲ್ ಆಗಿ 4H plus ಬಂತು. 4H plus ಬಂತು ನಮ್ಮ ಹತ್ರ. ಈ NADH ಇದೆಯಲ್ಲ, ಇದು 2 H plus ಕೊಡ್ತು. ಈ ಕಾಂಪ್ಲೆಕ್ಸ್ ಎಳಿತಿನ ಆಮೇಲೆ ಎಲೆಕ್ಟ್ರಾನ್ಸ್ ಈ ತರ ಟ್ರಾನ್ಸ್ಫರ್ ಆಗ್ತಾ ಹೋಯ್ತು. Now all of these electrons are now picked up. They're picked up by something called as UQ. ಏನಪ್ಪ UQ ಸ್ಟೂಡೆಂಟ್ಸ್? ಇದು ದಿಸ್ UQ ಇಸ್ ದ ಮೊಬೈಲ್ ಕ್ಯಾರಿಯರ್. ಎಲೆಕ್ಟ್ರಾನ್ಸ್ ನ ಕ್ಯಾರಿ ಮಾಡತ್ತಿದ್ದು, UQ ಆರಾಮಾಗಿ ಎಲೆಕ್ಟ್ರಾನ್ಸ್ ನ ಕ್ಯಾರಿ ಮಾಡತ್ತಿದ್ದು. ಇಲ್ಲಿ ನೋಡಿ, ಇಲ್ಲಿಂದ ಎಲೆಕ್ಟ್ರಾನ್ಸ್ ಈಗ UQ ಹೋಯ್ತು. ಎಲೆಕ್ಟ್ರಾನ್ಸ್ ಎಲ್ಲ ಈಗ ಈ UQ ಇದೆಯಲ್ಲ, ಇಟ್ ವಿಲ್ ನೌ ಗೆಟ್ ರೆಡ್ಯೂಸ್ಡ್ ಆಫ್ಟರ್ ಗೇನಿಂಗ್ ಎಲೆಕ್ಟ್ರಾನ್ಸ್. UQ H2 ಗೆ ಕನ್ವರ್ಟ್ ಆಗಿ ಹೋಗುತ್ತೆ. ಇದು UQ H2 ಕನ್ವರ್ಟ್ ಆಗಿ ಹೋಗುತ್ತೆ. ಈ ತರ ಕನ್ವರ್ಟ್ ಆಗೋಯ್ತು ಸ್ಟೂಡೆಂಟ್ಸ್. UQ H2 ಕನ್ವರ್ಟ್ ಆಗೋಯ್ತು. ಈ ತರ ಕನ್ವರ್ಟ್ ಆಗೋಯ್ತು. ಈ H2 ಎಲ್ಲಿಂದ ಬಂತು ಸ್ಟೂಡೆಂಟ್ಸ್? ಈ H2 ಹೆಂಗ್ ಬಂತಂತಂದ್ರೆ ಸ್ಟ್ರೋಮಾದಿಂದ ಇದು ಎಳ್ಕೊತಿದೆ 2H ಪ್ಲಸ್ ನ ಎಳ್ಕೊತಾ ಇದೆ. ಈ ತರ ಎಳ್ಕೊಂಡ್ಬಿಡ್ತು. ಇಲ್ಲಿಂದ ಎಲೆಕ್ಟ್ರಾನ್ಸ್ ಬಂತು, ಸೈಕಲ್ ಕಂಟಿನ್ಯೂ ಆಗ್ತಾ ಹೋಯ್ತು. ಎಲೆಕ್ಟ್ರಾನ್ಸ್ ಇದೆ ಇಲ್ಲಿ. ಆಮೇಲೆ ದಿಸ್ UQH2 ಅಗೇನ್ ಕನ್ವರ್ಟ್ಸ್ ಬ್ಯಾಕ್ ಟು UQ. ಕನ್ವರ್ಟ್ ಆಗ್ಬಿಡುತ್ತೆ ವಾಪಸ್ಸು. ಮತ್ತೆ ಸೈಕಲ್ ನಡೀತಾ ಇರುತ್ತೆ, ಸೈಕಲ್ ಇದು. ಸೊ ಈ ಸೈಕಲ್ ನಡೀತಾನೆ ಇರುತ್ತೆ, ಸೈಕಲ್ ನಡೀತಾನೆ ಇರುತ್ತೆ ಇದು. ಓಕೆನಾ? ಈಗ ಸ್ವಲ್ಪ ಆದ್ಮೇಲೆ ದಿಸ್ UQ ವಿಲ್ ಟ್ರಾನ್ಸ್ಫರ್ ಆಲ್ ದ ಎಲೆಕ್ಟ್ರಾನ್ಸ್ ಟು ದ ನೆಕ್ಸ್ಟ್ ಕಾಂಪ್ಲೆಕ್ಸ್. ಏನ್ ಮಾಡುತ್ತೆ? ಈ ಎಲೆಕ್ಟ್ರಾನ್ಸ್ ನ ಜೊತೆಗೆ ಈ ಪ್ರೋಟಾನ್ಸ್ ನ
2H plus ಇದೆಯಲ್ಲ 2H plus ಟ್ರಾನ್ಸ್ಫರ್ ಮಾಡ್ಬಿಡುತ್ತೆ. ಈಗ ಸ್ಟೂಡೆಂಟ್ಸ್ ನೀವು ಯೋಚನೆ ಮಾಡ್ತಾ ಇರ್ಬೇಕು ಸರ್, ಇಲ್ಲಿ ಆಕ್ಚುಲಿ ಎಲ್ಲಾ ಕಡೆ 2 ಎಲೆಕ್ಟ್ರಾನ್ಸ್ ಬಂದಿರೋದು, ನೋಡಕ್ ಹೋದ್ರೆ 2 ಎಲೆಕ್ಟ್ರಾನ್ಸ್ ಬಂದಿರೋದು, 2 ಎಲೆಕ್ಟ್ರಾನ್ಸ್. ಬಟ್ ಇಲ್ಲಿ ಒಂದೇ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಮಾಡ್ತಿದ್ಯಲ್ಲ ಇಲ್ಲಿ, ಯಾಕೆ ಸರ್? ಯಾಕಂತಂದ್ರೆ 1 electron is transferred here, 1 electron is used to maintain this cycle. ಈ ಸೈಕಲ್ ನ ಮೇಂಟೈನ್ ಮಾಡೋದಕ್ಕೆ 1 electron is used to maintain this entire cycle. ಓಕೆ, ಸೊ ಇಲ್ಲಿಗೆ ಫಸ್ಟ್ ಕತೆ ಮುಗೀತು. ಮತ್ತೆ ಎಕ್ಸ್ಪ್ಲೇನ್ ಮಾಡಿ ಕೇಳಿಸ್ಕೊಳ್ಳಿ. NADH2 ರೆಡ್ಯೂಸ್ ಆಗಿ NADH ಆಯ್ತು, ಅಲ್ಲಿಂದ ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ರಿಲೀಸ್ ಆಯ್ತು, ಪ್ರೋಟಾನ್ಸ್ ಇಲ್ಲಿ, ಎಲೆಕ್ಟ್ರಾನ್ಸ್ ಇಲ್ಲಿ. Electrons are now sent to a mobile carrier. Electron send ಆಗಿದೆ ಈಗ. Now this UQ undergoes reduction to become UQH2. Ubiquinone becomes ubiquinol. Ubiquinone becomes ubiquinol. Transfer ಆಯ್ತಾ? ಟ್ರಾನ್ಸ್ಫರ್ ಆಯ್ತು. ಅದಾದ್ಮೇಲೆ ಎಲೆಕ್ಟ್ರಾನ್ಸ್ ವಾಪಸ್ ಹೋಯ್ತು ಎಲೆಕ್ಟ್ರಾನ್ಸ್. ಈಗ ಈ 2 ಎಲೆಕ್ಟ್ರಾನ್ಸ್ ಇದೆಲ್ಲ ವಾಪಸ್ ಟ್ರಾನ್ಸ್ಫರ್ ಆಗ್ತಾನೆ ಇದೆ ಎಲೆಕ್ಟ್ರಾನ್ಸ್ ಅಲ್ಲಿ. ಬಟ್ ಈ 2 ಎಲೆಕ್ಟ್ರಾನ್ಸ್ ಅಲ್ಲಿ 1 ಎಲೆಕ್ಟ್ರಾನ್ ಮತ್ತೆ ಈ 2 H+ ಇದೆಯಲ್ಲ, ಇದನ್ನ ಕಾಂಪ್ಲೆಕ್ಸ್ 3 ಕಳಿಸ್ಬಿಡುತ್ತೆ. ಇದು ಕಾಂಪ್ಲೆಕ್ಸ್ 3 ಕಳಿಸ್ಬಿಡುತ್ತೆ ಇದು. ಈಗ ಇಲ್ಲಿ ಕತೆ ಏನು ಸ್ಟೂಡೆಂಟ್ಸ್? ಇಲ್ಲಿ ಕತೆ ಏನು? ಈಗ ಈ ಕಡೆ ನಮ್ದು ಸಕ್ಸಿನೇಟ್ ಡಿಹೈಡ್ರೋಜಿನಸ್ ಇದೆಯಲ್ಲ, ಇಲ್ಲಿ ಏನಾಗುತ್ತಂದ್ರೆ ಇಲ್ಲಿ FADH2 ಬಂದು ಕೂರುತ್ತೆ. ಇಲ್ಲಿ ಗೆಟ್ ಕನ್ವರ್ಟೆಡ್ ಟು FAD+. ಕನ್ವರ್ಷನ್ ಆಯ್ತು, ಕನ್ವರ್ಷನ್ ಆಯ್ತು. ಈಗ ಇಲ್ಲಿಂದನೂ ಕೂಡ ಸ್ಟೂಡೆಂಟ್ಸ್, ಈಗ ಇಲ್ಲಿಂದನೂ ಕೂಡ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಟ್ರಾನ್ಸ್ಫರ್ ಆಗಿ ಮತ್ತೆ UQ ಹೋಗುತ್ತೆ. ಇಲ್ಲೂ ಕೂಡ ಒಂದು UQ ಇರುತ್ತೆ, UQ ಇರುತ್ತೆ. ಈ UQ ಮತ್ತೆ ರಿಡ್ಯೂಸ್ ಆಗಿ UQH2 ಕನ್ವರ್ಟ್ ಆಗುತ್ತೆ. ಮತ್ತೆ ಈ ತರ ಕನ್ವರ್ಟ್ ಆಯ್ತು. ಈ UQ ಮತ್ತೆ ಕನ್ವರ್ಟ್ ಆಗುತ್ತೆ UQಗೆ. ಆಮೇಲೆ ಇಲ್ಲಿಂದ ಕೂಡ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಮಾಡುತ್ತೆ. ನೋಡಿ, ಎಲೆಕ್ಟ್ರಾನ್ಸ್ ಬಂತ, 2 ಎಲೆಕ್ಟ್ರಾನ್ಸ್, 2 ಎಲೆಕ್ಟ್ರಾನ್ಸ್, 2 ಎಲೆಕ್ಟ್ರಾನ್ಸ್ ಬಂತ ಇಲ್ಲಿಗೆ. ಅದು ಸೈಕಲ್ ಆಗ್ತಾ ಇತ್ತು, 2 ಎಲೆಕ್ಟ್ರಾನ್ಸ್ ಸೈಕಲ್ ಆಗ್ತಾ ಇದೆ. ಇಲ್ಲಿಂದ 1 ಎಲೆಕ್ಟ್ರಾನ್ ಕಾಂಪ್ಲೆಕ್ಸ್ 3 ಕಳಿಸ್ತಿದ್ವಿ ನಾವು, ಕಾಂಪ್ಲೆಕ್ಸ್ 3 ಕಳಿಸಿದ್ವಿ, 1 ಎಲೆಕ್ಟ್ರಾನ್ ನ ಕಳಿಸಿದ್ವಿ. ಆ ಜೊತೆಗೆ ಸ್ಟೂಡೆಂಟ್ಸ್ ಈಗ ಇಲ್ಲಿಂದ H+ ಇದೆಯಲ್ಲ, H+ ಇದು ಡೈರೆಕ್ಟ್ ಆಗಿ H+ ಹೋಗಕ್ಕಾಗಲ್ಲ ಈ ಕಡೆಗೆ. ನಮ್ದು ಇಂಟರ್ ಮೆಂಬ್ರೇನ್ ಸ್ಪೇಸ್ಗೆ ಈ 2 H+ ಬರಕ್ಕಾಗಲ್ಲ ಇಲ್ಲಿ. ಯಾಕಂದ್ರೆ ಈ ಪ್ರೋಟೀನ್ ಮಾಲಿಕ್ಯೂಲ್ ಇಟ್ ಇಸ್ ಪ್ರೆಸೆಂಟ್ ಓನ್ಲಿ ಹಿಯರ್. ನೋಡಿ, ಇದು ಎಲ್ಲಾ ಪ್ರೋಟೀನ್ ಮಾಲಿಕ್ಯೂಲ್ ಇಲ್ಲಿವರೆಗೂ ಒಳಗಡೆ ಇದೆ ಇದು. ಬಟ್ ದಿಸ್ ಇಸ್ ಓನ್ಲಿ ಆನ್ ದ ಅಬರ್ ಸೈಡ್, ಹೊರಗಡೆ ಬಂದಿಲ್ಲ ಇದು. ಸೊ ಏನಾಗುತ್ತಂತಂದ್ರೆ ಈ ಕಂಪ್ಲೀಟ್ 2 H+ ಇದೆಯಲ್ಲ, ಇದು ಈ 2 H+ UQ ಟ್ರಾನ್ಸ್ಫರ್ ಮಾಡುತ್ತೆ. ಇದು 2H+ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಈ 2 H+ ಪ್ಲಸ್ ಈ ಎಲೆಕ್ಟ್ರಾನ್ ತಗೊಂಡು ಈ ತರ ಕನ್ವರ್ಟ್ ಆಗತ್ತೆ. ಇದು ಇಲ್ಲಿಂದ ಹಿಂಗ್ ಹೋಯ್ತು, ಇಲ್ಲಿಂದ ಹಿಂಗ್ ಕನ್ವರ್ಟ್ ಆಯ್ತು, ಹಿಂಗ್ ಹೋಗ್ತಾನೆ ಇರುತ್ತೆ. ಸ್ವಲ್ಪ ತಾದ್ಮೇಲೆ ಇದೇ 2 ಎಲೆಕ್ಟ್ರಾನ್ಸ್ ನ ಇದು ಇಲ್ಲಿ ಕಳಿಸ್ಬಿಡುತ್ತೆ. ಸೊ ಈ ಕಡೆ ಅಂದ್ರೆ 1 ಎಲೆಕ್ಟ್ರಾನ್ 2 H+, ಈ ಕಡೆ ಕೂಡ 1 ಎಲೆಕ್ಟ್ರಾನ್ 2 H+ ಸೆಂಡ್ ಆಯ್ತು. ಸೊ ಇನ್ ಟೋಟಲ್ ಆಗಿ ಸ್ಟೂಡೆಂಟ್ಸ್, ಇನ್ ಟೋಟಲ್ ಆಗಿ ನಮ್ಮ ಹತ್ರ ಇದ್ರ ಒಳಗಡೆ ಈಗ ಕಾಂಪ್ಲೆಕ್ಸ್ 3 ಒಳಗಡೆ ಈಗ 2 ಎಲೆಕ್ಟ್ರಾನ್ ಬರ್ತಾ ಇದೆ. ಈ 2 ಎಲೆಕ್ಟ್ರಾನ್ ಬರ್ತಾ ಇದೆ ಇಲ್ಲಿ, 1 ಎಲೆಕ್ಟ್ರಾನ್ ಇಲ್ಲಿ, 1 ಎಲೆಕ್ಟ್ರಾನ್ ಇಲ್ಲಿಂದ 2 ಎಲೆಕ್ಟ್ರಾನ್ ಬರ್ತಾ ಇದೆ. 2 ಎಲೆಕ್ಟ್ರಾನ್ ಬಿಟ್ರೆ ಎಷ್ಟು H+ ಬರ್ತಾ ಇದೆ ಸ್ಟೂಡೆಂಟ್ಸ್? ಹೌ ಮೆನಿ H+ ಹಿಯರ್? ಹೌ ಮೆನಿ H+? ಇಲ್ಲಿ ನೋಡಿ, ಇಲ್ಲಿಂದ 2H+, ಇನ್ ಟೋಟಲ್ ಆಗಿ ಇಲ್ಲಿಂದ ಆಚೆಗಡೆಗೆ 4H+ ಆಚೆ ಹೋಗುತ್ತೆ. 4H+ ಆಚೆ ಹೋಗುತ್ತೆ. ಈ 2H+ ಇಲ್ಲಿಂದ, 2H+ ಇಲ್ಲಿಂದ 4H+ ಆಚೆ ಹೋಗುತ್ತೆ. ಹೋಯ್ತು. ಈಗ ಈ ಎಲೆಕ್ಟ್ರಾನ್ಸ್ ಇದೆಯಲ್ಲ, ಈ ಎಲೆಕ್ಟ್ರಾನ್ಸ್ ಈಗ ಒಂದು ಗಾಡಿ ಎತ್ಕೊಂಡ್ಬಿಡುತ್ತೆ. ದಿಸ್ ಇಸ್ ಕಾಲ್ಡ್ ಎಸ್ ಸೈಟೋಕ್ರೋಮ್ C. ಈ ಸೈಟೋಕ್ರೋಮ್ C ಇದೆಯಲ್ಲ, ಇಟ್ ಇಸ್ ಅ ಮೊಬೈಲ್ ಕ್ಯಾರಿಯರ್. ಈ ಮೊಬೈಲ್ ಕ್ಯಾರಿಯರು ಈ ಎಲೆಕ್ಟ್ರಾನ್ ನ ಹತ್ತಿಸ್ಕೊಂಡು ಟ್ರಾವೆಲ್ ಮಾಡುತ್ತೆ ಕಾಂಪ್ಲೆಕ್ಸ್ 4ಗೆ ಟ್ರಾವೆಲ್ ಮಾಡುತ್ತೆ. ಓಕೆ, ಟ್ರಾವೆಲ್ ಮಾಡ್ತು. ಇಲ್ಲಿ ಟ್ರಾವೆಲ್ ಮಾಡಾದ್ಮೇಲೆ ಇಟ್ ವಿಲ್ ರಿಲೀಸ್ ಆಲ್ ದ ಎಲೆಕ್ಟ್ರಾನ್ಸ್ ನ ಇಲ್ಲಿ ರಿಲೀಸ್ ಮಾಡ್ಬಿಡುತ್ತೆ. ಈಗ ಮತ್ತೆ ಎಲೆಕ್ಟ್ರಾನ್ಸ್ ಏನಾಗ್ತಿದೆ, ಬೇರೆ ಬೇರೆ ಪ್ರೋಟೀನ್ ಕ್ಯಾರಿಯರ್ಸ್ ಇಂದ ಹೋಗ್ತಾ ಇದೆ ಆಚೆ. ಎಲೆಕ್ಟ್ರಾನ್ ಇಸ್ getting transferred. 2 electrons, 2 electrons, 2 electrons, 2 electrons. Now students, but ಏನಪ್ಪ ಬಟ್ ಇಲ್ಲಿ? This is called as aerobic respiration. Now Krebs cycle link reaction, did we you see anywhere oxygen? ನೋಡೋದು oxygen anywhere? ನೋಡಿಲ್ಲ. Krebs cycle ನೋಡೋದು oxygen? ನೋಡಿಲ್ಲ.
ಇಲ್ಲೂ ಕೂಡ ನಾವು ಆಕ್ಸಿಜನ್ ನೋಡೇ ಇಲ್ಲ. ಬಟ್ ಸೊ ನಾವು ಆಕ್ಸಿಜನ್ ನ ಇಲ್ಲ ನೋಡೇ ಇಲ್ಲ ಅಂದ್ರೆ then why it is called as aerobic respiration? ಯಾಕಂದ್ರೆ ಸ್ಟೂಡೆಂಟ್ಸ್ ದ ರೋಲ್ ಆಫ್ ಆಕ್ಸಿಜನ್ ನಮ್ ಹೀರೋ ತರ ಸೆಕೆಂಡ್ ಹೀರೋ ಇವನು. ಸೆಕೆಂಡ್ ಹೀರೋ ಬರೀ ಕ್ಲೈಮ್ಯಾಕ್ಸ್ ಮಾತ್ರ ಬರ್ತಾನೆ ಈ ಹೀರೋ. ಸೊ ದ ಎಂಟ್ರಿ ಆಫ್ ಆಕ್ಸಿಜನ್ ಇಸ್ ಹ್ಯಾಪನಿಂಗ್ ಅಟ್ ದ ವೆರಿ ಎಂಡ್. ಈ ಎಂಡ್ ಏನೇ ಸ್ಟೂಡೆಂಟ್ಸ್, ಎಂಡ್ ಅಲ್ಲಿ ನಮ್ಮ ಹತ್ರ ಈಗ ಹೂ ಇಸ್ ಎಂಟ್ರಿಂಗ್ ಸ್ಟೂಡೆಂಟ್ಸ್, ನಮ್ದು ಆಕ್ಸಿಜನ್ ಇಲ್ಲಿ ಎಂಟ್ರಿ ಆಗ್ತಾ ಇದೆ. ಎಂಟ್ರಿ ಆಕ್ಸಿಜನ್. ಸೊ half O2 ಅನ್ಕೊಳ್ಳಿ ರಿಯಾಕ್ಷನ್ ಗೋಸ್ಕರ plus 2H plus will give you H2O molecule. Will give you H2O molecule, students. H2O molecule. So, right. This is the beauty of this. Aerobic respiration ಅಲ್ಲಿ ನಮ್ ಆಕ್ಸಿಜನ್ ಕೆಲಸ ಎಲ್ಲೂ ಇಲ್ಲ, ಬರೀ ಎಂಡಲ್ ಮಾತ್ರ ಇದೆ. ಸೊ ದ ಫೈನಲ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್, ಲಾಸ್ಟ್ ಅಲ್ಲಿ ಈ ಎಲ್ಲಾ ಎಲೆಕ್ಟ್ರಾನ್ಸ್ ನ ಜಂಬಲ್ ಆದ್ಮೇಲೆ ದ ಫೈನಲ್ ಆಗಿ ಯಾರು ರಿಸೀವ್ ಮಾಡೋದು ಸ್ಟೂಡೆಂಟ್ಸ್? ಹೂ ಇಸ್ ದ ಫೈನಲ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಇನ್ ದ ಕೇಸ್ ಆಫ್ ಏರೋಬಿಕ್ ರೆಸ್ಪಿರೇಷನ್? ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಇಟ್ ಇಸ್ ಆಕ್ಸಿಜನ್. ರೈಟ್ ಹಿಯರ್ ಇಟ್ ಇಸ್ ಆಕ್ಸಿಜನ್, ದ ಫೈನಲ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್. ಈ ತರ ಆದಾಗ ದಿಸ್ 2H plus is sent inside. ಹಂಗೆ this 2H plus is sent inwards. ಇಲ್ಲಿಂದ ಮತ್ತೆ ಈಗ ಇಲ್ಲಿ ನಮ್ಮ ಹತ್ರ 2H plus ಬಂದ್ಬಿಡುತ್ತೆ 2H plus. ಸೊ ಇನ್ ಟೋಟಲ್ ಆಗಿ ಸ್ಟೂಡೆಂಟ್ಸ್, ಇನ್ ಟೋಟಲ್ ಆಗಿ 4 plus 4 plus 2, ಇನ್ ಟೋಟಲ್ ನಮ್ಮ ಹತ್ರ ಎಲ್ಲಿದೆ ಈಗ 10H plus ನಮ್ದು ಇದು ಒಳಗಡೆ ಇದೆ. ಈಗ ನಮ್ಮ ಹತ್ರ ಇಲ್ಲಿ 10H plus ಇದೆ, ನಮ್ಮ ಹತ್ರ ಇಲ್ಲಿ 10H plus ಇದೆ. ಓಕೆ, ನಾವು ಸ್ಟೂಡೆಂಟ್ಸ್ ನಾವ್ ಇದೆಲ್ಲ ಮಾಡಿದ್ವಿ, ರೈಟ್? ಇದೆಲ್ಲ ಮಾಡಿದ್ವಿ, ಬಟ್ ATP ಬಂದಿಲ್ಲ ಅಲ್ಲ. ನಾವು ಇದನ್ನೆಲ್ಲ ಮಾಡಿದ್ ATP ಗೋಸ್ಕರ ತಾನೆ, ಬಟ್ ATP ಎಲ್ಲಿದೆ? ವೇರ್ ಇಸ್ ATP? ಅರ್ಥ ಮಾಡ್ಕೊಳ್ಳಿ. ಈ 10H plus ಸ್ಟೂಡೆಂಟ್ಸ್, ಈ 10H plus ಅಲ್ಲಿ ಎವ್ರಿ ಸಿಂಗಲ್ ಟೈಮ್ 4H plus, ಈ 10 ಒಳಗಡೆ ಎಲ್ಲ 10 ಬೇಕಾಗಿಲ್ಲ ಒಟ್ಟಿಗೆ ನಮ್ಗೆ, 4H plus ಯೂಸ್ ಆಗಿ ಏನಾಗುತ್ತೆ? 4H plus ಯೂಸ್ ಆದಾಗ 1 ATP ಸಿಗತ್ತೆ ನಮ್ಗೆ ಸ್ಟೂಡೆಂಟ್ಸ್. ಎಲ್ಲಕ್ಕಿಂತ ಫೈನಲ್ ಅಲ್ಟಿಮೇಟ್ ಇದು. ಈ 4H plus ಯೂಸ್ ಆಗಿ 1 ATP ಸಿಗತ್ತೆ ನಮ್ಗೆ. ಈ 4H plus ಇದೆಯಲ್ಲ, ಈ 4H plus ಅಲ್ಲಿ 3H plus ಈ ರಿಂಗ್ ಇರುತ್ತೆ, ಒಂದು ರಿಂಗ್ ಇರುತ್ತೆ ABC ರಿಂಗ್ ಅಂತ. ಈ ರಿಂಗ್ ನ ತಿರ್ಗಿಸುತ್ತೆ ರಿಂಗ್ ನ ತಿರುಗ್ತಾ ಇರತ್ತೆ ರಿಂಗ್ ತಿರುಗತ್ತಿದು, ಸರಿನಾ? ತಿರುಗಿದಾಗ 1H plus ಒಂದು ಫಾಸ್ಫೇಟ್ ನ ಎತ್ಕೊಂಡು ಜೋಡ್ಸಕ್ಕೆ. ಸೊ ಏನಾಗುತ್ತೆ? ಸೊ 4H plus ಯೂಸ್ ಆಗಿ ಇಲ್ಲಿಂದ ಆಚೆ 1 ATP ಬರುತ್ತೆ. 1 ATP. ಸೊ ಸ್ಟೂಡೆಂಟ್ಸ್, ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಪ್ರಾಸೆಸ್. 1 ATP ಗೋಸ್ಕರ ನಾವು ಇಷ್ಟು ಕಷ್ಟಪಟ್ಟಿದ್ದೀವಿ. ಆಮೇಲೆ ಇದ್ರಲ್ಲಿ ನಿಮ್ ಬಾಡಿಲಿ ಆಗ್ತಾ ಇದೆ. This is why it is called as power of the cell. Can you imagine students? ನಿಮ್ ಬಾಡಿಲಿ ಇದು ಆಕ್ಚುಲಿ ಆಗ್ತಾ ಇದೆ. ನಾನು ಸೈಡ್ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ನನಗೆ ಗೊತ್ತು, ಇಫ್ ಯು ವಾಚಿಂಗ್ ದಿಸ್ ಲೆಕ್ಚರ್ ಫಾರ್ ದ ಫಸ್ಟ್ ಟೈಮ್ ನಿಮ್ಗೆ ಅರ್ಥ ಮಾಡೋದು ಕಷ್ಟ ಆಗುತ್ತೆ, ಬಟ್ ಡೋಂಟ್ ವರಿ, ಪ್ಲೀಸ್ ಈ ಲೆಕ್ಚರ್ ನ ಮತ್ತೆ ನೋಡಿ ಒಂದ್ಸತಿ. 1.5 ಸ್ಪೀಡ್ ಅಲ್ಲಿ, 2.2 ಸ್ಪೀಡ್ ಅಲ್ಲಿ ನೋಡಿ ಒಂದ್ಸತಿ, ಇಲ್ಲ ಅಂದ್ರೆ 1.25 ನೋಡಿ, ಅವಾಗ ಇನ್ನ ಮತ್ತೆ ಅರ್ಥ ಆಗುತ್ತೆ. ಓಕೆನಾ? ದಟ್ ಇಸ್ ದ ಎಂಟೈರ್ ETC ಸ್ಟೂಡೆಂಟ್ಸ್. ಕ್ರೇಜಿ ಅಲ್ಲ? ಸ್ಟೂಡೆಂಟ್ಸ್, ಕ್ರೇಜಿ ತಾನೆ ಇದು? ಕ್ರೇಜಿ ಇದು. ಐ ಲವ್ ಟೀಚಿಂಗ್ ದಿಸ್. ತುಂಬಾ ಮಜಾ ಬರುತ್ತೆ ಹೇಳ್ಕೊಡಕ್ಕೆ ಇದು. ನಾವು ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಇದು ನಿಮ್ದು ಓಲ್ಡ್ NCERT. ಇದು 4H plus ಇರ್ಬೇಕು. ಇಲ್ಲಿ 4H plus ಹೋದ್ರೆ ಇದು ನೋಡಿದ್ರಲ್ಲ F0, ಇದು F0 ಇಲ್ಲಿ ಇರ್ತಾರೆ. F0 ಇದು ಮೇಲೆ ಇರ್ಬೇಕು. ಇದು ಕೂಡ F0 F0 ಇಂದ ಹೋಗುತ್ತೆ ATP ಫಾರ್ಮೇಶನ್ ಆಗುತ್ತೆ. 4H plus ಇಂದ 1 ATP ಸಿಗತ್ತೆ. ಇಲ್ಲಿ ನೋಡಿ, ಇದೇ ನೀವು ಕಲ್ತ್ವಿ ನಾವೀಗ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಇದು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿ. ಇದು ಕಾಂಪ್ಲೆಕ್ಸ್ 1, ಕಾಂಪ್ಲೆಕ್ಸ್ 3, ಕಾಂಪ್ಲೆಕ್ಸ್ 2, ಕಾಂಪ್ಲೆಕ್ಸ್ 4, ಕಾಂಪ್ಲೆಕ್ಸ್ 5. ಇಲ್ಲಿ ನೋಡಿ NADH, ಇಲ್ಲಿ ಕಾಂಪ್ಲೆಕ್ಸ್, ಇಲ್ಲಿ ನೋಡಿ FADH, ರೈಟ್? ಇಲ್ಲಿ ನೋಡಿ ಇಲ್ಲಿ ನೋಡಿ UQH2 ಬಂದಿತ್ತಲ್ಲ, UQH2 ಸೇಮ್ UQH2. ಅದಾದ್ಮೇಲೆ ಇಲ್ಲಿ ಏನಾಗ್ತದೆ ನೋಡಿ, ಇಲ್ಲಿಂದ ಎಲೆಕ್ಟ್ರಾನ್ಸ್, ಇಲ್ಲಿಂದ ಪ್ರೋಟಾನ್ಸ್ ಬಂತ, ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್, ಇಲ್ಲಿಂದ 4H plus
2H plus. ಈ ಎಲೆಕ್ಟ್ರಾನ್ಸ್ ಯಾರು ಕ್ಯಾರಿ ಮಾಡೋದು ಇಲ್ಲಿ ನಿಮ್ದು ಇದೆ ನೋಡಿ, ಇದೆ ನಿಮ್ದು ಸೈಟೋಕ್ರೋಮ್ BC ಮೊಬೈಲ್ ಕ್ಯಾರಿಯರ್ ತಗೊಂಡೋಯ್ತಿಲ್ಲಿ ಎಲೆಕ್ಟ್ರಾನ್ಸ್ ನ ಬಿಡ್ತು. ಫೈನಲ್ ಎಲೆಕ್ಟ್ರಾನ್ ಆಕ್ಸೆಪ್ಟರ್ ಇಲ್ಲಿ ವಾಟರ್ ಬರ್ತಿದೆ ನಮ್ಮ ಹತ್ರ, ಇಲ್ಲಿ ವಾಟರ್ ಬರ್ತಾ ಇದೆ, ರೈಟ್. ಓಹೋ ಒಂದು ನಿಮಿಷ, E2H+ ಹೋಗಲ್ಲ, ಮೇಟ್ರಿಕ್ಸ್ ಇಂದ ಹೋಗುತ್ತೆ, ಸಾರಿ ಮಿಸ್ಟೇಕ್ ಆಗಿರ್ಬಿಟ್ಟೆ. E2H+ ಅಲ್ಲ, ದಿಸ್ ಇಸ್ ಬಿಕಮಿಂಗ್ ವಾಟರ್. ಮೇಟ್ರಿಕ್ಸ್ ಇಂದ E2H+ ಹೋಗುತ್ತೆ ಡೈರೆಕ್ಟ್ ಆಗಿ, ಬೇರೆ H+ ಹೇಳ್ಕೊಳತ್ತದು. ಓಕೆನಾ, ಮಿಸ್ಟೇಕ್ ಆಗಿರ್ಬಿಟ್ಟೆ. ಸೊ ದಟ್ ಇಸ್ ದ ಕ್ವೆಶ್ಚನ್ ಸ್ಟೂಡೆಂಟ್. ಈ ತರ ಕ್ವೆಶ್ಚನ್ ಕೇಳ್ತಾರೆ ನೋಡಿ. ದಟ್ ಇಸ್ 1 ATP molecule, about 3 protons pass through the ATP synthase energy to inner mitochondrial membrane. Additional proton for transportation. So 4H+ is required to make 1 ATP. Okay na? ರೈಟ್. ಸೊ ನಿಮ್ ಟೆಕ್ಸ್ಟ್ ಬುಕ್ ಕೊಟ್ರೆ ಇದು ಕಂಪೇರ್ ಮಾಡ್ಕೊಳ್ಳಿ. ನಾನು ಹೇಳ್ಕೊಟ್ಟಿದ್ದು ಎಲ್ಲಾ ಇನ್ಫಾರ್ಮೇಶನ್ ಇದೆ ಇಲ್ಲಿ, ಎಲ್ಲಾ ಇನ್ಫಾರ್ಮೇಶನ್ ಇಲ್ಲೇ ಇದೆ. ಬಟ್ ಗಾಡ್ ಪ್ರಾಮಿಸ್, ನೀವೇ ಖುದ್ದಾಗಿಂದ ಕಲ್ತ್ಕೊಳಕ್ ಹೋದ್ರೆ ತಲೆ ತಿರುಗುತ್ತೆ. ಆಮೇಲೆ ಅದಕ್ಕೆ ಅಂತಾನೆ ತುಂಬಾ ಟೀಚರ್ಸ್ ಇದನ್ನ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಏನ್ ಮಾಡ್ತಾರೆ ತುಂಬಾ ಟೀಚರ್ಸ್, ತೋರಿಸ್ತಾರೆ ಇದನ್ನ, ಇದು 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 ಅಂದ್ಬಿಡ್ತಾರೆ ಅಷ್ಟೇ. ಓಕೆನಾ. ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ರೈಟ್. ಬಿ ಗ್ರೇಟ್ಫುಲ್ ಆಗಿರಿ ಸ್ಟೂಡೆಂಟ್ಸ್. ನಾವ್ ವಿ ಕಮ್ ಟು ದ ರೆಸ್ಪಿರೇಟರಿ ಬ್ಯಾಲೆನ್ಸ್ ಶೀಟ್. ಸ್ಟೂಡೆಂಟ್ಸ್ 15 minutes ಚಾಪ್ಟರ್ ಮುಗೀತು, ರೈಟ್? 15 ಚಾಪ್ಟರ್ ಮುಗೀತು ಸ್ಟೂಡೆಂಟ್ಸ್. ನಾವು ವಾಟ್ ಇಸ್ ರೆಸ್ಪಿರೇಟರಿ ಬ್ಯಾಲೆನ್ಸ್ ಶೀಟ್? ರೆಸ್ಪಿರೇಟರಿ ಬ್ಯಾಲೆನ್ಸ್ ಶೀಟ್ ಇಸ್ ಬೇಸಿಕಲಿ ನಿಮ್ದು ಫುಲ್ ಚಾಪ್ಟರ್ ಒಂದು ಬೋರ್ಡ್ ಮೇಲೆ. ಓಕೆನಾ, ಫುಲ್ ಚಾಪ್ಟರ್ ಒಂದು ಬೋರ್ಡ್ ಮೇಲೆ ಸ್ಟೂಡೆಂಟ್ಸ್. ಇಲ್ಲಿ ಫುಲ್ ಚಾಪ್ಟರ್ ಬೋರ್ಡ್ ಮೇಲೆ ಬರುತ್ತೆ ನೋಡಿ. ಇಲ್ಲಿ ನಾ ಸ್ಟಾರ್ಟಿಂಗ್ ವಿತ್ ಗ್ಲೈಕೋಲಿಸಿಸ್. ಗ್ಲೈಕೋಲಿಸಿಸ್ ಸ್ಟೂಡೆಂಟ್ಸ್ ಏನಾಯ್ತು? -2 ATP ಫಸ್ಟ್, -2 ATP. ಅದಾದ್ಮೇಲೆ ನಮ್ಮ ಹತ್ರ ಏನಿತ್ತು? 2 NADH ಇತ್ತು. that gave us 6 ATP. ಆಮೇಲೆ we had 4 ATP ನಾರ್ಮಲ್ ಆಗಿ. ಸೊ 4 ATP ಇಲ್ಲೇ ಬರ್ಕೊಳ್ಳಿ. ಆಮೇಲೆ -2 ATP ಇದು. ಸೊ ವಾಟ್ ಇಸ್ ದ ನೆಟ್ ಗೇನ್? 6 + 4 is 10, 10 - 2 is 8. 8 ATP was the net gain here. 8 ATP was the net gain here. Okay. Now students, second is called as link reaction. ಲಿಂಕ್ ರಿಯಾಕ್ಷನ್ ಸ್ಟೂಡೆಂಟ್ಸ್, ಲಿಂಕ್ ರಿಯಾಕ್ಷನ್ ಚೆಕ್ ಮಾಡಿದ್ರೆ ನಾರ್ಮಲ್ ಆಗಿ ಬರೀ ಒಂದೇ NADH ಬಂದಿತ್ತಲ್ಲಿ, ನೆನಪಿದ್ಯಾ? ಲಿಂಕ್ ರಿಯಾಕ್ಷನ್ ಅಲ್ಲಿ ನಾರ್ಮಲ್ ಆಗಿರೋ ಒಂದು NADH ತೋರಿಸಿದ್ರು, NADH. ಬಟ್ ಇಟ್ ಇಸ್ ಫಾರ್ 1 pyruvate. ಬಟ್ ನಮ್ಗೆ ಗ್ಲೈಕೋಲಿಸಿಸ್ ಆದ್ಮೇಲೆ ಡು ವಿ ಗೆಟ್ 1 pyruvate, ಡು ವಿ ಗೆಟ್ 2 pyruvates? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ಇಲ್ಲಿ ನಮ್ಗೆ ಈ ರಿಯಾಕ್ಷನ್ ಆದ್ಮೇಲೆ ಇಲ್ಲಿ ವಿ ಗೆಟ್ ಹೌ ಮೆನಿ pyruvates? ನೋಡಿ ಇಲ್ಲಿ ವಿ ಗೆಟ್ 2 pyruvates. 2 ಬರುತ್ತೆ ಪೈರುವೇಟ್. ಸೊ 1 pyruvate ಇಂದ 1 NADH, 2 pyruvate ಇಂದ 2 NADH ಅಷ್ಟೇ. 1 pyruvate ಇಂದ 1 NADH ಅಂದ್ರೆ 2 pyruvate ಇಂದ 2 NADH. ಸೊ ಲಿಂಕ್ ರಿಯಾಕ್ಷನ್ ಸ್ಟೂಡೆಂಟ್ಸ್, ಲಿಂಕ್ ರಿಯಾಕ್ಷನ್ ನಮ್ಮ ಹತ್ರ 2 NADH ಬರ್ತಾ ಇದೆ, 2 NADH ಬರ್ತಾ ಇದೆ. Now 1 NADH can give you how much? 1 NADH can give you 3 ATP. 2 NADH will give you 6 ATP. 3 2 is 6. 6 ATP ಬಂತಿಲ್ಲ, 6 ATP ಬಂತಿಲ್ಲ ಸ್ಟೂಡೆಂಟ್, 6 ATP ಬಂತು. ಇದು ಸ್ವಲ್ಪ ಹೈಲೈಟ್ ಮಾಡ್ಬಿಡೋದು ಇದನ್ನೆಲ್ಲ. ಇಲ್ಲಿ 8 ATP, ಇಲ್ಲಿ 6 ATP. ಓಕೆ. Now last, the third one is Krebs cycle. Krebs cycle ಅಲ್ಲಿ ನಾರ್ಮಲ್ ಆಗಿ ಹೌ ಮೆನಿ ಸ್ಟೂಡೆಂಟ್ಸ್? ನಾರ್ಮಲ್ ಆಗಿ ಹೌ ಮೆನಿ NADH? 3 NADH. ನೆನಪಿದ್ಯಾ? 3 NADH, 1 FADH ಇತ್ತು. ಇಫ್ ಯು ಗೋ ಬ್ಯಾಕ್ ಆಲ್ಸೋ, ಇಲ್ಲಿ ನೋಡಿ 3 NADH, 1 FADH, 1 GTP. ಬಟ್ ಈ ಇದೆಲ್ಲ ಇನ್ಫಾರ್ಮೇಶನ್, ದಿಸ್ ಎಂಟೈರ್ ಇನ್ಫಾರ್ಮೇಶನ್ ಇಸ್ ಫಾರ್ 1 acetalcoate. ಬಟ್ ನಮ್ಮ ಹತ್ರ ಎಷ್ಟಿದೆ ಟೋಟಲ್ ಆಗಿ? 1 pyruvate ಇಂದ 1 acetalcoate. ಬಟ್ ನಮ್ಮ ಹತ್ರ ಏನಿದೆ? 2 pyruvate ಇದೆ. ಸೊ 2 pyruvate ಅಂದ್ರೆ 2 acetalcoate. ಸೊ 1 acetalcoate ಇಂದ 3 1 1. ಬಟ್ ವಿ ಹ್ಯಾವ್ 2 acetalcoates. ಏನಾಗುತ್ತೆ ಇದು? ಸೊ ವಿ ಗೆಟ್ 6 NADH, 2 FADH, 2 GDP ಫಾರ್ 2 acetalcoate ಇಂದ, 2 acetalcoate ಇಂದ. ಸೊ ಮಾಡಿ ಎಲ್ಲ ಸ್ಟೂಡೆಂಟ್ಸ್ ಇದು
So we have what? We have 6 NADH. Because this is for one glucose ಗೋಸ್ಕರ ಮಾಡ್ತಿದೀವಿ ನಾವು ಇದನ್ನ. ಒಂದು ಗ್ಲೂಕೋಸ್ ಗೋಸ್ಕರ ಬರಿತಿದೀವಿ ನಾವು ಇದನ್ನ. ನಾ 6 NADH. We have 2 FADH and 1 GTP. Now students, 1 NADH ಅಂದ್ರೆ how many ATP? 3 ATP. 6 ಅಂದ್ರೆ 6 into 3 ಎಷ್ಟಾಗುತ್ತೆ ಸ್ಟೂಡೆಂಟ್ಸ್? 18 ಆಗುತ್ತಾ? 18 ಆಗುತ್ತೆ. 1 FADH ಅಂದ್ರೆ 2 ATP. 2 ಅಂದ್ರೆ 2 2s are 4. 4 ATP. 1 GTP ಅಲ್ಲ, 2 GTP ಇರುತ್ತೆ ಸ್ಟೂಡೆಂಟ್ಸ್. 1 ರಿಂದ 1 GTP ಬರುತ್ತೆ. 2 ಸೈಕಲ್ ಆದ್ರೆ 2 GTP. ಸೊ 2 ATP ಬರುತ್ತೆ ಇಲ್ಲಿ. 2 ಬರುತ್ತೆ. ಇದನ್ನ ಆಡ್ ಮಾಡಿ ಇದನ್ನ. 6 plus 2 is 20. 20 plus 2 is 24. ಎಲ್ಲ ಆಡ್ ಮಾಡಿ ಇದನ್ನ ಆಡ್ ಮಾಡಿ ಈಗ. 24 plus 6 is 30. 30 plus 8 is 38. ಸೊ ಇನ್ ಟೋಟಲ್ ಆಗಿ 38 ATP ಸಿಗುತ್ತೆ ಫ್ರಮ್ ಒನ್ ಗ್ಲೂಕೋಸ್. ಒಂದು ಗ್ಲೂಕೋಸ್ ಇಂದ 38 ATP ಸಿಗುತ್ತೆ. 38 ATP ಸಿಗುತ್ತೆ ಒಂದು ಗ್ಲೂಕೋಸ್ ಇಂದ. ದಟ್ ಇಸ್ ದ ಎಂಟೈರ್ ಕಾನ್ಸೆಪ್ಟ್ ಹಿಯರ್. ದಟ್ ಇಸ್ ದ ಎಂಟೈರ್ ಕಾನ್ಸೆಪ್ಟ್. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನಿಮಗೆ ಅರ್ಥ ಮಾಡ್ಕೊಂಡು ಸ್ವಲ್ಪ ಟೈಮ್ ತಗೋಬಹುದು, ಬಟ್ ಟೇಕ್ ಇಟ್ ಈಸಿ. ಆರಾಮ್ ಅರ್ಥ ಮಾಡ್ಕೊಂಡಿದ್ನ ಸ್ವಲ್ಪ ಟೈಮ್ ತಗೊಳತ್ತಿದ್ದು. ಓಕೆನಾ ಸ್ಟೂಡೆಂಟ್ಸ್? ಇದಾದ್ಮೇಲೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಕಾಲ್ ಫಾರ್ ಬ್ಯಾಕಪ್. ಏನಪ್ಪಾ, ನಾವು ಇದೆಲ್ಲ ಕೂಡ ನಾವು ವಿ ಆರ್ ಟಾಕಿಂಗ್ ಅಬೌಟ್ ಗ್ಲೂಕೋಸ್ ಇಂದ. ಬಟ್ ನಮ್ಮ ಬಾಡಿಲಿ ಯಾವಾಗ ಗ್ಲೂಕೋಸ್ ಇದ್ದೇ ಇರುತ್ತಾ? ಲೆಟ್ಸ್ ಸೇ ನಿಮ್ಮ ಮನೆಯಲ್ಲಿ ಒಂದ್ ದಿವಸ ನಿಮ್ಮ ಮನೆಯಲ್ಲಿ ನಿಮ್ಮ ಮಮ್ಮಿ ಅಡಿಗೆ ಮಾಡಿಲ್ಲ. ಅವಾಗ ಏನ್ ಮಾಡ್ತೀರಾ ನೀವು ಸ್ಟೂಡೆಂಟ್ಸ್? ಹಂಗೆ ಮಲ್ಕೊಂಡ್ಬಿಡ್ತೀರಾ? ಇಲ್ಲ, ಝೊಮ್ಯಾಟೊ, ಸ್ವಿಗ್ಗಿ, ಮ್ಯಾಗಿ ಏನೋ ಮಾಡ್ತೀರಾ ತಾನೆ, ಬ್ಯಾಕಪ್ ನೋಡ್ತೀರಾ, ಬ್ಯಾಕಪ್. ಆ ತರನೇ ನಮ್ಮ ಬಾಡಿಯಲ್ಲಿ ಲೆಟ್ಸ್ ಸೇ ಕಾರ್ಬೋಹೈಡ್ರೇಟ್ಸ್ ಇಲ್ಲ, ದೇರ್ ಇಸ್ ನೋ ಗ್ಲೂಕೋಸ್ ಇನ್ ಅವರ್ ಬಾಡಿ. ಅವಾಗ ಏನ್ ಮಾಡುತ್ತೆ ನಮ್ಮ ಬಾಡಿ? ಅವಾಗ ನಮ್ಮ ಬಾಡಿ ಬೇರೆ ಬೇರೆ ಸೋರ್ಸಸ್ ನ ಐಡೆಂಟಿಫೈ ಮಾಡುತ್ತೆ. ಅವಾಗ ಏನ್ ಮಾಡುತ್ತೆ ನಮ್ಮ ಬಾಡಿ ಏನ್ ಮಾಡುತ್ತೆ ಗೊತ್ತಾ? ಫ್ಯಾಟ್ ನ ಕರೆಸುತ್ತೆ ಸ್ಟೂಡೆಂಟ್ಸ್. ಫ್ಯಾಟ್ ನ ಕರೆಸುತ್ತೆ, ಪ್ರೋಟೀನ್ಸ್ ನ ಕರೆಸುತ್ತೆ. ಪ್ಲಾಂಟ್ಸ್ ಅಲ್ಲೂ ಕೂಡ ಪ್ರೋಟೀನ್ಸ್ ನ ಕರೆಸುತ್ತೆ ಪ್ಲಾಂಟ್. ಸೊ ಬ್ಯಾಕಪ್ ಹುಡ್ಕೋಬೇಕು. ಅವಾಗ ಕಾರ್ಬೋಹೈಡ್ರೇಟ್ಸ್ ಇಲ್ಲ ಅಂತಂದ್ರೆ ಬಾಡಿ ವಿಲ್ ಗೋ ಫಾರ್ ಅದರ್ ಥಿಂಗ್ಸ್. ಓಕೆ, ಅವರ್ ಬಾಡಿ ವಿಲ್ ಟಾರ್ಗೆಟ್ ಫಾರ್ ಅದರ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್, ಫ್ಯಾಟ್ಸ್ ಅಲ್ಲಿ ನಮ್ಮ ಹತ್ರ 2 ತರ ಇದೆ ಫ್ಯಾಟ್ಸ್. ಒನ್ ಇಸ್ ಕಾಲ್ಡ್ ಆಸ್ ಗ್ಲಿಸರಾಲ್, one is called as fatty acid. Okay, ಈ fatty acid glycerol ಇದೆಯಲ್ಲ, both can undergo different types of reaction. For example, glycerol can undergo oxidation. This can also undergo oxidation, beta oxidation. ಈ fatty acid ಇದೆಯಲ್ಲ, after oxidation it can give something called as acetyl CoA plus energy plus CO2. ರಿಲೀಸ್ ಮಾಡುತ್ತೆ ಸ್ಟೂಡೆಂಟ್ಸ್, ರಿಲೀಸ್ ಮಾಡ್ತು, ರೈಟ್? CO2 ಬರಲ್ಲ, ಪ್ಲಸ್ ಎನರ್ಜಿ ರಿಲೀಸ್ ಮಾಡ್ತು. ನಾವು ಸ್ಟೂಡೆಂಟ್ಸ್ ಟೆಲ್ ಮೀ, ಈ ಅಸಿಟೈಲ್ ಕೋಯೆ ಇದೆಯಲ್ಲ, now this acetyl CoA can enter now Krebs cycle. It can enter the Krebs cycle now. Krebs cycle ಆಮೇಲೆ ETC, ಎನರ್ಜಿ ಬಂತು. Now this glycerol is there, right? ಈ ಗ್ಲಿಸರಾಲ್ ಇದೆಯಲ್ಲ, this glycerol can become DHAP. DHAP is part of glycolysis. DHAP can convert into GAP. GAP can enter glycolysis to give the pyruvate. Pyruvate ಇಂದ ನಮಗೆ ಲಿಂಕ್ ರಿಯಾಕ್ಷನ್, ಅದಾದ್ಮೇಲೆ Krebs cycle, ಅದಾದ್ಮೇಲೆ ETC. ಸೊ ಆತರ ಆಗ್ತಾ ಹೋಗುತ್ತೆ. ಸೊ ಫ್ಯಾಟ್ಸ್ can also break down into things. Okay, fat can break down things ನೋಡಿ ಆತರ. ಸೇಮ್ ಪ್ರೋಟೀನ್ ಕೂಡ, ಪ್ರೋಟೀನ್ all of you know can break into amino acids. ಈ amino acids ಇದೆಯಲ್ಲ, glutamic acid can give rise to alpha ketoglutarate. This alpha ketoglutarate can enter the Krebs cycle. ಎನರ್ಜಿ ಬಂತು. For example, aspartic acid can undergo deamination to give oxaloacetic acid. It is part of Krebs cycle. Krebs cycle ಮುಗಿಸ್ಕೊಂಡು ETC ಹೋಯ್ತು. So the whole point is, ನಮ್ಮ ಬಾಡಿಯಲ್ಲಿ let's say there is no carbohydrates, ಅವಾಗ ನಮ್ಮ ಬಾಡಿ ಸುಮ್ಮನೆ ಸತ್ತೋಗಲ್ಲ. our body will look for alternatives, and the alternatives are proteins and lipids. Plants ಅಲ್ಲಿ lipids ಇರಲ್ಲ ಅಷ್ಟೊಂದು. So plants generally breaks the protein. Okay, plants proteins ನ ಬ್ರೇಕ್ ಮಾಡುತ್ತೆ ಸ್ಟೂಡೆಂಟ್ಸ್.
ಸೊ ಇಲ್ಲಿ ನೋಡಿ, see, fat can enter, become fatty acid can become acetyl CoA, glycerol can become DHAP. ತಾನೆ ಇದು DHAP, ಇದು DHAP, ಇದು DHAP ಆಗ್ಬೋದು. ಸೊ ಲಿಂಕ್ ಎಲ್ಲೆಲ್ಲೋ ಆಡ್ ಮಾಡ್ತಾ ಹೋಗ್ಬೋದು. ಅಮೈನೋ ಆಸಿಡ್ ಕ್ಯಾನ್ ಕನ್ವರ್ಟ್ ಇಂಟು ಪೈರುವಿಕ್ ಆಸಿಡ್, ರೈಟ್? ದೇ ಕ್ಯಾನ್ ಕನ್ವರ್ಟ್ ಬೇಸಿಕಲಿ. ಎಲ್ಲಿ ಬೇಕಲ್ಲ ಅದನ್ನ ಆಡ್ ಮಾಡ್ತಾ ಹೋಗ್ಬೋದು. ದಟ್ ಇಸ್ ದ ಆಲ್ಟರ್ನೇಟಿವ್ಸ್. ಓಕೆನಾ? ಸೊ ಅದಕ್ಕೆ ಸ್ಟೂಡೆಂಟ್ಸ್ ಇಲ್ಲೊಂದು ಕ್ವಶನ್ ಬರುತ್ತೆ ನಿಮ್ಗೊಂದು, ಇಸ್ ಇಟ್ ಅನಾಬಲಿಕ್ ಪ್ರಾಸೆಸ್ ಕ್ಯಾಟಬಲಿಕ್ ಪ್ರಾಸೆಸ್? ಹೇಳ್ಬೇಕಂದ್ರೆ ಅವರ್ ರೆಸ್ಪಿರೇಷನ್ ಇಸ್ ಕಾಲ್ಡ್ ಆಸ್ ಆಂಫಿಬೋಯಿಕ್ ಪ್ರಾಸೆಸ್. ಯಾಕೆ ಇಟ್ ಇಸ್ ಕಾಲ್ಡ್ ಆಂಫಿಬೋಯಿಕ್ ಪ್ರಾಸೆಸ್? ಬೇಕಂದ್ರೆ ಇಲ್ಲಿ ಕ್ಯಾಟಬಾಲಿಸಮ್ ಮತ್ತೆ ಆನಬಾಲಿಸಮ್ ಎರಡು ಕೂಡ ಆಗ್ತಾ ಇದೆ. ಇಲ್ಲಿ ಎರಡು ಕೂಡ ಆಗ್ತಾ ಇದೆ. ದಟ್ ಇಸ್ ವೈ ಇಟ್ಸ್ ಕಾಲ್ಡ್ ಆಸ್ ಆಂಫಿಬೋಯಿಕ್ ಪ್ರಾಸೆಸ್. ಕ್ಯಾಟಬಾಲಿಸಮ್ ಅಲ್ಲ, ಆನಬಾಲಿಸಮ್ ಅಲ್ಲ, ಎರಡು ಕೂಡ ಇದು. ಓಕೆನಾ? ಬೇಸ್ಡ್ ಆನ್ ರಿಕ್ವೈರ್ಮೆಂಟ್. ಯಾಕಂದ್ರೆ ನೋಡಿ, ಕೆಲವು ಟೈಮ್ ಏನಾಗುತ್ತೆ, ಸಿಂಪಲ್ ಸಬ್ಸ್ಟೆನ್ಸ್ ಬ್ರೇಕ್ ಆಗಿ ಸಿಗ್ತಾ ಇರತ್ತೆ, ಇಲ್ಲ ರೆಸ್ಪಿರೇಟರಿ ಪಾತ್ವೇ ಇಂದ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಆಗ್ತಾ ಇರುತ್ತೆ. ಸಿಂಪಲ್ ಇಂದ ಕಾಂಪ್ಲೆಕ್ಸ್, ಕಾಂಪ್ಲೆಕ್ಸ್ ಇಂದ ಸಿಂಪಲ್, ಎರಡು ಕೂಡ ಆಗ್ಬೋದು. ಓಕೆನಾ? ಸೊ ಇಟ್ಸ್ ಆಂಫಿಬೋಯಿಕ್ ಪ್ರಾಸೆಸ್. ಓಕೆ, ಲಾಸ್ಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ರೆಸ್ಪಿರೇಟರಿ ಕೋಶೆಂಟ್. ರೆಸ್ಪಿರೇಟರಿ ಕೋಶೆಂಟ್ ಅಲ್ಲಿ ಏನೂ ಇಲ್ಲ, ತುಂಬಾ ಈಸಿ. ರೆಸ್ಪಿರೇಟರಿ ಕೋಶೆಂಟ್ ಇಸ್ ನಥಿಂಗ್ ಬಟ್ ದ ವಾಲ್ಯೂಮ್ ಆಫ್ CO2 evolved to volume of oxygen consumed. ಸೊ ನೋಡಿ, ವಾಲ್ಯೂಮ್ ಆಫ್ CO2 ಎಷ್ಟು ರಿಲೀಸ್ ಆಯ್ತು ನೋಡಿ, ಕ್ರೆಬ್ಸ್ ಸೈಕಲ್ ರಿಲೀಸ್ ಆಯ್ತಲ್ಲ, ಕ್ರೆಬ್ಸ್ ಸೈಕಲ್ ಅಲ್ಲಿ, ಲಿಂಕ್ ರಿಯಾಕ್ಷನ್ ಅಲ್ಲಿ ಎಲ್ಲ ಕಡೆ CO2 ರಿಲೀಸ್ ಆಯ್ತಾ? CO2 ರಿಲೀಸ್ ಆಯ್ತು. ಸೊ ವಾಲ್ಯೂಮ್ ಆಫ್ CO2 evolved to volume of O2 consumed. ಆ ರೇಷಿಯೋನ ವಿ ಕಾಲ್ಡ್ ಎಸ್ RQ. ಈ RQ ವ್ಯಾಲ್ಯೂ ಇದೆಯಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಕಾರ್ಬೋಹೈಡ್ರೇಟ್ಸ್ಗೆ 1 ಇರುತ್ತೆ, ಪ್ರೋಟೀನ್ಸ್ಗೆ 0.9 ಇರುತ್ತೆ, ಲಿಪಿಡ್ಸ್ಗೆ 0.7 ಇರುತ್ತೆ. ನೋಡಿ, RQ will be 1 for carbohydrates, right? 0.7 for tripalmitin. ಏನು tripalmitin? Tripalmitin is a fatty acid, lipid. For proteins ಏನಿದೆ, for proteins it is 0.9. ಸೊ ಎಕ್ಸಾಂಪಲ್ ಹಿಂಗೆ ಕ್ವಶನ್ ಬರುತ್ತೆ ನಿಮ್ಗೆ. ಎಕ್ಸಾಂಪಲ್ ಕ್ವಶನ್ ಕೇಳ್ತಾರೆ, what is the RQ ratio of your proteins, what is the RQ ratio of carbohydrates, what is the RQ ratio of tripalmitin? ಕೇಳಿದಾಗ ಬರಿಬೇಕು ನೀವು. ಓಕೆನಾ? ಇಲ್ಲಿಂದ ಸ್ಟೂಡೆಂಟ್ಸ್ ಚಾಪ್ಟರ್ ಮುಗೀತು. ಚಾಪ್ಟರ್ ಮುಗೀತು. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್. ಎಲ್ಲರೂ ಕೂಡ 2 hours 45 minutes ಹತ್ತತ್ರ 2 hours 45 minutes ಅಲ್ಲಿ ಈ ತರ ಡಿಫಿಕಲ್ಟ್ ಚಾಪ್ಟರ್ ನಾವು ಫಿನಿಶ್ ಮಾಡಿದೀವಿ. ನನಗೆ ಗೊತ್ತು ಈ ಟಿ ಸ್ವಲ್ಪ ಮೈಂಡ್ಗೆ ಅರ್ಥ ಆಗಿಲ್ಲ, ಟ್ರೈ ಮಾಡಿ. ಮತ್ತೆ ಡೌಟ್ ಇದ್ರೆ ಕೇಳಿ ಸ್ಟೂಡೆಂಟ್ಸ್, ನಾನು ಬಂದು ಸಪ್ರೇಟ್ ವಿಡಿಯೋಸ್ ಮಾಡ್ಕೊಡ್ತೀನಿ ನಿಮ್ಗೋಸ್ಕರ. ಓಕೆನಾ? ಸೊ ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್. ಆಲ್ ಆಫ್ ಯು ಟೇಕ್ ಕೇರ್. NCERT ಬಗ್ಗೆ ಹೇಳಿದೀನಿ ಸ್ಟೂಡೆಂಟ್ಸ್, ಪ್ಲೀಸ್ NCERT ಎಕ್ಸಾಮ್ ನ ಬರೀರಿ. ಆನ್ಲೈನ್ ಫ್ರೀ ಆಫ್ ಕಾಸ್ಟ್ ಇದೆ ಇದು ನಿಮ್ದು ಎಕ್ಸಾಮ್. ಓಕೆನಾ? ಸೊ ಬೈ ಬೈ ಸ್ಟೂಡೆಂಟ್ಸ್, ಆಲ್ ಆಫ್ ಯು ಟೇಕ್ ಕೇರ್ ಅಂಡ್ ಹ್ಯಾವ್ ಅ ಗ್ರೇಟ್ ಡೇ ಅಹೆಡ್ ಆಫ್ ಯು.